ಪಾಂಡುರಾಜ ಕಾಡನ್ನು ಸೇರಿದ್ದಾನೆ. ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ ಅವನಿಗೆ. ಇವಾಗ ಅವನಿಗೆ ಮನಸ್ಸಿನಲ್ಲಿ ಒಂದೇ ಕಾಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನನಗೆ ಮಕ್ಕಳಿಲ್ಲ. ಯಾವಾಗ ಋಷಿಗಳು ಅವನಿಗೆ ತಿಳಿಸಿ ಹೋದರೂ ನಿನಗೆ ಮಕ್ಕಳಿಲ್ಲದೆ ಇರುವುದರಿಂದಾಗಿ ನಿನ್ನ ಮೇಲೆ ಬರಲಿಕ್ಕಾಗೋಲ್ಲ ಅಂತ ಅದೇ ಚಿಂತೆಯಲ್ಲಿದ್ದಾನೆ. ಅದಕ್ಕೋಸ್ಕರ ಅವನು ತನ್ನ ಪತ್ನಿ ಕುಂತಿ ಹಾಗೂ ಮಾದ್ರಿ ಅವರಿಗೆ ಹೇಳ್ತಾನೆ, ಮನುಷ್ಯ ಹುಟ್ಕೊಂಡು ಬರಬೇಕಾದ್ರೆ 4 ಋಣವನ್ನು ಹಿಡ್ಕೊಂಡು ಬರ್ತಾನೆ ಅಂತ. ಋಣ ಅಂದರೆ ಸಾಲ ಅಂತ. 4 ಸಾಲ ಹಿಡ್ಕೊಂಡು ಬರ್ತಾನಂತೆ. ಯಾವುದು ಅಂತ ಹೇಳಿದ್ರೆ, ಚತುರ್ಭಿರ್ಋಣವಾನ್ ನಿತ್ಯಂ ಜಾಯತೆ ಮನುಜೋ ಭುವಿ ಪಿತೃದೇವ ಮನುಷ್ಯಾಣಾಂ ಋಷೀಣಾಮಥ ಭಾರತ. ಯಾವುದು ಅಂತ ಹೇಳಿದರೆ, ಒಂದು ಪಿತೃಋಣ, ಇನ್ನೊಂದು ದೇವಋಣ, ಮತ್ತೊಂದು ಮನುಷ್ಯ ಋಣ, ಮತ್ತೊಂದು ಋಷಿ ಋಣ. ಈ ರೀತಿ 4 ಋಣಗಳನ್ನು ಇಟ್ಕೊಂಡು ಬರ್ತಾನಂತೆ. ಅಂದರೆ ಋಣ ಅಂದರೆ ಸಾಲ. ಅಂದರೆ ಇಷ್ಟು ಉಪಕಾರವನ್ನು ನಾವು ಪಡಿತೇವೆ, ದೇವತೆಗಳ ಉಪಕಾರವನ್ನು ಪಡಿತೇವೆ. ಪಡೆದುವು ಅಂತ ಹೇಳಿದರೆ ಅವರ ಒಂದು ಋಣಭಾರ ನಮ್ಮ ಮೇಲೆ ಬಿತ್ತು, ಸಾಲ ಬಿತ್ತು ಅವರ ಮೇಲೆ. ಅದೇ ರೀತಿ ಋಷಿಗಳ ಋಣವನ್ನು ಪಡಿತೇವೆ. ಅದೇ ರೀತಿ ಪಿತೃಗಳ ಋಣವನ್ನು ಪಡಿತೇವೆ. ಅದೇ ರೀತಿ ಮನುಷ್ಯರ ಋಣವನ್ನು ಪಡಿತೇವೆ. ಹೇಗೆ ಅಂತ ಹೇಳಿದರೆ, ಈ ಶರೀರವನ್ನು ನಾವು ಹೊಂದಬೇಕು ಅಂತ ಹೇಳಿದ್ರೆ, ಅಪ್ಪನ ವೀರ್ಯವನ್ನು ಸೇರಿ ಅಮ್ಮನನ್ನು ಪಡೆದು ನಾವು ಈ ದೇಹವನ್ನು ಹೊಂದಬೇಕು ಅಂದರೆ ದೇವತೆಗಳ ಉಪಕಾರ ಬಹಳಷ್ಟು ಬೇಕು. ದೇವತೆಗಳ ಉಪಕಾರ ಇಲ್ಲದೇ ಇದ್ದರೆ ಈ ದೇಹ ಪಡೀಲಿಕ್ಕಾಗೋಲ್ಲ. ದೇವತೆಗಳ ಉಪಕಾರ ಇಲ್ಲದಿದ್ದರೆ ಈ ಅಂಗಾಂಗಗಳು ಸರಿಯಾಗಿ ಚಟುವಟಿಕೆ ನಡೆಸಲಿಕ್ಕಾಗೋಲ್ಲ. ಯಾಕಂದರೆ ಈ ಅಂಗಾಂಗಗಳೆಲ್ಲ ಒಂಥರ ಒಂದು ಇನ್ಸ್ಟ್ರೂಮೆಂಟ್ಸ್ ಇದ್ದಾಗೆ, ಯಂತ್ರಗಳಿದ್ದಾಗೆ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ದೇವತೆಗಳಿದ್ದಾರೆ. ಆ ದೇವತೆಗಳು ಇದರಲ್ಲಿ ಕೂತು ಶಕ್ತಿಯನ್ನು ತುಂಬಿ ಮಾಡಿಸ್ತಿದ್ರೆ ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ತದೆ. ಅದಕ್ಕಾಗಿ ಪ್ರತಿ ಕ್ಷಣದಲ್ಲಿ ನಾವು ದೇವತೆಗಳ ಋಣಕ್ಕೆ ಒಳಗಾಗಿರ್ತೇವೆ. ಎರಡನೇದೇನೆಂದರೆ ಋಷಿಗಳು. ಈ ಋಷಿ ಋಣ ನಮ್ಮ ಮೇಲೆ ಯಾವ ರೀತಿ ಬೀಳುತ್ತದೆ ಅಂತ ಹೇಳಿದ್ರೆ, ಇಲ್ಲಿ ಬಂದ ಮೇಲೆ ನಾವು ಏನಾದರೂ ಒಂಚೂರು ದೇವರದ್ದು ಅಥವಾ ಧರ್ಮದ್ದು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಜ್ಞಾನ ಇದೆ ಅಂತ ಹೇಳಿದ್ರೆ ಅದು ಋಷಿಗಳಿಂದ. ಅಥವಾ ಯಾವನೇ ಒಬ್ಬ ವ್ಯಕ್ತಿ ಇಲ್ಲಿ ಏನಾದರೂ ಒಂದು ಜ್ಞಾನವನ್ನು ಪಡಿತಾನೆ ಅಂದರೆ ಅದು ಋಷಿಗಳಿಂದ. ಋಷಿಗಳ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಯಾವ ಜ್ಞಾನವೂ ಬರೋಲ್ಲ. ಹೇಗೆಂದರೆ ಪ್ರಾಣಿಗಳ ಹಾಗೆ. ಪ್ರಾಣಿಗಳಿಗೆ ಎಷ್ಟೇ ಗೊತ್ತಿರುವುದು, ಆಹಾರವನ್ನು ಹೇಗೆ ಪಡೆಯುವುದು, ಸಂತಾನವನ್ನು ಹೇಗೆ ಅಭಿವೃದ್ಧಿಯನ್ನು ಮಾಡುವುದು, ಅಷ್ಟೇ ಗೊತ್ತಿರೋದು, ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ. ಅದರಿಂದಾಗಿ ಮನುಷ್ಯನಿಗೆ ಅದಕ್ಕಿಂತ ಹೆಚ್ಚಿನ ಜ್ಞಾನ ಇದೆ ಅಂದರೆ ಅದಕ್ಕೆ ಕಾರಣ ಋಷಿಗಳಂತೆ. ಇನ್ನು ಮೂರನೆಯದೇನು ಅಂದರೆ ಪಿತೃಗಳ ಋಣದಿಂದಾಗಿ ಇವನಿಲ್ಲಿ ಇಂತಹ ತಂದೆ ತಾಯಿ ಇವರನ್ನು ಪಡಿತಾನೆ. ಆ ತಂದೆ ತಾಯಿಗಳು ಇವನಿಗೆ ಪಾಲನ ಪೋಷಣೆಯನ್ನು ಮಾಡ್ತಾರೆ. ಅಂದರೆ ಯಾವುದೋ ಒಂದು ಕುಲದಲ್ಲಿ ಬರ್ತಾನೆ, ಇಂತಹ ತಂದೆ ತಾಯಿಯರನ್ನು ಪಡಿತಾನೆ, ತಂದೆ ತಾಯಿಯರನ್ನು ಸಾಕ್ತಾರೆ, ಇದೆಲ್ಲ ಯಾರಿಂದ ಅಂದರೆ ಪಿತೃಗಳಿಂದ, ಪಿತೃದೇವತೆಗಳಿಂದಾಗಿ. ಇನ್ನೊಂದು ಮನುಷ್ಯ ಋಣ ಅಂತ ಹೇಳಿದರೆ, ಇಲ್ಲಿ ನಾವು ಬದುಕಿರುವಷ್ಟು ಕಾಲ ಎಷ್ಟು ಜನರ ಉಪಕಾರವನ್ನು ಪಡಿತೇವೆ. ಇಬ್ಬರದ್ದ ಒಂದು ರೀತಿ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಜೀವನ ಒಂದು ರಥೋತ್ಸವ ಇದ್ದ ಹಾಗೆ. ಒಂದು ರಥವನ್ನು ಎಳಿಬೇಕು ಅಂದರೆ ಸಾವಿರಾರು ಜನ ಹಗ್ಗವನ್ನು ಎಳಿತಾರೆ. ಆ ರೀತಿ ನಮ್ಮ ಈ ಬದುಕೊಂದು ಹುಟ್ಟಿನಿಂದ ಸಾವಿನ ತನಕ ಸಾಗಬೇಕು ಅಂತ ಹೇಳಿದರೆ ಎಷ್ಟು ಜನ ಎಳಿಬೇಕಾಗ್ತದೆ. ಇದನ್ನು ಮೊದಲು ಅಮ್ಮ ಗರ್ಭದಲ್ಲಿ ಕೂರಿಸ್ಕೊಳ್ತಾಳೆ, ಪಾಲನೆ ಪೋಷಣೆ ಮಾಡ್ತಾಳೆ. ಮೊದಲು ಅಮ್ಮನನ್ನು ಸೇರ್ತೇವೆ, ಹೊರಗೆ ಬರ್ತೇವೆ. ಹೊರಗೆ ಬಂದ ಮೇಲೆ ಆಹಾರವನ್ನು ತಿನ್ನಬೇಕು. ಅದಕ್ಕೆ ಯಾರೋ ಹಾಲು ತಂದು ಕೊಡ್ತಾರೆ ಅಂದರೆ ನೋಡಿ, ಅವರ ಋಣ ಇದೆ. ಯಾರು ಹಾಲು ತಂದು ಕೊಡ್ತಾರೆ ಅವರ ಋಣ ಇದೆ. ಯಾರೋ ಒಬ್ಬರು ನಮಗೆ ಆಹಾರ ಮಾಡಿ ಕೊಡ್ತಾರೆ, ಅವ್ರ ಋಣ ಇದೆ. ಇನ್ಯಾರೋ ಒಬ್ಬಳು ದಾದಿ ಸಾಕ್ತಾಳೆ, ಅವಳ ಋಣ ಇದೆ. ಇನ್ನೆಲ್ಲೋ ಶಾಲೆಗೆ ಹೋಗಿ ಏನನ್ನು ಕಲಿತೇವೆ, ಅವ್ರ ಋಣ ಇದೆ. ಇನ್ನೆಲ್ಲೋ ನಾವು ಹೋಗ್ತೇವೆ, ಇನ್ಯಾರೋ ನಮಗೇನೋ ಸಹಾಯ ಮಾಡ್ತಾರೆ. ಎಷ್ಟು ಜನರ ಋಣ ಇದೆ ಅಂತ ಹೇಳಿದ್ರೆ, ಕಡೆಗೆ ಎಲ್ಲಂದರೆ ಸ್ಪೃಷ್ಟಾಶ್ಚ ದೃಷ್ಟಾಶ್ಚ ಕೃತೋಪಕಾರ ಅಂತ ಒಂದು ಶ್ರಾದ್ದದಲ್ಲಿ ಮಂತ್ರ ಬರ್ತದೆ. ಶ್ರಾದ್ದದಲ್ಲಿ ಒಂದು ಅನ್ನದ ಅಗಳನ್ನು ಹಾಕಬೇಕಾದ್ರೆ ಒಂದು ಮಂತ್ರ ಉಂಟು. ನನಗೆ ಜನ್ಮಗಳಲ್ಲಿ ಯಾರ್ಯಾರು ಉಪಕಾರವನ್ನು ಮಾಡಿದಾರೋ ಅವರೆಲ್ಲರಿಗೂ ನಾನು ಅನ್ನವನ್ನು ಕೊಡ್ತೇನೆ ಅಂತ. ಜನ್ಮದಲ್ಲಿ ಅಂತ ಹೇಳಿದ್ರೆ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಯಾರ್ಯಾರು ಕಡೆಗೆ ಏನು ಬೇಡ, ಮನೆಗೆ ಯಾರೋ ಕೆಲಸದವರು ಬರ್ತಾರೆ, ಕೆಲಸದವರು ಕೆಲಸ ಮಾಡಿ ಹೋಗ್ತಾರೆ ಅಂತ ತಿಳ್ಕೊಳ್ಳಿ. ಮಮ ದಾಸಭೂತಾ. ಕೆಲಸದವರು ಕೆಲಸ ಮಾಡಿದರು ಅಂದರೆ ಬೆಳಗಿಂದ ಸಂಜೆಯ ತನಕ ಮಾಡಿದರೆ ನಾವೊಂದು 500 ರೂಪಾಯಿ 1000 ರೂಪಾಯಿ ಕೊಡ್ಬೋದು ಅವರಿಗೆ ದುಡ್ಡು. ಅಷ್ಟು ದುಡ್ಡಿನಿಂದಾಗಿ ಅವನ ಶ್ರಮಕ್ಕೆ ಸರಿಯಾಯ್ತು, ಅದು ಸರಿಯಾಗಲಿಲ್ಲ ಅಂತ ಹೇಳ್ತಾರೆ. ನಾವು ಎಷ್ಟು ದುಡ್ಡು ಕೊಟ್ಟರು ಅವನ ಶ್ರಮಕ್ಕೆ ಸರಿಯಲ್ಲ, ಅದು ಇನ್ನೂ ಉಳ್ಕೊಂಡೇ ಇರ್ತದಂತೆ. ಆ ಋಣ ಅನ್ನೋದು ಉಳ್ಕೊಂಡೇ ಇರ್ತದಂತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸ್ಪೃಷ್ಟಾಶ್ಚ ದೃಷ್ಟಾಶ್ಚ. ಯಾರನ್ನು ನೋಡಿದ್ವು ಅಂತ ತಿಳ್ಕೊಳ್ಳಿ, ನೋಡಿದಾಗ ಬಹಳ ಖುಷಿಯಾಯಿತು, ಏನು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ, ವಾ ಕಣ್ಣಿಗೆ ತಂಪಾಯಿತು, ಭಾರಿ ಖುಷಿ ಆಯಿತು. ಅವ್ರ ಋಣ ನಿಮ್ಮ ಮೇಲೆ ಬಿತ್ತು. ಯಾಕಂದರೆ ನಿಮಗೆ ಖುಷಿ ಸಿಗ್ತಲ್ವ ಅವರಿಂದಾಗಿ, ಅದು ಒಂದು ಋಣ. ಅಂದರೆ ನೋಡಿ, ಅದಕ್ಕೋಸ್ಕರ ನಾವು ಮನರಂಜನೆಗೋಸ್ಕರ ದುಡ್ಡು ಕೊಟ್ಟು ಹೋಗ್ತೇವೆ, ನೋಡ್ತೇವೆ, ಅದೇ ನಮಗೆ ಹಾಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಋಣ ಇದೆಯಲ್ವ.
ಈ ರೀತಿ ಒಂದು ಮಳೆ ಬರ್ತಾ ಇದೆ, ಒಂದು ಮರದ ಕೆಳಗೆ ಹೋಗಿ ನಿಂತು ಆಶ್ರಯ ಕೊಡ್ತು, ಆ ಮರದ ಋಣ ಇದೆ. ಯಾವುದೋ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದ್ವು, ನೀರು ಕುಡಿದ್ವು, ಆ ನದಿಯ ಋಣ ಇದೆ. ಒಂದು ಹಸುವನ್ನು ಹಾಲು ತಂದು ಕೊಟ್ಟರು, ಆ ಹಸುವಿನ ಋಣ ಇದೆ. ಈ ರೀತಿ ಋಣ, ಎಷ್ಟು ಋಣ ಇದೆ ಮನುಷ್ಯನಿಗೆ. ಅದಕ್ಕೋಸ್ಕರ ಈ ಮನುಷ್ಯನ ಋಣ ಬಂದಿದೆಯಂತ. ಹೀಗೆ ಮನುಷ್ಯ ಹುಟ್ಟಿ ಬರಬೇಕಾದ್ರೆ 4 ಋಣವನ್ನು ಇಟ್ಕೊಂಡು ಬರ್ತಾನೆ ಅಂತ ಹೇಳ್ತಾನೆ ಪಾಂಡುರಾಜ. ಅದರಲ್ಲಿ ಏತೇಭ್ಯಶ್ಚ ಯಥಾ ಕಾಲಂ ಯೋ ನ ಮುಚ್ಚೇತ ಧರ್ಮವಿತ್ ನ ತಸ್ಯ ಲೋಕಾ ಸಂತೀತಿ ತಥಾ ಲೋಕವಿದೋ ವಿದುಹು. ಈ 4 ಋಣದಿಂದ ಯಾರು ಮುಕ್ತನಾಗುವುದಿಲ್ಲ, ಈ 4 ಸಾಲವನ್ನು ಯಾರು ತೀರಿಸುವುದಿಲ್ಲ, ಅವನಿಗೆ ಸತ್ಯ ಮೇಲೆ ಸದ್ಗತಿ ಆಗುವುದಿಲ್ಲ ಅಂತ ಹೇಳೋದು ಶಾಸ್ತ್ರದ ಮಾತು. ಈ ಋಣವನ್ನು ತೀರಿಸಬೇಕು, ಈ ಸಾಲವನ್ನು ತೀರಿಸಬೇಕು. ಹೇಗೆ ಈ ಸಾಲ ತೀರಿಸುವುದು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಯಜ್ಞೇನ ದೇವಾನ್ ಪ್ರೀಣಾತಿ. ಅದಕ್ಕೋಸ್ಕರವೇ ಯಜ್ಞವನ್ನು ಮಾಡಬೇಕು. ಯಜ್ಞದಿಂದಾಗಿ ದೇವತೆಗಳು ಸಂಪ್ರೀತರಾಗ್ತಾರಂತೆ. ಯಜ್ಞ ಅಂದರೆ ಅನೇಕ ವಿಧವಾದ ಯಜ್ಞ ಇದೆ. ಯಜ್ಞ ಅಂತ ಹೇಳಿದ ಕೂಡಲೇ ನಮಗೆ ಒಂದು ಕುಂಡ ಹಾಕಿ ಅದರಲ್ಲಿ ಬೆಂಕಿಯನ್ನು ಹೊತ್ತಿಸಿ ಸ್ವಾಹ ಸ್ವಾಹ ಅಂತ ಹಾಕೋದು ಅಷ್ಟೇ ಯಜ್ಞ ಅಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ ನಾನಾ ವಿಧವಾದಂತಹ ಯಜ್ಞಗಳು. ಈಗ ನಾವು ಇದೊಂದು ಮಹಾಭಾರತವನ್ನು ಕೇಳ್ತಾ ಇದ್ದೀವಿ, ಒಂದು ಯಜ್ಞ, ಇದು ಜ್ಞಾನಯಜ್ಞ. ಅದೇ ರೀತಿ ಕ್ರಿಯಾಯಜ್ಞ, ದ್ರವ್ಯ ಯಜ್ಞ, ಒಂದು ದಾನ ಕೊಡ್ತೇವೆ, ಅದು ಒಂದು ಯಜ್ಞ. ದೇವರ ಪೂಜೆ ಮಾಡ್ತೇವೆ, ಅದು ಒಂದು ಯಜ್ಞ. ಕಡೆಗೆ ಅಧ್ಯಯನವನ್ನು ಮಾಡ್ತೇವೆ, ಅದು ಒಂದು ಯಜ್ಞ. ತಪಸ್ಸು ಮಾಡ್ತೇವೆ, ಅದು ಒಂದು ಯಜ್ಞ, ತಪೋಯಜ್ಞ, ಜಪಯಜ್ಞ. ಈ ರೀತಿ ಯಜ್ಞ ಬೇಕಾದಷ್ಟಿದೆ. ಒಟ್ಟಿಗೆ ದೇವರನ್ನು ಸಂತೃಪ್ತಿಗೊಳಿಸುವಂಥದ್ದು, ದೇವತೆಗಳಿಗೆ ಖುಷಿ ಕೊಡುವಂಥದ್ದೇನಿದೆ ಅದು ಯಜ್ಞ. ಆ ಯಜ್ಞವನ್ನು ಮಾಡಬೇಕಂತೆ. ಆ ಯಜ್ಞದಿಂದಾಗಿ ದೇವತೆಗಳು ಸಂತೃಪ್ತರಾಗ್ತಾರಂತೆ. ಅಷ್ಟೇ, ಅವ್ರಿಗೆ ಖುಷಿ ಆಯಿತಾ ನಮ್ಮ ಸಾಲ ತೀರ್ತು ಅಂತ, ಇನ್ನೇನಿಲ್ಲ, ಅವರನ್ನು ಖುಷಿಪಡಿಸ್ಬೇಕಷ್ಟೆ. ಎರಡನೆಯದ್ದೇನು ಅಂತ ಹೇಳಿದರೆ ಸ್ವಾಧ್ಯಾಯೈ ತಪಸಾ ಋಷಿ. ಋಷಿಗಳ ಸಾಲ ಏನಿದೆ, ಋಷಿ ಋಣ, ಅದನ್ನೇ ಹೇಗೆ ತೀರಿಸುವುದು ಅಂತ ಹೇಳಿದ್ರೆ ಅಧ್ಯಯನದ ಮೂಲಕ. ಈ ಗ್ರಂಥಗಳೇನಿದೆ, ನಮ್ಮ ಈ ಭಾರತೀಯ ಗ್ರಂಥಗಳು, ವೇದ, ಉಪನಿಷತ್ತು, ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಮುಂತಾದವುಗಳೇನಿದೆ, ಇದನ್ನು ಅಧ್ಯಯನ ಮಾಡಿ ನಾವು ಜ್ಞಾನವನ್ನು ಸಂಪಾದನೆ ಮಾಡಿದ್ವು ಅಂದರೆ ಋಷಿಗಳ ಋಣ ತೀರಿತು ಅಂತ. ಅಂದರೆ ಋಷಿಗಳಿಗೆ ಖುಷಿ ಆಯಿತು. ಋಷಿಗಳು ನಮ್ಮಿಂದ ಏನು ಬಯಸ್ತಾರೆ ಅಂತ ಹೇಳಿದ್ರೆ ನೀನು ಜ್ಞಾನ ಸಂಪಾದನೆ ಮಾಡು, ಇಲ್ಲಿ ಬಂದಿರುವುದು ಯಾಕೋಸ್ಕರ ಅಂತ ಹೇಳಿದರೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ, ಅದನ್ನು ಮಾಡು ಅಂತ. ಅದರಿಂದ ಅವರ ಋಣ ತೀರಿತು. ಮೂರನೆಯದ್ದು ಯಾವುದು ಅಂತ ಹೇಳಿದರೆ ಪುತ್ರೇ ಶ್ರಾದ್ದೇರಪಿ ಪಿತೃ. ನೀನು ಒಂದು ಹೇಳ್ತಾರೆ, ನಾವು ತಪಸ್ಸೇನು ಮಾಡ್ತೇವೆ ಅಂದರೆ ವ್ರತಗಳು. ಇವಾಗ ಏಕಾದಶಿ ವ್ರತವನ್ನು ಮಾಡ್ತೇವೆ, ಚಾತುರ್ಮಾಸ್ಯ ವ್ರತ, ಏಕಾದಶಿ, ಇಂತಹ ವ್ರತಗಳೇನಿದೆ ಶಾಸ್ತ್ರದಲ್ಲಿ ಹೇಳಿರುವ ವ್ರತಗಳು, ಅದನ್ನು ಮಾಡುವುದರಿಂದಾಗಿಯೂ ಕೂಡ ಋಷಿಗಳ ಋಣ ತೀರ್ತದಂತೆ. ಮೂರನೆಯದ್ದು ಪಿತೃಗಳ ಋಣ. ಈ ಪಿತೃಗಳ ಋಣವನ್ನು ತೀರಿಸುವುದು ಯಾಗೋಸ್ಕರ ಅಂತೇಳಿದರೆ ಜೀವತೋ ವಾಕ್ಯಕರಣಾತ್. ಬದುಕಿರುವಷ್ಟು ಕಾಲ ತಂದೆ ತಾಯಂದಿರಿಗೆ ಗೌರವವನ್ನು ಕೊಡ್ತಾ ಅವರ ಮಾತನ್ನು ಪಾಲಿಸುವಂಥದ್ದು. ಅದರಲ್ಲಿ ವಿಶೇಷವಾಗಿ ತಂದೆಯ ಮಾತನ್ನು ಪಾಲಿಸುವುದು, ತಾಯಿಯನ್ನು ರಕ್ಷಿಸುವುದು. ನಂತರ ಸತ್ತ ಬಳಿಕ ಅವರ ಅಂತ್ಯಕ್ರಿಯೆಗಳೇನಿದೆ ಅದನ್ನು ಶಾಸ್ತ್ರೋಕ್ತವಾಗಿ ಮಾಡುವಂಥದ್ದು. ಔರ್ಧ್ವದೈಹಿಕ ಕ್ರಿಯೆಗಳು ಏನಿದೆ, ಆ ಶ್ರಾದ್ದಾದಿಗಳು, ಪಿಂಡದಾನಾದಿಗಳು, ಅದನ್ನೆಲ್ಲ ಮಾಡ್ಕೊಂಡು ಬರುವಂಥದ್ದು. ಆ ನಂತರ ಇನ್ನೊಂದು ರೀತಿಯಿಂದ ಹೇಗೆ ತಾನು ಈ ಪಿತೃಋಣವನ್ನು ಕಳ್ಕೊಳ್ಬೋದು ಅಂತೇಳಿದ್ರೆ ಮಕ್ಕಳನ್ನು ಪಡೆಯುವ ಮೂಲಕ ಪಿತೃಋಣವನ್ನು ಕಳ್ಕೊಳ್ಬೋದಂತೆ. ಇನ್ನು 4ನೆಯದು ಮನುಷ್ಯ ಋಣ. ಈ ಮನುಷ್ಯ ಋಣವನ್ನು ಹೇಗೆ ನಾವು ಕಳ್ಕೊಳ್ಳೋದು ಅಂತೇಳಿದರೆ ಅದನ್ನು ಹೇಳ್ತಾನೆ ಆನೃಶಂಸ್ಯೇನ ಮಾನುಷಂ. ನಾವು ಕ್ರೌರ್ಯವನ್ನು ತೋರಿಸದೆ ಮೃದುವಾದ ನಡೆಯಿಂದ, ಅಹಿಂಸೆಯಿಂದ ಮನುಷ್ಯ ಋಣವನ್ನು ತೀರಿಸ್ಬೋದಂತೆ. ನಮ್ಮ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡೋದು, ಅಪಕಾರ ಮಾಡದೇ ಇರುವಂಥದ್ದು. ಇದೇನು ಮಾಡ್ತದೆ ಅಂದರೆ ಮನುಷ್ಯ ಋಣವನ್ನು ಕಳೀತದಂತೆ. ಹೀಗೆ ಮನುಷ್ಯ ತಾನು ಇಲ್ಲಿ ಬಂದಾಗ ಗಳಿಸುವಂತಹ 4 ಸಾಲವನ್ನು ಈ ರೀತಿ ಕಳ್ಕೊಂಡು ಹೋಗ್ಬೋದು. ದೇವ ಋಷಿ ಮನುಷ್ಯಾಣಂ ಅತಿ ಮುಕ್ತೋಸ್ಮಿ ಸರ್ವದಾ ನ ಪಿತॄಣಾಂ ಚ ಮುಕ್ತೋಸ್ಮಿ ತತ್ತೇಭ್ಯೋ ವಿಶಿಷ್ಯತೆ. ಪಾಂಡುರಾಜ ಹೇಳ್ತಾನೆ, ನನಗೆ ಈ 3 ಋಣ ಕಳೆದಿದೆ. ದೇವ ಋಣವನ್ನು ಕಳ್ಕೊಂಡಿದ್ದೇನೆ, ಯಾಕಂದರೆ ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದ್ದಾನು. ಋಣವನ್ನು ಕಳ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ ಅಧ್ಯಯನ ಮಾಡಿದ್ದಾನೆ, ಜ್ಞಾನ ಸಂಪಾದನೆ ಮಾಡಿದ್ದಾನೆ, ಅದು ಕೂಡ ಇಲ್ಲ. ಮನುಷ್ಯ ಋಣ, ನನ್ನ ಕೈಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಉಪಕಾರವನ್ನು ಮಾಡಿದ್ದೇನೆ. ಆದರೆ ಈ 4ನೆಯದೇನಿದೆ ಪಿತೃಋಣ, ಅದು ಮಾತ್ರ ನಾನು ಕಳ್ಕೊಂಡಿಲ್ಲ ಅಂತ ಹೇಳ್ತಾನೆ. ಪಿತೃಋಣವನ್ನು ಕಳ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಮಕ್ಕಳಿಲ್ಲ ನನಗೆ.
ಆದರೆ ಈ 3 ಋಣಕ್ಕಿಂತಲೂ ಕೂಡ 4ನೆಯ ಋಣ ಏನಿದೆ ಇದು ಬಹಳ ದೊಡ್ಡದು ಅಂತ ಹೇಳ್ತಾರೆ. ಈ ಪಿತೃ ಋಣ ಅನ್ನುವಂಥದ್ದು ಬಹಳ ದೊಡ್ಡದು ಅಂತ ನೋಡಿ. ಆ ಕಾರಣದಿಂದಲೇ ಎಲ್ಲಕ್ಕಿಂತ ಮುಂಚೆ ಬರುವುದು ಯಾವುದು ಅಂದರೆ ಪಿತೃಕಾರ್ಯ. ಇದನ್ನು ಪುರಾಣಗಳು, ಶಾಸ್ತ್ರ ಬಹಳ ಸ್ಪಷ್ಟ ಹೇಳುತ್ತದೆ. ದೇವತೆಗಳೂ ಕೂಡ ಯಾವಾಗ ಒಬ್ಬ ವ್ಯಕ್ತಿ ಅದು ಬರ್ತಾರೆ ಅಂತ ಹೇಳಿದ್ರೆ ಪಿತೃಗಳ ಆಶೀರ್ವಾದ ಇದ್ದರೆ ಮಾತ್ರ ಅಂತ. ಪಿತೃಗಳ ಆಶೀರ್ವಾದ ಇಲ್ಲದೇ ಇದ್ದರೆ ಯಾವ ದೇವತೆಗಳು ಇವನ ಹತ್ರ ಬರಲ್ವಂತ. ಅದಕ್ಕಾಗಿಯೇ ನಮ್ಮ ಮನೆಯಲ್ಲಿ ಯಾವುದೇ ಒಂದು ದೇವ ಕಾರ್ಯವನ್ನು ಮಾಡಬೇಕಾದ್ರೆ ಒಂದು ಹೋಮ ಮಾಡ್ತೇವೆ ಅಥವಾ ಯಾವುದೇ ಶುಭ ಕಾರ್ಯಕ್ರಮ ಮಾಡ್ತೇವೆ ಅಂದರೆ ಮೊದಲು ನಾಂದಿ ಸಮಾರಾಧನೆ ಅಂತ ಮಾಡ್ತೇವೆ. ಈ ನಾಂದಿ ಸಮಾರಾಧನೆ ಅಂದರೆ ಇನ್ನೇನಿಲ್ಲ, ಪಿತೃಗಳನ್ನು ಕರೆದು ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದು. ಯಾಕಂದರೆ ಈ ನಾಂದಿ ಸಮಾರಾಧನೆ ಮಾಡಿದ್ರೇ ದೇವತೆಗಳು ಬರೋದು. ಪಿತೃಗಳ ಆಶೀರ್ವಾದವನ್ನು ಪಡೆದ್ರೇ ದೇವತೆಗಳು ಬರೋದು. ಒಂದೊಮ್ಮೆ ಪಿತೃಗಳು ಶಾಪ ಕೊಟ್ಟು ಹೋದ್ರು ಇವನಿಗೆ ಅಂತ ಹೇಳಿದರೆ ಯಾವ ದೇವತೆಗಳು ಇವನ ಅನುಗ್ರಹ ಮಾಡಲ್ವಂತೆ. ಇದನ್ನು ಗರುಡ ಪುರಾಣ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಪಿತೃಗಳ ಶಾಪವನ್ನು ಪಡೆದವನ ಮನೆ ಮುಂದೆ ಯಾವ ದೇವತೆಗಳು ಬರೋಲ್ಲ. ಅವನು ಏನು ಮಾಡ್ತಾನೆಲ್ಲ ವ್ಯರ್ಥ ಆಗತ್ತೆ. ಅದಕ್ಕಾಗಿ ಪಿತೃಋಣ ಅನ್ನುವುದು ಬಹಳ ಮುಖ್ಯ. ಇದೆಷ್ಟರ ಮಟ್ಟಿಗೆ ಧರ್ಮಶಾಸ್ತ್ರ ಹೇಳುತ್ತದೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ದೇವಕಾರ್ಯ ಪಿತೃಕಾರ್ಯ ಎರಡಿದೆ ಅಂತ ತಿಳ್ಕೊಳ್ಳಿ. ದೇವಕಾರ್ಯ ಅಂದರೆ ಅವನ ಮನೆಯಲ್ಲಿ ಪ್ರತಿ ವರ್ಷ ನಡ್ಕೊಂಡ್ಬರುವಂತಹ ಯಾವುದೋ ಒಂದು ಕಾರ್ಯಕ್ರಮ ಇದೆ. ನವರಾತ್ರಿಯದ್ದು ಯಾವುದೋ ಕಾರ್ಯಕ್ರಮ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕಾರ್ಯಕ್ರಮ, ಪ್ರತಿ ವರ್ಷವೂ ಅದನ್ನು ಮಾಡ್ಕೊಂಡು ಬರ್ತಾರೆ, ಹಿಂದಿನಿಂದಲೂ ಬಂದಿದೆ. ಅದೇ ಸಂದರ್ಭದಲ್ಲಿಯೇ ಶ್ರಾದ್ದವೂ ಕೂಡ ಬರ್ತದೆ, ಅಂದರೆ ತಂದೆಯ ದಿನವೂ ಕೂಡ ಬರ್ತದೆ. ಯಾವುದೋ ಒಂದು ಮೈಲಿಗೆ ಬಂತು, ಎರಡೂ ನಿಂತು ಹೋಯಿತು. ಮೈಲಿಗೆ ಬಂದ ಮೇಲೆ ಅವನಿಗೆ ಆ ನವರಾತ್ರಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದ ಏನೋ ಒಂದು ಪೂಜೆಯೋ ಅದು ನಿಂತೋಯ್ತು. ಅದೇ ರೀತಿ ಶ್ರಾದ್ದವೂ ನಿಂತೋಯ್ತು. ಆದರೆ ನೋಡಿ, ಒಂದೇನು ಹೇಳ್ತಾರೆ ಅಂದರೆ, ಆ ನಿಂತು ಹೋದ ನವರಾತ್ರಿ ಪೂಜೆ ಏನಿದೆ ಅದನ್ನು ಇನ್ಯಾವಾಗಲೂ ಮಾಡಿ ಅಂತ ಹೇಳ್ತಾರೆ, ಬೇರೆ ಯಾವುದು ಶುಭ ದಿನ ನೋಡಿ ಮಾಡಿ ಅಂತ. ಆದರೆ ಈ ಶ್ರಾದ್ದ ಏನಿದೆ, ತಂದೆಯ ಶ್ರಾದ್ದ, ತಾಯಿಯ ಶ್ರಾದ್ದ, ಅದನ್ನು ಇನ್ಯಾವುದೂ ದಿನ ನೋಡಿದ್ದ ಮಾಡೋದಲ್ಲ. ಮತ್ತು ಯಾವಾಗ ಶುದ್ಧವಾಗ್ತದೆ ಮೈಲಿಗೆ ಅವತ್ತೇ ಮಾಡಬೇಕು. ಯಾಕಂತ ಹೇಳಿದ್ರೆ ಪಿತೃ ಋಣ ಏನಿದೆ ಅದು ಅಷ್ಟು ಮುಖ್ಯ. ಪಿತೃ ಋಣ, ಪಿತೃವಿನ ದಿನ ಅಷ್ಟು ಮುಖ್ಯ, ಅದನ್ನು ಮುಂದೂಡಲಿಕ್ಕಿಲ್ಲ. ಹೀಗೆ ಪಿತೃ ಕಾರ್ಯ ಅನ್ನುವುದೇನಿದೆ ಅಥವಾ ಪಿತೃ ಋಣ ಅಂತ ಹೇಳುವುದೇನಿದೆ ಅದು ಬಹಳ ದೊಡ್ಡದ್ದು ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ದೊಡ್ಡದದು. ದೇಹನಾಶೇ ಧ್ರುವೋ ನಾಶಃ ಪಿತೃಣ ಮಥ ನಿಶ್ಚಯ. ಅದು ಎಲ್ಲಿವರೆಗೆ ಅಂತ ಹೇಳಿದರೆ, ನಾನು ಸತೋದೆ ಅಂತ ಹೇಳಿದರೆ ಆ ಪಿತೃ ಋಣವು ಹಾಗೆ ಉಳ್ಕೊಳ್ತದಂತೆ. ಆ ಪಿತೃ ಋಣ ನಾಶ ಆಗೋದಿಲ್ಲ, ನಾನು ಅದರೊಟ್ಟಿಗೆ ನಾಶ ಆಗ್ಬಿಡ್ತು. ಯಾಕೆ ಅಂತ ಹೇಳಿದರೆ, ಉಳಿದ 3 ಏನಿದೆ, ಉಳಿದ 3 ನಾನು ಆಚರಿಸದೇ ಇದ್ದರೂ ಕೂಡ ಅವರಿಗೇನು ಕಷ್ಟ ಇಲ್ಲ. ಇವಾಗ ಉದಾಹರಣೆಗೆ ದೇವಋಣ, ನಾನು ಇವಾಗ ಯಜ್ಞ ಆಗಾದಿಗಳನ್ನು ಮಾಡಲಿಲ್ಲ. ಯಜ್ಞ ಆಗಾದಿಗಳನ್ನು ಮಾಡಲಿಲ್ಲ ಅಂತೇಳಿದರೆ ದೇವತೆಗಳಿಗೆ ನಷ್ಟ ಇಲ್ಲ. ಯಾಕಂದರೆ ಬೇಕಾದಷ್ಟು ಜನ ಯಜ್ಞ ಆಗ ಮಾಡೋರಿದ್ದಾರೆ ಅವರಿಗೆ. ಆದರೆ ನನಗೇನು ಅಂದರೆ ನನಗೆ ಲಾಸ್ ಅಷ್ಟೇ. ನನಗೆ ದೇವತೆಗಳ ಋಣ ಹಾಗೆ ಉಳಿತು, ನಾನು ದುರ್ಗತಿಗೆ ಹೋದೆ, ದೇವತೆಗಳಿಗೆ ಲಾಸ್ ಇಲ್ಲ. ಎರಡನೇದೇನು ಋಷಿಋಣ, ಅದು ಕೂಡ ಹಾಗೆ. ಋಷಿ ಋಣವೂ ಕೂಡ ನಾನು ಅಧ್ಯಯನವನ್ನು ಮಾಡದೇ ಇದ್ದರೆ, ಜ್ಞಾನ ಸಂಪಾದನೆ ಮಾಡದಿದ್ದರೆ ಋಷಿಗಳಿಗೇನು ನಷ್ಟ ಇಲ್ಲ, ನನಗೇ ನಷ್ಟ. ಇಲ್ಲಿ ನಾನು ಕ್ರೌರ್ಯವನ್ನು ತೋರಿಸಿದೆ, ನನಗೇ ನಷ್ಟ. ಯಾಕಂದರೆ ನಾನು ಕ್ರೂರತನದಿಂದ ವರ್ತಿಸಿದರೂ ಕೂಡ ಇನ್ಯಾರು ಒಳ್ಳೆತನದಿಂದ ವರ್ತಿಸುವವರು ಇರ್ತಾರೆ. ಆದರೆ ನಾನು ಪಿತೃ ಋಣವನ್ನು ತೀರಿಸಿಕೊಳ್ಳಿಲ್ಲ, ಇಲ್ಲಿ ಶ್ರಾದ್ದಾದಿಗಳನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಮಾತ್ರ ನಾಶ ಆಗುವುದಲ್ಲ, ಮತ್ತು ನನ್ನ ಕುಲದವರು ಕೂಡ ನಾಶ ಆಗ್ತಾರೆ. ಅಂದರೆ ನನ್ನ ತಂದೆ ತಾಯಂದಿರು, ಅವ್ರಿಗೆ ನಾನು ಸರಿಯಾಗಿ ಶ್ರಾದ್ದಾದಿಗಳನ್ನು ಮಾಡಲಿಲ್ಲ ಅಂತೇಳಿದರೆ ಅವಾಗ ಅವರು ದುರ್ಗತಿಯನ್ನು ಹೊಂದುತ್ತಾರೆ. ನನ್ನಿಂದಾಗಿ ಅವರು ದುರ್ಗತಿಯನ್ನು ಹೊಂದಿದ್ದಾರೆ. ಹಿಂದೆ ನಾವು ಇದನ್ನೇ ಕೇಳಿದ್ವಿ ಜರತ್ಕಾರುವಿನ ಕಥೆಯಲ್ಲಿ, ಹಾಗೆ ಆಗ್ತದೆ. ಅದೇ ರೀತಿ ಇವಾಗ ನಾನು ಮಕ್ಕಳನ್ನು ಪಡಿಲಿಲ್ಲ ಅಂತೇಳಿದರೆ ನಾಳೆ ಯಾರು ಪಿಂಡಾದಿ ದಾನಗಳನ್ನು ತರ್ಪಣಾದಿಗಳನ್ನು ಕೊಡುವವರಿಲ್ಲದೆ ಇಡೀ ಕುಲ ನಾಶಕ್ಕೆ ಹೋಗ್ತದೆ. ನಮ್ಮ ಪಿತೃಗಳೇನಿದ್ದಾರೆ ಅವ್ರಿಗೂ ಪೆಟ್ಟು ಬೀಳುತ್ತದೆ. ಅಂದರೆ ನನ್ನ ತಪ್ಪಿನಿಂದಾಗಿ ನನ್ನ ಪಿತೃಗಳಿಗೂ ಪೆಟ್ಟು ಬೀಳುತ್ತದೆ. ದೇವತೆಗಳಿಗೆ ಪೆಟ್ಟು ಬೀಳುವಲ್ಲ, ಋಷಿಗಳಿಗೆ ಪೆಟ್ಟು ಬೀಳುವಲ್ಲ, ಮತ್ತಾರಿಗೂ ಅಲ್ಲ, ನನ್ನ ಪಿತೃಗಳಿಗೂ ಬೀಳುತ್ತದೆ. ಅದರಿಂದಾಗಿ ನಾನು ಪಿತೃಋಣವನ್ನು, ಅಂದರೆ ನನ್ನ ಜವಾಬ್ದಾರಿ ಎಷ್ಟು ದೊಡ್ಡದಿದೆ ಇದು ಪಿತೃಋಣವನ್ನು ಕಳ್ಕೊಳ್ಳುವಂಥದ್ದು ಅಂತ ಹೇಳ್ತಾನೆ. ಅದರಿಂದಾಗಿ ನಾನಿವಾಗ ಪಿತೃಋಣವನ್ನು ಕಳ್ಕೊಳ್ಬೇಕು. ಅದಕ್ಕೆ ಹೇಗಾದರೂ ನಾನು ಮಕ್ಕಳನ್ನು ಪಡಿಬೇಕು. ಏನು ಮಾಡೋಣ? ಅದಕ್ಕೆ ಕುಂತಿಗೆ ಹೇಳ್ತಾನೆ, ಕುಂತಿ ಮಾದರಿಯನ್ನು ಇಬ್ಬರನ್ನು ಕುರಿದು ನೋಡಿ, ನನಗಂತೂ ಮಕ್ಕಳನ್ನು ಪಡೀಲಿಕ್ಕೆ ಭಾಗ್ಯ ಇಲ್ಲ. ಯಾಕಂದರೆ ಇವಾಗ ನಿಮ್ಮನ್ನು ಮುಟ್ಲಿಕ್ಕೆ ಬಂದೆ ಅಂತ ಹೇಳಿದ್ರೆ ನಾನು ಸತ್ತು ಹೋಗ್ತೇನೆ. ಅದಕ್ಕೆ ನೀವೊಂದು ಕೆಲಸವನ್ನು ಮಾಡಿ, ಯಾರಾದರೂ ಒಬ್ಬ ಯೋಗ್ಯನಾದ ಒಬ್ಬ ಬ್ರಾಹ್ಮಣನಿಂದ ಅಥವಾ ಯಾರೋ ಒಬ್ಬ ಯೋಗ್ಯವಾದ ತಪಸ್ವಿಯಿಂದ ನೀವು ಗರ್ಭವನ್ನು ಧಾರಣೆ ಮಾಡಿ. ಕುಂತಿಗೆ ಹೇಳ್ತಾನೆ, ನೋಡು ನಿನ್ನ ತಂಗಿ ಇದ್ದಾಳೆ ಶ್ರುತಸೇನ ಅಂತ, ಅವಳು ಹೀಗೆ ಮಾಡಿದ್ದಾಳೆ ಅಂತ.
ಕೈಕೇಯ ರಾಜನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ರಂತೆ, ಶ್ರುತಸೇನ ಅಂತ, ಕುಂತಿಯ ತಂಗಿ. ಅವಳಿಗೆ ಇದೇ ರೀತಿ ಮಕ್ಕಳಾಗಲಿಲ್ವಂತೆ. ಮಕ್ಕಳಾಗಿದ್ದಾಗ ಏನು ಮಾಡಿದ್ರು ಅಂದರೆ ಬಂಧು ಬಾಂಧವರೆಲ್ಲ ಸೇರಿ, ನೋಡು ನೀನು ಯಾರಾದರೂ ಒಬ್ಬ ಒಳ್ಳೆ ವ್ಯಕ್ತಿಯಿಂದ ಗರ್ಭಧಾರಣೆ ಮಾಡು, ಯಾಕಂದರೆ ಕ್ಷತ್ರಿಯರಿಗೆ ಸಂತಾನ ಅನ್ನುವುದು ಬಹಳ ಮುಖ್ಯ. ಅವರು ಸಂತಾನವನ್ನು ಪಡೀಲಿಲ್ಲ ಅಂತ ಹೇಳಿದ್ರೆ ಅವರು ಸದ್ಗತಿ ಆಗೋಲ್ಲ, ಯಾಕಂದರೆ ಮುಂದೆ ರಾಜ್ಯ ಮುಂದುವರ್ಕೊಂಡು ಹೋಗಬೇಕಲ್ವ. ಆ ಕಾರಣದಿಂದಾಗಿ ನೀನು ಯಾರ ಹತ್ರ ಹೋಗಿ ಗರ್ಭವನ್ನು ಧಾರಣೆ ಮಾಡು ಅಂತೇಳಿ ಅವರನ್ನು 4 ಬೀದಿ ಮಧ್ಯೆ ಬಿಟ್ಟುಬಿಟ್ರಂತೆ ಅವಳನ್ನು, ಶ್ರುತಸೇನೆಯನ್ನು. ಅವಳಾದರೂ ಒಬ್ಬ ಬ್ರಾಹ್ಮಣನನ್ನು ಅನುಸರಿಸ್ಕೊಂಡು ಹೋದ್ಲು, ಅವನಾದರೂ ಒಂದು ಪುಂಸವನ್ನು ಹೋಮ ಮಾಡ್ತಾ ಇದ್ನಂತೆ, ಮಕ್ಕಳಾಗಬೇಕು ಅಂತ ಹೋಮ ಮಾಡ್ತಾ ಇದ್ನಂತೆ. ಅವನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನನಗೆ ನೀವು ಮಕ್ಕಳನ್ನು ಕೊಡಬೇಕು ಅಂತ ಹೇಳಿ 3 ಮಕ್ಕಳನ್ನು ಪಡೆದ್ರು ಅಂತ ಹೇಳ್ತಾಳೆ. ಪಾಂಡುರಾಜ ಹೇಳ್ತಾನೆ, ನಿನ್ನ ತಂಗಿ ಅದೇ ರೀತಿ ಮಾಡಿದ್ದಾಳೆ, ಅದಕ್ಕೆ ನೀನು ಕೂಡ ಹಾಗೆ ಮಾಡು ಅಂತ ಹೇಳ್ತಾನೆ. ನೀನು ಹಾಗೆ ಮಾಡು, ಮಕ್ಕಳನ್ನು ಪಡಿ ಅಂತ ಹೇಳಿದಾಗ ಕುಂತಿ ಹೇಳ್ತಾಳೆ, ಅದು ಹೇಗೆ ಸಾಧ್ಯ ಅಂತ. ನಾನೊಬ್ಬಳು ಪತಿವ್ರತೆಯಾಗಿ ನನ್ನ ಪತಿಯನ್ನು ಬಿಟ್ಟು ಮತ್ತಾರನ್ನೂ ಬಯಸದವಳಾಗಿ ಈ ರೀತಿ ನಾನು ಪಡೀಲಿಕ್ಕೆ ಯಾರ್ಯಾರ ಹತ್ರನೂ ಹೋಗ್ಲಿಕ್ಕೆ ಯಾಕೆ ಸಾಧ್ಯ? ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ನಾನು ನಿಮಗೊಂದು ಕಥೆಯನ್ನು ಹೇಳ್ತೇನೆ ಕೇಳಿ ಅಂತ ಕುಂತಿ ಒಂದು ಕಥೆಯನ್ನು ಹೇಳ್ತಾಳೆ. ವಿಷಿತಾಶ್ವ ಅಂತ ಆ ರಾಜನ ಕಥೆ. ವಿಷಿತಾಶ್ವ ಅಂತ ಒಬ್ಬ ರಾಜ, ಬಹಳ ಒಳ್ಳೆಯ ರಾಜ, ಬೇಕಾದಷ್ಟು ಯಜ್ಞಯಾಗಾದಿಗಳನ್ನು ದಾನ ಮುಂತಾದವುಗಳನ್ನೆಲ್ಲ ಮಾಡಿದಂತಹ ರಾಜ. ಅವನಿಗೆ ಒಬ್ಬಳು ಪತ್ನಿ ಇದ್ಲು, ಭದ್ರ ಅಂತ. ಆ ಭದ್ರೆಯೊಟ್ಟಿಗೆ ಇವನು ಬಹಳ ಕಾಲಗಳ ರಮಿಸಿದ್ನಂತೆ, ಯಾಕಂದರೆ ಅತಿಯಾಗಿ ಅವಳೊಟ್ಟಿಗೆ ಅತಿಯಾಗಿ ಕಾಮುಕತೆಗೆ ಒಳಗಾಗಿ. ಅಂದರೆ ಅವಳು ಬಹಳ ಸುಂದರಿ, ಬೇಕಾದಷ್ಟು ಯಜ್ಞಯಾಗಾದಿಗಳನ್ನು ಮಾಡಿದವನು. ಎಷ್ಟರ ಮಟ್ಟಿಗೆ ಇದ್ರೆ 100 ಅಶ್ವಮೇಧ ಯಾಗವನ್ನು ಮಾಡಿದಾನಂತೆ ಆ ವಿಷಿತಾಶ್ವ. ಹಾಗಿದ್ದರೂ ಕೂಡ ಹೆಂಡತಿಯಲ್ಲಿ ಮಹಾ ಕಾಮುಕನಾಗಿಬಿಟ್ಟ. ಅವಳೊಟ್ಟಿಗೆ ತಾನು ಹಗಲೂ ರಾತ್ರಿ ಕಳೆದು ಕ್ಷಯರೋಗ ಹಿಡಿದು ಬಿಡುತ್ತಂತೆ ಅವನಿಗೆ. ಕ್ಷಯರೋಗ ಹಿಡಿದು ವಿಷಿತಾಶ್ವ ಸತ್ತೇ ಹೋದಾಗ ಅವಳು ಪತ್ನಿ ಇದ್ದಾಳೆ ಭದ್ರ, ಒಂದೇ ಸಮನೆ ಅಳ್ತಾ ಇದ್ದಾಳಂತೆ. ಆ ಶವವನ್ನು ಆಲಂಗಿಸಿಕೊಂಡು, ಅಯ್ಯೋ ನನಗೆಂಥ ಕತೆ ಆಗಿಬಿಡ್ತು, ಮಕ್ಕಳೇ ಆಗಿಲ್ಲ, ಮಕ್ಕಳೇ ಆಗದೆ ನೀವು ಸತ್ತು ಹೋಗಿಬಿಟ್ರಲ್ವ, ನನಗೆ ಮಕ್ಕಳಿನ್ನೂ ಆಗೇ ಇಲ್ಲ, ಮಕ್ಕಳಿಲ್ಲದ ನನ್ನ ಜೀವನ ವ್ಯರ್ಥ, ನಾನಿದ್ದೂ ಸತ್ತ ಹಾಗೆ, ಕ್ಷತ್ರಿಯರಿಗೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಇದ್ದೂ ಸತ್ತ ಹಾಗೆ, ಅದಕ್ಕೋಸ್ಕರ ನಾನು ನಿಮ್ಮೊಟ್ಟಿಗೆ ಬಂದುಬಿಡ್ತೇನೆ, ನಾನು ಪ್ರಾಣತ್ಯಾಗ ಮಾಡಿಬಿಡ್ತೇನೆ, ನಾನಿನ್ನು ಬದುಕಿರೋಲ್ಲ ಅಂತ ಹೇಳಿದ್ಲಂತೆ. ಹೇಳಿ ನಾನು ದರ್ಭೆಯನ್ನು ಹಾಕೊಂಡು ದರ್ಭೆ ಮೇಲೆ ಮಲ್ಕೊಂಡ್ಬಿಡ್ತೇನೆ ಪ್ರಾಣ ಹೋಗುವ ತನಕ ಅಂತ ಹೇಳಿ ಆ ಗಂಡನ ಶವವನ್ನು ಅಪ್ಪಿಕೊಂಡು ಅವಳು ಹೇಳಬೇಕಾದ್ರೆ ಒಂದು ಅಶರೀರವಾಣಿ ಆಯ್ತಂತೆ. ಏನು ಅಂತ ಹೇಳಿದರೆ, ನೋಡು ನಿನ್ನ ಅಳಬೇಡ, ನಿನಗೆ ಮಕ್ಕಳು ಬೇಕಲ್ವ, ನೀನು ಋತುಸ್ನಾತಳಾಗಿ ಅಂದರೆ ಮುಟ್ಟಾಗಿ ಸ್ನಾನ ಮಾಡಿದ ಮೇಲೆ 8ನೇ ದಿನ ಅಥವಾ 14ನೆಯ ದಿನ ನನ್ನೊಟ್ಟಿಗೆ ಮಲ್ಕೋ, ನನ್ನೊಟ್ಟಿಗೆ ಅಂದರೆ ಶವದೊಟ್ಟಿಗೆ ಮಲ್ಕೋ, ನಿನಗೆ ಮಕ್ಕಳಾಗತ್ತೆ. ಆಮೇಲೆ ಅವಳು ಆ ಶವವನ್ನು ಇಟ್ಟುಕೊಂಡು, ಇದು ಮಹಾಭಾರತದಲ್ಲಿ, ಆ ಶವವನ್ನು ಇಟ್ಟುಕೊಂಡು ಅದೇ ರೀತಿ ಋತುಸ್ನಾತಳಾಗಿ 8ನೇ ದಿನ 14ನೇ ದಿನ ಆ ಶವದೊಟ್ಟಿಗೆ ಸೇರಿ 7 ಮಕ್ಕಳನ್ನು ಪಡೆದ್ಲಂತೆ. ಇದನ್ನು ಕುಂತಿ ಹೇಳ್ತಾಳೆ, ಈ ರೀತಿ ಸತ್ತ ಗಂಡನಿಂದಲಾದರೂ ಸರಿ, ಆದರೆ ಬೇರೆಯವರಿಂದ ಪಡಿಬಾರದು. ಅದರಿಂದಾಗಿ ನಾನೊಬ್ಬಳು ಪತಿವ್ರತೆಯಾಗಿ ಈ ರೀತಿ ಬೇರೆಯವರಿಂದ ಗರ್ಭವನ್ನು ಪಡೆಯುವಂಥದ್ದು ಸರ್ವಥಾ ಸರಿಯೇ ಅಲ್ಲ, ಇದು ಒಪ್ಲಿಕ್ಕೆ ಬರುವುದೇ ಇಲ್ಲ ಅಂತ ಕುಂತಿ ಸ್ಪಷ್ಟವಾಗಿ ಹೇಳಿತು. ಅದನ್ನು ಹೇಳಿದಾಗ ಪಾಂಡುರಾಜ ಹೇಳ್ತಾನೆ, ಕುಂತಿ ನೀನು ಹೇಳಿದ್ದು ಸರಿಯೇ, ನಾನಿಲ್ಲ ಅಂತ ಹೇಳೋದಿಲ್ಲ, ಆದರೆ ಈ ರೀತಿ ನಿಯಮ ಹೇಗೆ ಬಂತು ಇದಕ್ಕೆ ಸಂಬಂಧಪಟ್ಟಾಗ ನಾನು ನಿನಗೊಂದು ಕಥೆ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಪಾಂಡುರಾಜ ತಾನೊಂದು ಕಥೆಯನ್ನು ಹೇಳ್ತಾನೆ. ಉದ್ದಾಲಕ ಅಂತ ಒಬ್ಬ ಋಷಿ, ಆ ಉದ್ದಾಲಕನ ಮಗನೇ ಶ್ವೇತಕೇತು. ಶ್ವೇತಕೇತು ಒಳ್ಳೆ ವೇದಾಂತ ಪಾರಗ, ಅವನು ವೇದಾಂತಗಳನ್ನು ಓದಿದಂತಹ ಮಹಾ ತಪಸ್ವಿ ಅವನು ಶ್ವೇತಕೇತು. ಎಲ್ಲಿವರೆಗೆ ಅಂತ ಹೇಳಿದರೆ ಅವನ ಕಥೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಹಳ ಹೆಚ್ಚಾಗಿ ಬರ್ತದೆ, ದೊಡ್ಡದಾಗಿ ಬರ್ತದೆ ಈ ಶ್ವೇತಕೇತು ಹಾಗೂ ಉದ್ದಾಲಕರ ಸಂವಾದದ ಕಥೆ. ಅಂತ ಶ್ವೇತಕೇತು ತನ್ನ ತಂದೆಯೊಟ್ಟಿಗಿದ್ದಾನೆ, ತಾಯಿಯೂ ಕೂಡ ಇದ್ದಾಳೆ, ಅವಳು ಕೂಡ ಮಹಾಪತಿವ್ರತೆ, ಗಂಡನಲ್ಲಿಯೇ ಆಸಕ್ತಳಾದಂತಹ ಪತಿವ್ರತೆ ಅವಳು. ಆ ಸಂದರ್ಭದಲ್ಲಿ ಒಬ್ಬ ಹಣ್ಣು ಮುದುಕ ಬಂದಂತೆ, ಅಲ್ಲಿಗೆ ಬಂದಂತೆ. ಬಂದ ಕೂಡಲೇ ಈ ಉದ್ದಾಲಕ ಸ್ವಾಗತ ಮಾಡಿದ, ಸ್ವಾಗತ ಮಾಡಿ ಕೂರಿಸಿದ, ಏನು ಬೇಕು ಎಲ್ಲ ಸತ್ಕಾರವನ್ನು ಮಾಡಿದ. ಹಾಗೆ ಮಾಡ್ತಾ ಇರಬೇಕಾದ್ರೇ ಶ್ವೇತಕೇತುವನ್ನು ನೋಡಿದ ಆ ವೃದ್ಧನಾದಂಥ ಬ್ರಾಹ್ಮಣ. ಅವನು ಕೇಳ್ತಾನೆ, ಇವನು ಯಾರು? ನೋಡಿದರೆ ಮಹಾ ತಪಸ್ವಿಯಾಗಿ ಕಾಣಿಸ್ತಾನೆ,
ಇವನು ನಿಮ್ಮ ಮಗನ, ಏನು ಕಥೆ ಅಂತ ಕೇಳ್ತಾನೆ. ಅದಕ್ಕೆ ಈ ಉದ್ದಾಲಕ ತಾನೇ ಹೇಳ್ತಾನೆ, ಹೌದು, ನನ್ನ ಪತ್ನಿ ಇದ್ದಾಳಲ್ವ, ಆ ಪತ್ನಿಯಲ್ಲಿ ಹುಟ್ಟಿದವ. ನನ್ನ ಪತ್ನಿ ಆದರೆ ಎಂಥವಳು? ಮಮ ಪತ್ನಿ ಮಹಾಪ್ರಾಜ್ಞ ಕುಶಿಕಸ್ಯ ಸುತಾಮತ ಛಾಯೇವಾನುಗತ ಪತ್ನಿ ಮಮ ನಿತ್ಯ ಮನುವ್ರತ. ಇವಳು ಕುಶಿಕ ರಾಜನ ಮಗಳು, ನನ್ನ ಪತ್ನಿ, ಮಹಾಪತಿವ್ರತೆ, ನನ್ನನ್ನು ಬಿಟ್ಟು ಮತ್ಯಾರನ್ನು ಬಯಸದವಳು, ನೆರಳಿನ ಹಾಗೆ ನನ್ನಿಂದ ಇರ್ತಾಳೆ, ಯಾವತ್ತೂ ಕೂಡ ನೆರಳಿದ್ದ ಹಾಗೇನೆ. ಅರುಂಧತೀವ ಪತ್ನೀನಾಂ ತಪಸಾ ಕರ್ಷಿತಸ್ತನಿ ಅಸ್ಯಾಂ ಜಾತಶ್ವೇತಕೇತುರ್ಮಮ ಪುತ್ರೋ ಮಹಾತಪಃ. ವಸಿಷ್ಠರಿಗೆ ಯಾವ ರೀತಿ ಅರುಂಧತಿ ಇದ್ದಾಳೆ, ಆ ರೀತಿ ಇವಳು ನನ್ನ ಹಾಗೆ ತಪಸ್ಸಿನಲ್ಲಿ ನಡೆತಳಾದವಳು. ಆ ತಪಸ್ಸಿನಿಂದಾಗಿ ತನ್ನ ದೇಹವನ್ನು ಅಷ್ಟು ಕೃಶ ಮಾಡ್ಕೊಂಡಿದ್ದ, ಅಂದರೆ ಅಷ್ಟು ಸಪುರ ತೆಳ್ಳಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇವಳು. ನನಗೋಸ್ಕರ ತಪಸ್ಸನ್ನು ಮಾಡ್ತಾ, ದೇವರಿಗೋಸ್ಕರ ತಪಸ್ಸನ್ನು ಮಾಡ್ತಾ, ಇವಳಲ್ಲಿ ನನಗೆ ಹುಟ್ಟಿದವನೇ ಈ ಶ್ವೇತಕೇತು. ಈ ಶ್ವೇತಕೇತು ಆದರೂ ನನ್ನ ಮಗನಾದರೂ ಇಂಥ ಒಬ್ಬಳು ತಾಯಿಯಿಂದ ಹುಟ್ಟಿ ಬಂದದ್ರಿಂದ ವೇದಾಂತ ಪಾರಗನಾಗಿದ್ದಾನೆ, ಇವನು ಮಹಾಜ್ಞಾನಿ ಆಗಿದ್ದಾನೆ ಅಂತ ಈ ರೀತಿ ಹೇಳ್ತಾನೆ. ಹೇಳಿದಾಗ ಆ ಮುದುಕನಾದ ಬ್ರಾಹ್ಮಣ ಏನಿದ್ದಾನೆ ಅವನು ಹೇಳ್ತಾನೆ, ಅಪೂರ್ವಿ ಭಾರ್ಯ ಯಾಚಾರ್ಥಿ. ಹೇ ವೃದ್ಧಾಲಕ, ನಾನು ಯಾರಾದರೂ ಹೆಂಡತಿ ಸಿಗ್ತಾಳಾ ಅಂತ ಹುಡುಕ್ತಾ ಇದ್ದೇನೆ. ಯಾರಾದರೂ ನನಗೆ ಹೆಂಡತಿ ಸಿಗ್ತಾಳಾ ಅಂತ. ಯಾಕಂದರೆ ವೃದ್ಧನಾಗಿದ್ದೇನೆ, ಕಣ್ಣು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ. ಯಾರಾದರೂ ಹೆಣ್ಣು ಕೊಡಿ ಅಂತ ಹೇಳಿದ್ರೆ ಈಗ ಈ ವಯಸ್ಸಿನಲ್ಲಿ ನನಗೆ ಯಾರು ಹೆಣ್ಣು ಕೊಡ್ತಾರೆ? ಯಾರೂ ಹೆಣ್ಣು ಕೊಡೋದಿಲ್ಲ. ಆದರೆ ನನಗಿನ್ನೂ ಪಿತೃಋಣ ಹಾಗೆ ಉಳ್ಕೊಂಡಿದೆ. ಯಾಕಂದರೆ ಮಕ್ಕಳಿಲ್ಲ, ನನಗೆ ಮಕ್ಕಳಿಲ್ಲದೆ ಇರುವುದರಿಂದಾಗಿ ಪಿತೃಋಣನಾಗ ಹಾಗೆ ಉಳ್ಕೊಂಡಿದೆ. ಅದಕ್ಕೋಸ್ಕರ ಪ್ರಜಾರಣೀತು ಪತ್ನೀತೆ ಕುಲಶೀಲ ಸಮಾಧಿನಿ. ನಿನ್ನ ಹೆಂಡತಿಯನ್ನು ನೋಡಿದ ಮೇಲೆ ಬಹಳ ಖುಷಿಯಾಯಿತು ನನಗೆ. ಯಾಕಂದರೆ ನೀನು ಹೇಳಿದೆಯಲ್ವ, ಬಹಳ ಒಳ್ಳೆಯವಳು, ಒಳ್ಳೆ ಪತಿವ್ರತೆ ಅಂತ. ನನಗೆ ಬಹಳ ಖುಷಿಯಾಯಿತು. ಯಾಕಂದರೆ ಮಕ್ಕಳನ್ನು ಬೇರೆ ಕೊಡ್ತಾಳೆ ಅವಳು. ಒಬ್ಬ ಮಗುವನ್ನು ನಿನಗೆ ಕೊಟ್ಟಿದ್ದಾಳಲ್ವ, ಶ್ವೇತಕೇತುವನ್ನು, ಅದಕ್ಕಾಗಿ ನನಗೂ ಒಂದು ಮಗು ಬೇಕು ಅವಳಿಂದ. ಈ ರೀತಿ ಹೇಳಿ, ಸದೃಶಿ ಮಮ ಗೋತ್ರೇಣ ವಹಾಂ ಏನಂ ಕ್ಷಮಸ್ವವೈ. ಗೋತ್ರವು ಕೂಡ ನಮಗೆ ಸರಿಯಾಗಿ, ಯಾಕಂತ ಹೇಳಿದ್ರೆ ಸಗೋತ್ರದವರನ್ನು ಮದುವೆ ಆಗಬಾರ್ದು ಅಂತ, ಒಂದೇ ಗೋತ್ರ ಇರಬಾರ್ದು, ಭಿನ್ನ ಭಿನ್ನ ಗೋತ್ರದಿಂದಲೂ ಕೂಡ ಇವಳು ನನಗೆ ಸರಿ ಆಗ್ತಾಳೆ. ಅದಕ್ಕೋಸ್ಕರ ನಾನು ಇವಳನ್ನು ಕರ್ಕೊಂಡು ಹೋಗ್ತೇನೆ, ಕ್ಷಮಿಸ್ಬಿಡಪ್ಪ. ಯಾಕಂತೇಳಿದ್ರೆ ನಿನಗೆ ಈಗಾಗಲೇ ಒಬ್ಬಳು ಮಗುವನ್ನು ಕೊಟ್ಟಿದ್ದಾಳೆ, ಅದರಿಂದಾಗಿ ನಿನಗೆ ಪಿತೃಋಣ ಮುಕ್ತಳಾಗಿದ್ದೀಯ ನೀನು. ನಾನಿವ ಪಿತೃಋಣದಿಂದ ಮುಕ್ತನಾಗಬೇಕು, ಅದಕ್ಕೆ ನನಗೆ ಇವಳು ಬೇಕು ಅಂತ ಹೇಳಿ ಆ ಮುದುಕ ಪತ್ನಿ ಏನಿದ್ದಾನೆ, ಉದ್ದಾಲಕನ ಪತ್ನಿ, ಅವನ ಕೈ ಹಿಡ್ಕೊಂಡು ಹೊರಟೇ ಬಿಟ್ಟನಂತೆ. ಅವಳ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ಹೇಗಿದ್ದಾನೆ ಅದರ ವರ್ಣನ ಮಹಾಭಾರತ ಮಾಡುತ್ತದೆ, ನಿಲ್ಲಿಕ್ಕಾಗೋಲ್ಲ ಅವನಿಗೆ, ಅಂಥ ಹಣ್ಣು ಮುದುಕ. ಇತ್ಯುಕ್ತ ಮೃಗಶಾವಾಕ್ಷೀಂ ಚೀರಕೃಷ್ಣಾಂಜನಾಂಬರಾಂ. ಪಾಪ ಆ ಉದ್ದಾಲಕನ ಪತ್ನಿ ಹೇಗಿದ್ದಾಳೆ ಅಂತ ಹೇಳಿದ್ರೆ, ಒಳ್ಳೆ ಅರಳಿದ ಕಣ್ಣಿನವಳಂತೆ ಅವಳು, ಹರಿಣಿ, ಈ ಜಿಂಕೆ ಕಣ್ಣಿನವಳು. ಕಾಡಿನಲ್ಲಿ ತಾನು ಕೃಷ್ಣಾಜಿನವನ್ನು ಉಟ್ಟುಕೊಂಡಿದ್ದಾಳಂತೆ. ಇನ್ನೇನು ಸೀರೆಗಿರೆ ಎಲ್ಲೆಲ್ಲಿದೆ, ಕೃಷ್ಣಾಜಿನವನ್ನು ತೊಟ್ಟಂತಹ ಒಬ್ಬಳು ತಪಸ್ವಿನಿ ಇವನ ಪತ್ನಿ. ಅವನನ್ನು ಹಿಡ್ಕೊಂಡು ಹೊರಟು ಬಿಟ್ಟಿದ್ದಾನಂತೆ. ಇವನಿಗಾದರೂ ಕೋಲಿಲ್ಲದೆ ನಡಿಲಿಕ್ಕಾಗೋಲ್ಲ ಈ ಮುದುಕನಿಗೆ. ಎಷ್ಟ್ಯಾಧಾರ ಕೋಲಿಲ್ಲದೆ ನಡಿಲಿಕ್ಕಾಗಲ್ವಂತೆ. ಸ್ವಸ್ತ್ರಗಾತ್ರ, ದೇಹ ನಡುಗುತ್ತದಂತೆ. ಮಂದಚಕ್ಷುಹು, ಕಣ್ಣು ಕಾಣಲ್ವಂತೆ. ಅವನಿಗೆ ಮಕ್ಕಳು ಬೇಕೀಗ. ನೋಡಿ ಎಂಥ ಪರಿಸ್ಥಿತಿ ಅಂತ ಹೇಳಿದ್ರೆ, ಈಗ ರಾಮ ಕೃಷ್ಣ ಗೋವಿಂದ ತಪಸ್ ಮಾಡುವುದನ್ನು ಬಿಟ್ಟು ಮಕ್ಕಳು ಬೇಕು ನನಗೆ ಅಂತ ಇವಳನ್ನು ಹಿಡ್ಕೊಂಡು ಹೊರಟಿದ್ದಾನೆ. ಈ ಹೆಂಗಸನ್ನು ಇಟ್ಕೊಂಡು ಹೊರಟಿದ್ದಾನೆ. ಸ್ವವ್ಯಾಪಾರಾಕ್ಷಮೋ, ಎಲ್ಲಿವರೆಗೆ ಅಂದರೆ ಇವನ ಕೆಲಸವೂ ಇವನು ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ಇವನಿಗೆ ಮಕ್ಕಳು ಬೇಕಂದು ಹೊರಟಿದ್ದಾನೆ. ಇದನ್ನು ನೋಡಿ ಸಮಾತರಂ ತಥಾ ದೃಷ್ಟ ನಿಯಮಾನಾಂ ಬಲಾದಿವ ತಪಸಾ ದೀಪ್ತವೀರ್ಯೋ ಹಿ ಶ್ವೇತಕೇತುರ್ನ ಚಕ್ಷಮೆ. ಉದ್ದಾಲಕ ಸುಮ್ಮನಿದ್ದಾನಂತೆ, ಏನು ಮಾತಾಡ್ತಾ ಇಲ್ಲ. ತನ್ನ ಹೆಂಡತಿಯನ್ನು ಈ ರೀತಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ರು ಕೂಡ ಸುಮ್ಮನಿದ್ದಾನಂತೆ. ಶ್ವೇತಕೇತುವಿಗೆ ಮಾತ್ರ ತಡಿಲಿಕ್ಕಾಗಲಿಲ್ವಂತ. ತನ್ನ ಅಮ್ಮನನ್ನು ಈ ರೀತಿ ಯಾರೋ ಒಬ್ಬರು ಸಿಕ್ಕಿದವರು ಎಳ್ಕೊಂಡು ಹೋಗಬೇಕಾದ್ರೆ ತಡ್ಕೊಳ್ಳಿಕ್ಕಾಗಲಿಲ್ವಂತೆ ಅವನು. ಕೂಡಲೇ ಆ ಬ್ರಾಹ್ಮಣನನ್ನು ಕುರಿತು ಹೇಳ್ತಾನೆ, ಏ ಕೆಟ್ಟ ಬ್ರಾಹ್ಮಣ, ನಮ್ಮಮ್ಮ ನಾನು ಬಿಟ್ಟುಬಿಡು ನೀನು ಅಂತ. ದುರ್ಬ್ರಾಹ್ಮಣ ವಿಮುಂಚತ್ವಂ ಮಾತರಮ್ಮೆ ಪತಿವ್ರತ. ನನ್ನಮ್ಮ ಪತಿವ್ರತೆ, ಅಂತಹ ಪತಿವ್ರತೆಯಾದ ಹೆಣ್ಣನ್ನು ಬಿಟ್ಟುಬಿಡು ಅಂತ ಹೇಳ್ತಾನೆ. ನಮ್ಮಪ್ಪ ಏನು ಸಾಮಾನ್ಯ ಅಂತ ತಿಳ್ಕೊಂಡಿದ್ಯಾ ಉದ್ದಾಲಕ? ಈ ಕ್ಷಣದಲ್ಲಿ ಶಾಪ ಕೊಟ್ಟು ನಿನ್ನನ್ನು ಸಾಯಿಸಿಬಿಡ್ತಾನೆ. ಸುಮ್ಮನೆ ಕೂತಿದ್ದಾನಷ್ಟೇ. ಶಾಪಾನುಗ್ರಹಯೋ ಶಕ್ತಂ ತೂಷ್ಣೀಂ ಭೂತೋ ಮಹಾವ್ರತಃ. ವ್ರತಧಾರಿಯಾಗಿರೋದ್ರಿಂದಾಗಿ ಸುಮ್ಮನೆ ಕೂತಿದ್ದಾನೆ. ನನ್ನ ತಾಯಿ ಏನು ಸುಮ್ಮನಿದ್ದಾಳ?
ಸಾಮಾನ್ಯಲ್ಲ ಅವಳು ನಿನ್ನನ್ನು ಬೇಕಾದ್ರೆ ಸುಟ್ಟು ಹಾಕಿಬಿಡ್ತಾಳೆ. ಈ ರೀತಿ ಹೇಳಿ ಇವರಿಬ್ಬರು ಸುಮ್ಮನೆ ಕೂತಿರೋದು ನೋಡಿ ಅಪ್ಪ ಅಮ್ಮ, ತಾನೇ ಶಾಪ ಕೊಡಲಿಕ್ಕೆ ಉದ್ಯುಕ್ತನಾದ ವೃದ್ಧ ಬ್ರಾಹ್ಮಣನಿಗೆ. ಆಗ ಉದ್ದಾಲಕ ತಡಿತಾನೆ, ಬಿಡು ನೀನು, ಯಾಕಂದರೆ ಇದೇ ನಿಯಮ ಅಂತ ಹೇಳ್ತಾರೆ. ನಿಯಮವೇ ಇದು. ಏನು ಅಂತ ಹೇಳಿದ್ರೆ, ಯಾವ ಹೆಣ್ಣು ಯಾವ ಗಂಡನೊಟ್ಟಿಗೆ ಬೇಕಾದರೂ ಹೋಗ್ಬೋದು ಅಂತ, ಜಾತಿ ಮಾತ್ರ ಒಂದೇ ಆಗಿರಬೇಕು ಅಂತ. ಅದೇ ಜಾತಿಯ ಯಾವ ಪುರುಷನೊಟ್ಟಿಗೂ ಹೋಗ್ಬೋದು. ಪ್ರಜಾರಣೀಮಿಮಾಂ ಪತ್ನೀಂ ವಿಮುಂಚತ್ವಂ ಮಹಾತಪಾಃ ಏಕಯಾ ಪ್ರಜೆಯ ಪ್ರೀತೋ ಮಾತರಂತೆ ದದಾಮ್ಯಹಂ. ಅದಕ್ಕೆ ಆ ಮುದುಕ ಹೇಳ್ತಾನೆ, ಈ ಶ್ವೇತಕೇತುವನ್ನು ಕುರಿತು ಯಾಕೆ ಸಿಟ್ಟು ಮಾಡ್ಕೊಳ್ತಾ ಇದ್ಯಪ್ಪ? ನೋಡು, ನಿಮ್ಮ ಅಮ್ಮ ಇದ್ದಾಳಲ್ವಾ, ಅವಳು ಮಕ್ಕಳನ್ನು ಕೊಡುವವಳು ಅವಳು. ನನಗೆ ಒಂದು ಮಗು ಆದಮೇಲೆ ಬಿಟ್ಟುಬಿಡ್ತೇನೆ ನಿಮ್ಮ ಅಮ್ಮನನ್ನು, ಆಮೇಲೆ ನಿನ್ನ ಅಮ್ಮನನ್ನು ನೀನು ಕರ್ಕೊಂಡು ಬಾ, ನಾನೇನು ಇಟ್ಕೊಳ್ಳಲ್ಲ, ನನಗೊಂದು ಮಗು ಆಗಬೇಕು, ಮಗು ಆದಮೇಲೆ ನಾನು ಬಿಟ್ಟುಬಿಡ್ತೇನೆ ಅಂತ ಹೇಳ್ತಾನೆ. ಇದನ್ನು ನೋಡಿ ತುಂಬ ಸಿಟ್ಟು ಬಂತು ಶ್ವೇತಕೇತುವಿಗೆ. ಇದೇನಿದು, ನನ್ನ ಅಮ್ಮನ ಮೇಲೆ ಅನ್ಯಾಯ ನಡೀತಾ ಇದೆಯಲ್ವಾ ಅಂತ. ಅನ್ಯಾಯ ನಡೀತಾ ಇದ್ದರೂ ಕೇಳುವವರೇ ಇಲ್ವಲ್ಲ, ಏನಿದು ಅಂತ ಹೇಳಿ ಉದ್ದಾಲಕನಿಗೆ ಹೇಳಿದರೆ ಉದ್ದಾಲಕನಿಗೆ ಹೇಳ್ತಾನೆ, ಇವಾಗ ಇದೇ ನಿಯಮ ಅಂತ. ಒಬ್ಬಳು ಹೆಣ್ಣಿನಿಂದ ಯಾರು ಬೇಕಾದರೂ ಮಕ್ಕಳನ್ನು ಪಡಿಬೋದು, ಅದಕ್ಕೆ ಇಂಥ ಒಬ್ಬ ಪುರುಷನೊಟ್ಟಿಗೆ ಬದುಕಬೇಕು ಅಂತ ನಿಯಮ ಇಲ್ಲಪ್ಪ, ಅದಕ್ಕೆ ಈ ರೀತಿಯಾಗಿದೆ ಅಂತ. ಅದನ್ನು ಕೇಳಿ ಶ್ವೇತಕೇತುವಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಆಗಿ ಅವನು ಅವತ್ತಿನಿಂದ ಒಂದು ನಿಯಮವನ್ನು ಮಾಡ್ತಾನೆ. ಇವತ್ತಿನಿಂದ ತದಾ ಪ್ರಭೃತಿ ಮರ್ಯಾದಾ ಸ್ಥಾಪಿತೇ ಯಮಿತಿ ಶ್ರುತಿ ವಿಚ್ಛರಂತ್ಯಾಪತಿಂ ನಾರ್ಯ ಅದ್ಯ ಪ್ರಭೃತಿ ಪಾತಕಂ. ಇವತ್ತಿನಿಂದ ಯಾವ ಹೆಣ್ಣು ತನ್ನ ಗಂಡನನ್ನು ಮೀರಿ ಹೋಗ್ತಾಳೆ, ಕಂಡ ಪುರುಷನೊಟ್ಟಿಗೆ ಹೋಗ್ತಾಳೆ, ಅವಳು ಭ್ರೂಣ ಹತ್ಯೆ ಮಾಡಿದ ಪಾಪವನ್ನು ಹೊಂದಿದವಳಾಗ್ತಾಳೆ ಅಂತ, ಅಂಥ ಪಾಪಿ ಆಗ್ತಾಳೆ. ಅದರಿಂದಾಗಿ ಇನ್ನು ಮುಂದೆ ಒಬ್ಬ ಪತ್ನಿಗೆ ಒಬ್ಬನೇ ಪತಿ, ಈ ರೀತಿ ಶಾಪವನ್ನು ಕೊಟ್ಟಳು. ಅವನು ಶ್ವೇತಕೇತು ತಾನು ಶಾಪವನ್ನು ಕೊಡುತ್ತಾನೆ. ಅದರ ನಂತರ ಈ ನಿಯಮ ಬಂತು ಅಂತ ಮಹಾಭಾರತ ಹೇಳ್ತದೆ. ಒಬ್ಬ ಪತ್ನಿ ಒಬ್ಬ ಪತಿಯೊಟ್ಟಿಗೆ ಇರಬೇಕು, ಕಂಡವರೊಟ್ಟಿಗೆ ಹೋಗಬಾರದು ಅಂತ. ಆದರೆ ಮಹಾಭಾರತದಲ್ಲಿ ಪಾಂಡುರಾಜ ಹೇಳ್ತಾನೆ, ಉತ್ತರ ಕುರು ಒಂದು ದೇಶ ಇದೆಯಂತೆ, ಉತ್ತರ ಕುರು ದೇಶ ಅಂತ. ಅಲ್ಲಿ ಇವತ್ತಿಗೂ ಇದೇ ನಿಯಮ ಇದೆ. ಏನು ಅಂತ ಹೇಳಿದ್ರೆ, ಯಾವ ಹೆಣ್ಣು ಯಾರೊಟ್ಟಿಗೆ ಬೇಕಾದರೂ ಹೋಗ್ಬೋದು, ಪ್ರಾಣಿಗಳ ಹಾಗೆ ಅಂತ. ಪ್ರಾಣಿಗಳಿಗೆ ಈ ನಿಯಮ ಅನ್ವಯವಾಗೋಲ್ಲ. ಏನು ಅಂದರೆ ಶ್ವೇತಕೇತು ಹೇಳಿದ್ದು. ಅದರಿಂದಾಗಿ ಪ್ರಾಣಿಗಳಲ್ಲಿ ಒಂದು ಹೆಣ್ಣು ಒಂದು ಗಂಡಿಗೆ ಸಂಬಂಧಪಟ್ಟದ್ದಲ್ಲ. ಮತ್ತು ಆ ಹೆಣ್ಣಿನಲ್ಲಿ ಯಾವುದಾದ್ರೂ ಗಂಡು ಬಂದು ತಾನು ಉತ್ಪಾದನೆಯನ್ನು ಮಾಡ್ತಾ ಇರ್ತದೆ, ಪ್ರಜಾವೃದ್ಧಿ ಮಾಡ್ತಾ ಇರ್ತದೆ. ನಾವು ನೋಡ್ತೇವೆ ಪ್ರಾಣಿಗಳನ್ನು. ಯಾವುದೋ ಒಂದು ಎತ್ತು ನೋಡಿತು, ಯಾವುದೋ ಒಂದು ಹಸುವನ್ನು ತಾನು ಗರ್ಭ ಮಾಡಿತು, ಇನ್ನೊಂದು ಎತ್ತು ನೋಡಿತು ತಾನು ಗರ್ಭ ಮಾಡಿತು. ಈ ರೀತಿ ನಿಯಮ ಇಲ್ಲ. ಮನುಷ್ಯರಲ್ಲೂ ಮೊದಲು ಈ ರೀತಿ ಇತ್ತು. ಆದರೆ ಶ್ವೇತಕೇತುವಿನ ನಂತರ ಈ ನಿಯಮ ಹೋಯಿತು ಅಂತ ಈ ರೀತಿ ಕಾಣಿಸ್ತದೆ. ಆದರೆ ಇದಕ್ಕೆ ಮಧ್ವಾಚಾರ್ಯರು ಬಹಳ ಸುಂದರವಾದ ಒಂದು ವಿವರಣೆಯನ್ನು ಕೊಡ್ತಾರೆ. ಮೊದಲು ಹೀಗೆ ಇತ್ತು ಅಂತ ಹೇಳಿದ್ರೆ, ಮೊದಲು ಬಂದಿದ್ದು ಹೀಗೇನೆ, ಮತ್ತಾರೋ ಮಾಡ್ಕೊಂಡಿದ್ದೆ ಈ ರೀತಿ ನಿಯಮ ಅಂತ. ಸಾಮಾನ್ಯವಾಗಿ ಅಂದರೆ ಸ್ವಚ್ಛಂದತೆಗೆ ಕಡಿವಾಣವನ್ನು ಹಾಕಿದವನು ಯಾರು ಅಂದರೆ ಶ್ವೇತಕೇತು. ಅದಕ್ಕಿಂತ ಮೊದಲು ಸ್ವಚ್ಛಂದವಾಗಿತ್ತು. ಸ್ತ್ರೀಯರು ಯಾರೊಟ್ಟಿಗೆ ಬೇಕಾದರೂ ಇರ್ಬೋದು. ಇವತ್ತೇನು ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನು ನೋಡ್ತೇವೆ, ಆ ಪಾಶ್ಚಾತ್ಯ ಸಂಸ್ಕೃತಿಯೇ ಮೊದಲು ಇಲ್ಲಿತ್ತು ಅಂತ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಆ ರೀತಿ ಇಲ್ಲ ಅಂತ ಹೇಳ್ತಾರೆ. ಮೊದಲು ಕೃತಯುಗದಲ್ಲಿ ಯಾವ ರೀತಿ ಇತ್ತು ಅಂದರೆ, ಇವತ್ತಿಗೂ ದೇವತಾ ಸ್ತ್ರೀಯರಾಗೇನೆ, ದೇವತಾ ಸ್ತ್ರೀಯರು ತಮ್ಮ ಪುರುಷನನ್ನು ಪತಿಯನ್ನು ಬಿಟ್ಟು ನೋಡೋದಿಲ್ಲ. ತಮ್ಮ ಪತಿಯೊಟ್ಟಿಗೆ ಅವರು ಯಾವತ್ತೇ ಇರುವುದು. ಇವಾಗ ಪಾರ್ವತಿ ಯಾವತ್ತು ಶಿವನನ್ನು ಬಿಟ್ಟು ಮತ್ತಾರನ್ನು ಮನಸ್ಸಿನಲ್ಲೂ ಎಣಿಸಲ್ಲ. ಸರಸ್ವತಿ ಬ್ರಹ್ಮನನ್ನು ಬಿಟ್ಟು ಮತ್ತಾರನ್ನು ಕನಸು ಮನಸ್ಸಲ್ಲೂ ಎಣಿಸಲ್ಲ. ಲಕ್ಷ್ಮಿ ನಾರಾಯಣನನ್ನು ಬಿಟ್ಟು ಮತ್ತಾರನ್ನು ಎಣಿಸಲ್ಲ. ಈ ರೀತಿ ದೇವತೆಗಳಲ್ಲಿ ದೇವತಾ ಸ್ತ್ರೀಯರೆಲ್ಲರೂ ಕೂಡ ಹಾಗೆ ಅಂದರೆ ನಿಯತ ಪತ್ನಿಯರು ಅಂತ. ಆ ಪತಿಯೂ ಕೂಡ ಅಷ್ಟೇ. ಆ ಪತಿಯು ತನ್ನ ಪತ್ನಿಯನ್ನು ಬಿಟ್ಟು ಮತ್ತಾರನ್ನು ಕನಸು ಮನಸ್ಸಿನಲ್ಲೂ ನೆನೆಸೋದಿಲ್ವಂತೆ. ಅದೇ ರೀತಿ ಕೆಲವು ಋಷಿಗಳಲ್ಲೂ ಇದೆ ನಿಯತ ಪತ್ನಿಯರು ಅಂತ. ಅಂದರೆ ಜನ್ಮಾಂತರಗಳಲ್ಲಿ ಕೂಡ ಅವರೇ ಪತ್ನಿ ಅದೇ ಪತಿ. ಈ ರೀತಿ ಪತಿಪತ್ನಿಯರು ತಾವು ಹುಟ್ಟಿಕೊಂಡು ಹಾಗೆ ತಾವು ಸಾಧನೆಯನ್ನು ಮಾಡಿ ಇವರು ಮೋಕ್ಷಕ್ಕೆ ಹೋಗಬೇಕಾದರೂ ಕೂಡ ಪತಿಪತ್ನಿಯರು ಒಟ್ಟಿಗೆ ಹೋಗ್ತಾರಂತ. ವೈಕುಂಠ ಲೋಕಕ್ಕೂ ಕೂಡ ಪತಿಪತ್ನಿಯರು ಒಟ್ಟಿಗೆ ಹೋಗ್ತಾರಂತೆ. ಹೋಗಿ ವೈಕುಂಠದಲ್ಲಿಯೂ ಕೂಡ ಪತಿಪತ್ನಿಯರು ಒಟ್ಟಿಗೆ ಇರ್ತಾರಂತೆ. ಅದರಿಂದಾಗಿ ಮೊದಲು ಸೃಷ್ಟಿಯಾದಾಗ ಯಾವ ಹೆಣ್ಣು, ಇವಾಗ ನಾವೇನು ಅಲೆಮಾರಿ ಕಾಡು ಜನಾಂಗ ನೋಡ್ತೇವೆ, ಆದಿವಾಸಿಗಳು ಯಾರೊಟ್ಟಿಗೆ ಬೇಕಾದ್ರೆ ಇರ್ಬೋದು, ಆ ರೀತಿ ಇರಲಿಲ್ಲ. ಮತ್ತು ಒಬ್ಬ ಪತಿ ತನ್ನ ಪತ್ನಿಯನ್ನೇ ಬಯಸ್ತಾ ಇದ್ದ.
ಆ ಪತ್ನಿ ಪತಿಯನ್ನೇ ಬಯಸ್ತಾ ಇದ್ಲು, ಮತ್ತಾರನ್ನೂ ಇಲ್ಲ. ಏನಂತ ಹೇಳಿದ್ರೆ ಬದುಕಿರುವಷ್ಟು ಕಾಲ ಮಾತ್ರ ಅಲ್ಲ, ಜನ್ಮ ಜನ್ಮ ಜನ್ಮಾಂತರಗಳೆಲ್ಲ ಹಾಗೆ. ಅದರಿಂದಾಗಿ ಆ ಪತಿಯ ಆ ಪತ್ನಿಯನ್ನು ಸೇರ್ತಾಯಿದ್ರು, ಯಾವುದೇ ಜನ್ಮಕ್ಕೆ ಬಂದರೂ ಕೂಡ. ಹೇಗಾದರೂ ಅವರಿಬ್ಬರಿಗೂ ಗಂಟು ಬೀಳ್ತಾ ಇತ್ತು. ಆದರೆ ಈ ಕೃತಯುಗ ಯಾವಾಗ ಮುಗಿದ ಮೇಲೆ ಕೆಲವೊಂದು ಸ್ತ್ರೀಯರು ಬಂದರಂತೆ, ಅಂದರೆ ಅಪ್ಸರಾ ಸ್ತ್ರೀಯರಾಗಿ. ಈ ಅಪ್ಸರಾ ಸ್ತ್ರೀಯರಿಂದ, ಯಾಕಂದರೆ ಈ ಅಪ್ಸರಾ ಸ್ತ್ರೀಯರಿಗೆ ಈ ರೀತಿ ನಿಯಮ ಇಲ್ಲ, ಅವರಿಗೊಂದು ಗಂಡಂದರು ಅಂತಿಲ್ಲ. ಅದರಿಂದ ಏನಾಯಿತು ಅಂತ ಹೇಳಿದ್ರೆ ಆಮೇಲೆ ಯಾವ ಗಂಡನೊಟ್ಟಿಗೆ ಬೇಕಾದರೂ ಹೋಗ್ಬೋದು. ಅಂದರೆ ಲಜ್ಜೆ ಬಿಟ್ಟವರಾದರು ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳು ಲಜ್ಜೆ ಬಿಡುವಂತಹ ಸಂಸ್ಕೃತಿ ಅವಾಗಿನಿಂದ ಶುರುವಾಯಿತು. ಅವಾಗೇನು ಅಂತ ಹೇಳಿದರೆ ಯಾವನೊಟ್ಟಿಗೆ ಹೋಗೋದು, ತನಗೆ ಇಷ್ಟ ಆಯಿತು, ಇಷ್ಟ ಆದಾಗ ಯಾವನೊಟ್ಟಿಗೆ ಗಂಡನೊಟ್ಟಿಗೆ ಹೋದ್ಲು, ಆ ಪುರುಷನೊಟ್ಟಿಗೆ. ಅವನು ಸಾಕು ಅಂತ ಕಾಣಿಸ್ತು, ಆಮೇಲೆ ಇನ್ನೊಬ್ಬನೊಟ್ಟಿಗೆ ಹೋದ್ಲು. ಅವನು ಸಾಕು ಅಂತ ಕಾಣಿಸ್ತು, ಇನ್ನೊಬ್ಬನೊಟ್ಟಿಗೆ. ಇವತ್ತೇ ನಾವು ಪಾಶ್ಚಾತ್ಯ ಸಂಸ್ಕೃತಿ ನೋಡುತ್ತೇವೆ, ಆ ರೀತಿ ಬೆಳ್ಕೊಂಡು ಬಂತು. ಅದು ಆಮೇಲೆ ಬಂದದ್ದು. ನಿಜವಾಗಿ ಆವಾಗಲೂ ಕೂಡ ಋಷಿಗಳು ಇದ್ದದ್ದು ಹಾಗೇನೆ, ಋಷಿ ಪತ್ನಿಯರು ಹಾಗೇನೆ, ಯಾರ್ಯಾರೊಟ್ಟಿಗೆ ಹೋಗೋದಿಲ್ಲ, ಒಂದೇ ರೀತಿ ಇದ್ದದ್ದು. ಆದರೆ ಕೆಲವರಲ್ಲಿ ಈ ರೀತಿ ನಡೀತು. ಅದಕ್ಕೆ ಬ್ರೇಕ್ ಹಾಕಿದವನು ಯಾರು ಅಂದರೆ ಶ್ವೇತಕೇತು. ಯಾಕಂದರೆ ಇದು ಸಾಮಾಜಿಕವಾಗಿ ಬಹಳ ತೊಂದರೆಯನ್ನು ಉಂಟು ಮಾಡುತ್ತದೆ. ಯಾರಿಗೆ ತೊಂದರೆಯನ್ನು ಉಂಟು ಮಾಡುತ್ತದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಬರುವ ಮಕ್ಕಳಿಗೆ. ನೋಡಿ, ಅದಕ್ಕೆ ಶ್ವೇತಕೇತು ಶಾಪವನ್ನು ಕೊಟ್ಟದ್ದು. ಯಾಕಂದರೆ ಒಬ್ಬ ಮಗನಾಗಿ ತನ್ನ ಅಮ್ಮನಿಗೆ ಈ ರೀತಿ ಅನ್ಯಾಯವನ್ನು ಮಾಡ್ತಾ ಇದ್ದರೆ ಅದನ್ನು ಸಹಿಸಿಕೊಳ್ಳಿಕ್ಕಾಗೋಲ್ಲ. ಅದು ಈ ನಿಯಮ ಏನು ಬೇಕಾದ್ರೂ ಇರಲಿ, ಆದರೆ ಅಮ್ಮನೇ ತನ್ನ ಅಮ್ಮನನ್ನು ಯಾವನೋ ಒಬ್ಬ ವ್ಯಕ್ತಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ನೋಡಲಿಕ್ಕಾಗೋಲ್ಲ. ಅದಕ್ಕಾಗಿ ಈ ರೀತಿ ಒಬ್ಬಳು ತಾಯಿ ತಾನು 4-5 ಪುರುಷರೊಟ್ಟಿಗೆ ಹೋಗ್ತಾಳೆ ಅಂತೇಳಿದ್ರೆ ಮಕ್ಕಳಿಗೆ ಸಾಮಾಜಿಕವಾಗಿ ತುಂಬ ತೊಂದರೆ ಉಂಟಾಗ್ತದೆ ಎಂಬ ಕಾರಣದಿಂದಾಗಿ ಶ್ವೇತಕೇತು ಈ ರೀತಿ ಶಾಪವನ್ನು ಕೊಟ್ಟು ಮುಂದೆ ಆ ರೀತಿ ನಡಿಬಾರದು ಅಂತ. ಆದರೆ ಅದರೊಟ್ಟಿಗೆ ಒಂದು ಸೇರಿಸಿದ ಶ್ವೇತಕೇತು, ಕ್ಷತ್ರಿಯರಲ್ಲಾಗಬೇಕಾದ್ರೆ ಪತ್ನಿ ಏನಿದ್ದಾಳೆ ಪತಿಯ ಆದೇಶದಂತೆ, ಯಾಕಂದರೆ ರಾಜ್ಯ ಉಳಿಬೇಕು, ಅದಕ್ಕೋಸ್ಕರ ಶ್ರೇಷ್ಠರಾದ ವ್ಯಕ್ತಿಯೊಟ್ಟಿಗೆ ಕೊಡ್ಬೋದು, ಉಳಿದ ಹಾಗೆ ಇಲ್ಲ. ಇದೆಷ್ಟು ಶ್ವೇತಕೇತು ಮಾಡಿದ್ದಾನೆ. ಅದರಿಂದಾಗಿ ಪಾಂಡುರಾಜ ಹೇಳ್ತಾನೆ, ಈಗ ನೀನು ಆ ಶ್ವೇತಕೇತುವಿನ ಮಾತಿನಂತೆ, ಹೌದು ಬೇರೆಯವರೊಟ್ಟಿಗೆ ಹೋಗಬಾರದು, ಆದರೆ ಇಂಥ ಆಪತ್ಕಾಲದಲ್ಲಿ ಬೇರೆಯವರೊಟ್ಟಿಗೆ ಹೋಗ್ಬೋದು. ಯಾರಾದರೂ ಒಬ್ಬ ಬ್ರಾಹ್ಮಣ ಅವರೊಟ್ಟಿಗೆ ನೀನು ಹೋಗ್ಬೋದು, ಅವರಿಂದ ಮಕ್ಕಳನ್ನು ಪಡಿಬೋದು, ಅದರಿಂದ ಏನೂ ದೋಷ ಬರುವುದಿಲ್ಲ ಅಂತ ಹೇಳಿ ಮತ್ತೆ ಅವಳಿಗೆ ಸಮಜಾಯಿಷಿ ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಇವಳು ಕೇಳುವುದಿಲ್ಲ ಅಂತ ಹೇಳಿ ಪಾಂಡುರಾಜ ಎಷ್ಟರ ಮಟ್ಟಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ತನ್ನ 2 ಕೈಯನ್ನು ಜೋಡಿಸ್ತಾನಂತೆ. ಕೈ ಜೋಡಿಸಿ ಆ ಕುಂತಿಗೆ ನಮಸ್ಕಾರ ಮಾಡೋದೊಂದು ಬಾಕಿ ಅಷ್ಟೇ. ಹೇಗಾದರೂ ನನ್ನನ್ನು ಉದ್ಧಾರ ಮಾಡು, ಹೇಗಾದರೂ ನನ್ನನ್ನು ಈ ಪಾಪದಿಂದ ಪರಿಹಾರ ಮಾಡು, ನನಗೆ ಮಕ್ಕಳಾಗುವಾಗ ಮಾಡು, ಯಾಕಂದರೆ ಮಕ್ಕಳಾಗದೇ ಇದ್ದರೆ ನನಗೆ ಸದ್ಗತಿ ಇಲ್ಲ ಅಂತ ಕುಂತಿ ಹೇಳಲಿಕ್ಕೆ ಹೇಳ್ತಾಳೆ. ಆ ರೀತಿ ನಿಮಗಿದ್ದ ಪಕ್ಷದಲ್ಲಿ ನಾವಿಬ್ಬರು ಒಟ್ಟಿಗೆ ಸೇರೋಣ, ಸಮಾಗಮವನ್ನು ಮಾಡೋಣ, ಆ ರೀತಿಯಿಂದಾಗಿ ಮಕ್ಕಳನ್ನು ಪಡೆಯೋಣ, ಸ್ವರ್ಗಕ್ಕೆ ಹೋಗ್ತೇವೆ ಅಂತ. ಅದಕ್ಕೆ ಅವನು ಒಪ್ಲಿಕ್ಕೆ ತಯಾರಿಲ್ಲ. ಆ ರೀತಿ ಬೇಡ, ಮತ್ತು ನೀನು ಬೇರೆ ಯಾವುದಾದ್ರೂ ವಿಧಾನದಿಂದ ಮಕ್ಕಳನ್ನು ಪಡಿ, ಅದಕ್ಕೆ ಬೇಕಿದ್ರೆ ನಾನೇನು ಕೈ ಜೋಡಿಸಿ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದಾಗ ಕುಂತ ಹೇಳ್ತಾನೆ, ಇಲ್ಲ ನೀವು ಯಾವ ರೀತಿ ಖಂಡಿತ ಮಾಡಬಾರ್ದು. ಯಾವತ್ತೂ ಪತ್ನಿಗೆ ಕೈ ಜೋಡಿಸಬಾರ್ದು, ಅದು ಒಳ್ಳೆಯದಲ್ಲ. ನಾನು ನಿಮಗೊಂದು ರಹಸ್ಯ ಹೇಳ್ತೇನೆ, ನನಗೊಂದು ಮಂತ್ರ ಇದೆ ಅಂತ ಹೇಳಿ ದುರ್ವಾಸರು ಹಿಂದೆ ಏನು ಉಪದೇಶ ಕೊಟ್ಟಿದ್ದರು ಆ ಉಪದೇಶ ಕೊಟ್ಟಂತಹ ಮಂತ್ರವನ್ನು ಇವಳು ಹೇಳ್ತಾಳೆ. ಈ ಮಂತ್ರವನ್ನು ನಾನು ಹೇಳಿ ಯಾವ ದೇವತೆಯನ್ನು ಕರೀತೇನೆ ಆ ದೇವತೆ ಬಂದು ನಮಗೆ ಮಕ್ಕಳನ್ನು ಕೊಡ್ತಾನೆ. ಇದೊಂದು ನನಗೆ ದುರ್ವಾಸರು ವರವನ್ನು ಕೊಟ್ಟಿದ್ದಾರೆ. ಆದರೆ ನಿಮ್ಮನ್ನು ಮೀರಿ ನಾನು ನಡೆಯೋದಿಲ್ಲ. ಯಾವತ್ತೂ ಪತ್ನಿಗೆ ಪತಿಯೇ ದೈವ, ಪತಿ ಹೇಳಿದಾಗೆ ನಡ್ಕೊಳ್ಬೇಕು. ಅದಕ್ಕಾಗಿ ನೀವು ಯಾರನ್ನು ಕರಿಬೇಕು ಅಂತ ಹೇಳ್ತೀರಿ ನಾನು ಅವರನ್ನು ಕರಿತೇನೆ, ಆ ದೇವತೆಯನ್ನು ಅಥವಾ ಬೇರೆ ಯಾರಾದರೂ ಬ್ರಾಹ್ಮಣನನ್ನು ಕರಿತೇನೆ, ಅವರು ನನಗೆ ಮಕ್ಕಳನ್ನು ಕೊಟ್ಟು ಹೋಗ್ತಾರೆ. ಆದರೆ ನಿಮ್ಮ ಆದೇಶದಂತೆ ಹೊರತು ನಾನಾಗಿ ಯಾರನ್ನು ಇಚ್ಛಿಸೋಲ್ಲ. ಯಾಕಂದರೆ ಇದು ನನಗೆ ಇಷ್ಟ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾಳೆ. ಇದು ನನಗೆ ಇಷ್ಟ ಇಲ್ಲದೇ ಇರುವಂಥದ್ದು ಏನಂದರೆ ಇನ್ನೊಬ್ಬರಿಂದ ಮಕ್ಕಳನ್ನು ಪಡೆಯುವುದು. ಆದರೂ ನೀವು ಇಷ್ಟು ಕೇಳ್ಕೊಳ್ತಾ ಇದ್ದೀರಿ ಅಂತ ಹೇಳಿ ನಾನು ಹೇಳ್ತೇನೆ ಅಂತ ಹೇಳಿದಾಗ ಬಹಳ ಖುಷಿ ಆಯ್ತಂಥದ್ದು ಪಾಂಡುರಾಜನಿಗೆ. ಧನ್ಯೋಸ್ಮಿ ಅನುಗೃಹೀತೋಸ್ಮಿ, ನಾನೇ ಧನ್ಯ, ದೊಡ್ಡ ಅನುಗ್ರಹ. ನಿನಗೆ ಆ ವರವನ್ನು ಕೊಟ್ಟಂತಹ ಋಷಿಗಳೇನಿದ್ದಾರೆ ಅವರಿಗೆಷ್ಟು ನಮಸ್ಕಾರ ಮಾಡಿದರೂ ಸಾಕಾಗೋದಿಲ್ಲ ಅಂತ ಹೇಳಿ ಪಾಂಡುರಾಜ ಹೇಳ್ತಾನೆ, ಯಾವತ್ತು ನಾವು ಕ್ಷತ್ರಿಯರ ಮುಖ್ಯ ಕರ್ತವ್ಯ ಏನು ಅಂದರೆ ರಾಜ್ಯ ಪಾಲನೆಯನ್ನು ಮಾಡುವಂಥದ್ದು, ರಾಷ್ಟ್ರವನ್ನು ಪಾಲನೆ ಮಾಡುವುದು. ಯಾವುದೇ ಒಂದು ರಾಷ್ಟ್ರವನ್ನು ನಿಲ್ಲಬೇಕು, ರಾಷ್ಟ್ರ ಚೆನ್ನಾಗಿರಬೇಕು, ರಾಜ್ಯ ಚೆನ್ನಾಗಿರಬೇಕು ಅಂದರೆ ಮುಖ್ಯ ಬೇಕಾದದ್ದೇನು ಅಂದರೆ ಧರ್ಮ ಇಲ್ಲ ಅಂದರೆ ರಾಜ್ಯ ನಿಲ್ಲುವುದಿಲ್ಲ, ರಾಷ್ಟ್ರ ನಿಲ್ಲುವುದಿಲ್ಲ.
ಅದರಿಂದಾಗಿ ಪ್ರವರಂ ಸರ್ವದೇವಾನಾಂ ಧರ್ಮಮಾವಾಹಯಾಮಿತಿ, ನೀನು ಆ ಧರ್ಮದೇವತೆ ಏನಿದ್ದಾನೆ ಆ ಧರ್ಮದೇವತೆಯನ್ನೇ ಮೊದಲು ಕರಿ ಅಂತ ಹೇಳ್ತಾರೆ. ಅಂದರೆ ಧರ್ಮರಾಜನನ್ನ ಕರಿ, ಆ ಧರ್ಮರಾಜನಿಂದಾಗಿ ಮಕ್ಕಳನ್ನು ಪಡಿ ಅಂತ ಹೇಳ್ತಾರೆ. ಆಯಿತು ಅಂತ ಒಪ್ಪಿದ್ಲು. ಒಪ್ಪಿ ಮೊದಲು ಆ ಧರ್ಮನನ್ನು ಪೂಜೆ ಮಾಡಿದ್ಲಂತೆ. ಆ ಯಮಧರ್ಮ ಏನಿದ್ದಾನೆ ಯಮಧರ್ಮನನ್ನು ಪೂಜಿಸಿ ಆನಂತರ ಆ ಧರ್ಮರಾಜನನ್ನು ಕರೀಲಿಕ್ಕೋಸ್ಕರ ತಾನು ಉದ್ಯುಕ್ತಳಾಗ್ತಾಳೆ. ಏನು ದುರ್ವಾಸರು ಮಂತ್ರವನ್ನು ಹೇಳಿದ್ದಾರೆ ಆ ಮಂತ್ರವನ್ನು ಜಪಿಸಲಿಕ್ಕೆ ಉದ್ಯುಕ್ತಳಾಗ್ತಾಳೆ. ಆಗ ಪಾಂಡುರಾಜ ಹೇಳ್ತಾನೆ, ಅಧರ್ಮೇಣ ಧರ್ಮೋ ವೈ ಸಂಯುಜ್ಯೇತ ಕದಾಚನ ಲೋಕಶ್ಚಾಪಿ ವರಾರೋಹೆ ಧರ್ಮೋಯಮಿತಿ ಮನ್ಯತೆ. ಈ ಧರ್ಮ ಏನಿದ್ದಾನೆ ಆ ಧರ್ಮನನ್ನೇ ನಾನು ಯಾಕೆ ಮಗನಾಗಿ ಪಡಿತಾ ಇದ್ದೇನೆ ಅಂತ ಹೇಳಿದರೆ, ಆ ಧರ್ಮ ದೇವತೆಯೇ ತಾನು ಬಂದ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಕೂಡ ಅಧರ್ಮ ಬರಲಿಕ್ಕೆ ಸಾಧ್ಯವೇ ಇಲ್ವಲ್ಲ. ಯಾಕಂದರೆ ಧರ್ಮದೇವತೆಯೇ ತಾನೆ. ಬೇರೆ ಯಾರಾದರೂ ಬಂದರು ಅಂತ ಹೇಳಿದರೆ ಆವಾಗ ಅಧರ್ಮ ಬರಲಿಕ್ಕೆ ಸಾಧ್ಯತೆ ಉಂಟು. ಧರ್ಮದೇವತೆಯ ಬಂದ ಮೇಲೆ, ಯಾಕಂದರೆ ಧರ್ಮವೇ ಮೂರ್ತಿಯದ್ದು ಬಂದದ್ದು, ಅಧರ್ಮ ಬರಲಿಕ್ಕೆ ಸಾಧ್ಯವೇ ಇಲ್ವಲ್ಲ. ಅಷ್ಟು ಮಾತ್ರ ಅಲ್ಲ, ಧಾರ್ಮಿಕಶ್ಚ ಕುರುಣಾಂ ಸ ಭವಿಷ್ಯತಿ ನ ಸಂಶಯ ಅಂತೇಳಿ. ನಮ್ಮ ಮಗ ಏನಿದ್ದಾನೆ ಧರ್ಮದೇವತೆಯ ಮಗನಾಗಿ ಬಂದ ಅಂದರೆ ಯಾವಾಗಲೂ ಧಾರ್ಮಿಕನಾಗಿರ್ತಾನೆ. ದತ್ತಸ್ಯ ತಸ್ಯ ಧರ್ಮೇಣ ನಾ ಧರ್ಮೇ ರಮತೆ ಮತಃ. ಯಾಕಂತೇಳಿದರೆ ಧರ್ಮದೇವತೆಯಿಂದ ಕೊಡಲ್ಪಟ್ಟದ್ದು. ಧಾರ್ಮಿಕನಾಗೇ ಇರ್ತಾನೆ. ಮಗು ಧಾರ್ಮಿಕನಾಗಿರಬೇಕು, ಹುಟ್ಟುವಾಗಲೂ ಧಾರ್ಮಿಕನಾಗಿರಬೇಕು, ಮಧ್ಯದಲ್ಲೂ ಧಾರ್ಮಿಕನಾಗಿರಬೇಕು, ಕಡೆಗೂ ಧಾರ್ಮಿಕನಾಗಿರಬೇಕು. ಅದಕ್ಕಾಗಿ ಅಂಥ ಮಗನನ್ನು ಕರಿ ಅಂತ ಹೇಳ್ತಾನೆ. ಆಯಿತು ಅಂತ ಇವಳು ಆ ಧರ್ಮದೇವತೆಯನ್ನು ಯಾವಾಗ ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ, ಧರ್ಮರಾಜ ಎದುರಿಗೆ ಬಂದು ನಿಂತಂತೆ. ಯಮಧರ್ಮ, ನನ್ನನ್ನು ಯಾಕೋಸ್ಕರ ಕರೆದೀಯಾ ಅಂತ ಹೇಳಿದಾಗ ಈ ರೀತಿ ಮಕ್ಕಳು ಬೇಕು ನನಗೆ ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳಿ ಆಗ ಯಾವ ರೀತಿ ಇದ್ಲ ಅದನ್ನು ಕೂಡ ಹೇಳ್ತಾಳೆ. ಒಳ್ಳೆ ಶುದ್ಧ ವಸ್ತ್ರವನ್ನು ಧರಿಸಿದ್ಲಂತೆ. ಶುದ್ಧ ವಸ್ತ್ರವನ್ನು ಧರಿಸಿ ತಾನು ಹಾಸಿಗೆಯನ್ನು ಏರಿ ಧರ್ಮರಾಜ ಇವಳನ್ನು ಸಮಾಗಮನವನ್ನು ಮಾಡಿದ್ದಂತೆ. ಯಾವ ರೀತಿ ಪತಿ ಪತ್ನಿಯರು ಮಾಡ್ತಾರೆ ಆ ರೀತಿ. ಆದರೆ ಮನುಷ್ಯರಾಗಲ್ಲ. ಯಾವತ್ತೂ ದೇವತೆಗಳು ನಾವು ಕರ್ಣನನ್ನು ಯಾವ ರೀತಿ ನಡೆದ್ವು, ಕುಂತಿಗೆ ಮಕ್ಕಳನ್ನು ಕೊಟ್ಟದ ಹಾಗೆ ತಾನು ಯೋಗದಿಂದ ಅವಳನ್ನು ಪ್ರವೇಶವನ್ನು ಮಾಡಿ ತಾನೇ ಅವಳ ಗರ್ಭದಲ್ಲಿ ಕೂತ ಧರ್ಮರಾಜ. ಆನಂತರ ಒಳ್ಳೆಯ ಮುಹೂರ್ತದಲ್ಲಿ ಇವಳು ಒಂದು ಮಗುವನ್ನು ಪಡೆದ್ಲು. ಅವನೇ ಧರ್ಮರಾಜ. ಅದ್ಯಾವಾಗ ಆ ದಿನವನ್ನು ಕೂಡ ಹೇಳ್ತಾರೆ. ಐಂದ್ರೇ ಚಂದ್ರಮಸ ಯುಕ್ತೆ ಮುಹೂರ್ತೆ ಭಿಜಿತೇಷ್ಟಮೇ ದಿವಾ ಮಧ್ಯಂಗತೆ ಸೂರ್ಯೆ ತಿಥೋ ಪೂರ್ಣಾತಿ ಪೂಜಿತೆ. ಜ್ಯೇಷ್ಠ ನಕ್ಷತ್ರ ಅಂತೆ. ಅಂದರೆ ಇಂದ್ರ ದೇವತಾಕವಾದಂತಹ ನಕ್ಷತ್ರ. ಇಂದ್ರ ದೇವತೆಯಾಗಿರುವ ನಕ್ಷತ್ರ ಯಾವುದು ಅಂದರೆ ಜ್ಯೇಷ್ಠ ನಕ್ಷತ್ರ. ಆ ಜ್ಯೇಷ್ಠ ನಕ್ಷತ್ರದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ, ಅಂದರೆ ಮಧ್ಯಾಹ್ನದ ವೇಳೆಯಲ್ಲಿ ನಂತರ ಸಾಮಾನ್ಯ ತುಲಾಮಾಸ ಅಂತ ಹೇಳ್ತಾರೆ. ವ್ಯಾಖ್ಯಾನಕಾರರೆಲ್ಲ ಬರೀಬೇಕಾದ್ರೆ ತುಲಾಮಾಸದಲ್ಲಿ ನಂತರ ಪಂಚಮಿಯ ತಿಥಿಯಲ್ಲಿ ಯುಧಿಷ್ಠಿರ ಅಂದರೆ ಧರ್ಮರಾಜ ತಾನು ಹುಟ್ಟಿ ಬಂದ ಅಂತ ಹೇಳ್ತಾರೆ. ಯಾವಾಗ ಅವನು ಹುಟ್ಟಿ ಬಂದ, ಯಾವಾಗ ಅವನ ಜನನ ಆಯಿತು ಧರ್ಮರಾಜನದ್ದು, ಕೂಡಲೇ ಅಶರೀರವಾಣಿ ಆಯ್ತಂತೆ ಆಕಾಶದಲ್ಲಿ. ಏನು ಹೇಳಿತು ಅಂತ ಹೇಳಿದರೆ, ಏಷ ಧರ್ಮಭೃತಾಂ ಶ್ರೇಷ್ಠೋ ಭವತೀತಿ ವಿನಾದಿನಿ. ಇವನು ದೊಡ್ಡ ಧಾರ್ಮಿಕನಾಗ್ತಾನೆ, ಮಹಾಧಾರ್ಮಿಕನಾಗ್ತಾನೆ ಇವನು. ಯುಧಿಷ್ಠಿರ ಅಂತ ಪ್ರಸಿದ್ಧನಾದಂತಹ ಒಬ್ಬ ಪಾಂಡವನಾಗ್ತಾನೆ. ಪ್ರಥಮ ಪಾಂಡವ ಅಂದರೆ ಪಾಂಡುವಿನ ಮುಖ ಪಾಂಡವ. ಯುಧಿಷ್ಠಿರ ಅಂತ ಪ್ರಸಿದ್ಧನಾದಂತಹ ಪಾಂಡವನಾಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಅತ್ಯಂತ ಪ್ರಸಿದ್ಧನಾದ ರಾಜ 3 ಲೋಕದಲ್ಲಿಯೂ ಕೂಡ ಆಗ್ತಾನೆ. ತನ್ನ ಯಶಸ್ಸಿನಿಂದ, ತನ್ನ ಸಾಮರ್ಥ್ಯದಿಂದ ಇವನು ಮತ್ತು ತನ್ನ ಆಚಾರದಿಂದ ಎಲ್ಲರಲ್ಲಿಯೂ ಕೂಡ ಮನೆ ಮಾತಾಗ್ತಾನೆ. ಈ ರೀತಿ ಅಶರೀರವಾಣಿ ಆಯ್ತಂತೆ. ಆ ಬಳಿಕ ಮತ್ತೆ ಪಾಂಡುರಾಜ ಹೇಳ್ತಾನೆ ಏನಂದರೆ, ಯಾವತ್ತೂ ಧರ್ಮ ಅನ್ನುವುದು ಉಳಿಬೇಕು ಅಂತ ಹೇಳಿದರೆ ಅದಕ್ಕೆ 2ರ ಸಹಾಯ ಬೇಕು. ಒಂದು ಜ್ಞಾನ, ಇನ್ನೊಂದು ಬಲ. ಈ ಜ್ಞಾನ ಬಲಗಳ ಸಹಾಯ ಇದ್ದಾಗ ಮಾತ್ರ ಧರ್ಮ ಅನ್ನುವುದು ಉಳಿತದೆ. ಯಾಕೆ ಈ 2ರ ಅವಶ್ಯಕತೆ ಇದೆ ಅಂತ ಹೇಳಿದರೆ, ಮೊದಲು ಧರ್ಮ ಅಂದರೆ ಏನು ಅಂತ ಗೊತ್ತಾಗಬೇಕು. ಧರ್ಮ ಅಂದರೆ ಏನು ಅಂತ ಗೊತ್ತಾದಾಗ ಮಾತ್ರ ಆ ಧರ್ಮ ಅಂತ ಉಳಿತದೆ. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಅಧರ್ಮವೇ ಧರ್ಮದ ಹೆಸರಿನಲ್ಲಿ ಬಂದು ಕೂತು ಬಿಡ್ತದೆ. ನಾವೇನು ತಿಳ್ಕೊಳ್ತೇವೆ ಅಂದರೆ, ಇದೇ ಧರ್ಮ,
ಇದೇ ಸರಿಯಾದದ್ದು ಅಂತ. ಆದರೆ ವಾಸ್ತವಿಕವಾಗಿ ಅದು ತಪ್ಪಾಗಿರ್ತದೆ, ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲೇ ಇರುವುದರಿಂದಾಗಿ ಅಧರ್ಮವನ್ನೇ ಧರ್ಮ ಅಂತ ಆಚರಣೆ ಮಾಡಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಧರ್ಮ ಉಳಿಬೇಕು ಅಂತೇಳಿದರೆ, ಯಾಕಂದರೆ ಧರ್ಮ ಉಳಿದ್ರೆ ನಾವು ಉಳಿತೇವೆ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ಸಂರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ಸಂರಕ್ಷಣೆ ಮಾಡುತ್ತದೆ. ಇಡೀ ಮಹಾಭಾರತ ತಿಳಿಸುವುದೇ ಇದನ್ನು. ಅದಕ್ಕೆ ಪಾಂಡವರೇ ಸಾಕ್ಷಿ. ಕಡೆಯವರೆಗೂ ಧರ್ಮವನ್ನು ಸಂರಕ್ಷಣೆ ಮಾಡಿದರು, ಧರ್ಮ ಅವರನ್ನು ಸಂರಕ್ಷಣೆ ಮಾಡಿತು. ಕೌರವರೇ ಸಾಕ್ಷಿ. ಧರ್ಮವನ್ನು ತಾವು ಭಕ್ಷಣೆ ಮಾಡಿದರು, ಅಂದರೆ ನಾಶಗೊಳಿಸಿದರು, ಅವರೇ ನಾಶ ಆಗೋದರು. ಆ ಧರ್ಮ ಉಳಿಬೇಕು ಅಂತೇಳಿದರೆ ಅದಕ್ಕೆ ಮೊದಲು ಗೊತ್ತಿರಬೇಕು ಧರ್ಮ ಅಂದರೆ ಏನು ಅಂತ, ಅದೇ ಜ್ಞಾನ ಬೇಕು. ಎರಡನೆಯದ್ದೇನು ಅಂತೇಳಿದ್ರೆ, ಆ ಧರ್ಮ ಉಳಿಬೇಕು ಅಂದರೆ ಹಾಗೆ ಅಲ್ಲ, ಅದಕ್ಕೆ ಬಲ ಬೇಕು. ಅಂದರೆ ಧರ್ಮಕ್ಕೆ ರಕ್ಷಣೆ ಬೇಕು. ಧರ್ಮಕ್ಕೆ ರಕ್ಷಣೆ ಇರಲಿಲ್ಲ ಅಂತೇಳಿದರೆ ಅವಾಗ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಇದೇ ಧರ್ಮ ಅಂತ ಹೇಳೋದು, ನಾವು ಮಾಡಿದ್ದೇ ಧರ್ಮ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಏನು ಕಾನೂನಿಲ್ಲ. ಧರ್ಮದ ರಕ್ಷಣೆಗೆ ಯಾವುದೇ ಕಾನೂನು ಇಲ್ಲದಿದ್ದಾಗ, ಧರ್ಮದ ರಕ್ಷಣೆ ಇಲ್ಲದೇ ಇದ್ದಾಗ ಧರ್ಮ ಅನ್ನುವುದು ಬೀದಿಯಲ್ಲಿ ಬಿದ್ದಂತಹ ಒಂದು ಹೆಂಗಸಿನ ಹಾಗೆ ಆಗಿಬಿಡುತ್ತದೆ. ಯಾಕಂದರೆ ಯಾರು ಬೇಕಾದರೂ ಉಪಯೋಗಿಸ್ಬೋದು, ಆ ರೀತಿ ಆಗೋಗ್ತದೆ. ಅದಕ್ಕಾಗಿ ಧರ್ಮಕ್ಕೆ ರಕ್ಷಣೆ ಬೇಕು. ಅದಕ್ಕೆ ಬಲಿಷ್ಠನಾದಂತಹ ಒಬ್ಬ ಮಗ ಬೇಕು. ಧರ್ಮ ಉಳಿಬೇಕು ಅಂದರೆ ಜ್ಞಾನ ಬೇಕು. ಅದಕ್ಕೆ ಒಳ್ಳೆ ಜ್ಞಾನಿಯಾದ ಮಗ ಬೇಕು. ನನಗೆ ಜ್ಞಾನಿಯೂ ಆಗಿರಬೇಕು, ಬಲಿಷ್ಠನಾಗಿರಬೇಕು. ಅಂಥ ಒಬ್ಬ ಮಗ ಬೇಕು. ಯಾರವನು? ಸಾಮಾನ್ಯರಿಂದ ಸಾಧ್ಯವಾಗೋಲ್ಲ ಅಂತ ಹೇಳಿ ಅದಕ್ಕೆ ಪಾಂಡುರಾಜ ಹೇಳ್ತಾನೆ, ನಿಜವಾಗಿಯೂ ಕೂಡ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಅದು ಕೇವಲ ವಿಷ್ಣುವಿನಿಂದ ಮಾತ್ರ ಸಾಧ್ಯ. ಧರ್ಮ ಸಂರಕ್ಷಣಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಯಾವಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಧರ್ಮಕ್ಕೆ ಯಾವಾಗ ಕೆಡುಕು ಉಂಟಾಗ್ತದೆ ಆಗ ನಾನು ಅವತಾರ ಮಾಡಿ ಬರ್ತೇನೆ ಅಂತ ಭಗವಂತ ಹೇಳಿದ. ಅದಕ್ಕಾಗಿ ನಿಜವಾಗಲೂ ಧರ್ಮ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ಕೇವಲ ವಿಷ್ಣುವಿನಿಂದ. ಆದರೆ ಆ ವಿಷ್ಣುವನ್ನು ಕರೆದು ನೀನು ಮಕ್ಕಳನ್ನು ಪಡೆ ಅಂತ ಹೇಳೋದು ನನಗೆ ಸರಿಯಾಗಿ ಕಾಣ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಆ ವಿಷ್ಣುವೇ ವೇದವ್ಯಾಸರಾಗಿ ಅವತಾರ ಮಾಡಿ ಬಂದದ್ದು. ಆ ವೇದವ್ಯಾಸರು ನನ್ನ ತಂದೆ, ಅಂದರೆ ನಿನ್ನ ಮಾವ. ಆ ಮಾವನಿಂದಾಗಿ ಮಕ್ಕಳನ್ನು ಪಡೆಯುವುದು ಯುಕ್ತವಾದದ್ದಲ್ಲ. ಅದರಿಂದಾಗಿ ವಿಷ್ಣುವಿನ ನಂತರ ಯಾರಿದ್ದಾರೆ ಅವರಿಂದ ನೀನು ಮಕ್ಕಳನ್ನು ಪಡೆ. ಅದ್ಯಾರು ಅಂದರೆ ಬ್ರಹ್ಮದೇವರು. ಆದರೆ ಬ್ರಹ್ಮದೇವರು ಇಲ್ಲಿಗೆ ಬರೋಲ್ಲ. ಅದರಿಂದಾಗಿ ವಾಯುದೇವನನ್ನು ಕರೆ. ಬ್ರಹ್ಮದೇವರಿಗೆ ಸಮಾನರಾದಂತಹ ಮುಖ್ಯ ಪ್ರಾಣ ಅಥವಾ ಮುಖ್ಯ ವಾಯು ಅಂತೇನಿದ್ದಾರೆ, ಆ ವಾಯುದೇವನನ್ನು ಕರೆ ಅಂತ ಪಾಂಡುರಾಜ ಹೇಳ್ತಾನೆ. ಯಾಕೆ ಅಂತ ಹೇಳಿದರೆ, ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಯಜ್ಞಗಳ ಪೈಕಿ ಅಶ್ವಮೇಧ ಯಾಗ ಅನ್ನುವಂಥದ್ದು ಶ್ರೇಷ್ಠವಾಗಿರುವಂಥದ್ದಂತೆ. ಅದೇ ರೀತಿ ಮನುಷ್ಯರಿಗೆ ಕಾಣುವಂತಹ ಒಂದು ಜ್ಯೋತಿಪುಂಜ ಏನಿದೆ, ಆ ಜ್ಯೋತಿಪುಂಜದಲ್ಲಿ ಪ್ರಕಾಶಮಾನವಾಗಿರುವಂಥದ್ದು ಸೂರ್ಯ. ಮನುಷ್ಯರ ಕಣ್ಣಿಗೆ ಕಾಣುವಂಥದ್ದು. ಯಾಕಿದನ್ನು ಹೇಳ್ತಾರೆ ಅಂದರೆ, ಮನುಷ್ಯರ ಕಣ್ಣಿಗೆ ಕಾಣದೇ ಇರುವಂತಹ ಪ್ರಕಾಶಮಾನವಾದ ವಸ್ತು ಬೇಕಾದಷ್ಟಿದೆ. ನಮ್ಮ ಕಣ್ಣಿಗೆ ಕಾಣುವಂಥದ್ರಲ್ಲಿ ಸೂರ್ಯ ಪ್ರಕಾಶಮಾನವಾಗಿರುವಂತಹ ವಸ್ತು. ಅದೇ ರೀತಿ ಮನುಷ್ಯರ ಪೈಕಿ ಯಾರು ಶ್ರೇಷ್ಠರಾದವು ಅಂದರೆ ಬ್ರಹ್ಮಜ್ಞಾನಿ, ಅದೇ ಬ್ರಾಹ್ಮಣ. ಯಾರು ಒಳ್ಳೆ ಬ್ರಹ್ಮಜ್ಞಾನಿಯಾಗಿದ್ದಾನೋ ಅವನು ಶ್ರೇಷ್ಠ. ಹಾಗೆ ದೇವತೆಗಳ ಪೈಕಿ ವಿಷ್ಣುವನ್ನು ಹೊರತುಪಡಿಸಿದರೆ ಆಮೇಲೆ ಶ್ರೇಷ್ಠನಾಗಿರುವುದು ಅಂತೇಳಿದರೆ ದೇವಶ್ರೇಷ್ಠಸ್ತು ಮಾರುತಃ, ಅದು ವಾಯುದೇವರು. ಅದಕ್ಕಾಗಿ ಆ ವಾಯುದೇವನನ್ನು ಕರೆ. ಮಾರುತಂ ಮರುತಾಂ ಶ್ರೇಷ್ಠಂ ಸರ್ವಪ್ರಾಣಿಭಿರೀಡಿತಂ ಆವಾಹಯತ್ವಂ ನಿಯಮಾತ್ ಪುತ್ರಾರ್ಥಂ ವರವರ್ಣಿನಿ. ಯಾವ ಈ ಮಾರುತ ಇದ್ದಾನೆ ಅಂದರೆ ವಾಯುದೇವ. ಯಾರು ಅಂದರೆ ಮರುತಾಂ ಶ್ರೇಷ್ಠಂ, ವಾಯುಗಳ ಪೈಕಿ ಶ್ರೇಷ್ಠನಾದವನು. ಒಟ್ಟಿಗೆ 50 ಮರುತ್ತುಗಳು ಅಂತ. ಅವರಲ್ಲಿ 40 ಮರುತ್ತುಗಳೇನಿದ್ದಾರೆ ಅವರೆಲ್ಲ ಬದಿಗೆ ಇರುವಂಥವರು. ಮುಖ್ಯ ಪ್ರಾಣ ಅಂತ ಏನಿದ್ದಾನೆ, ಆ ಮುಖ್ಯ ಪ್ರಾಣನನ್ನು ಕರೆ ನೀನು. ಅವನಿಂದಾಗಿ ಒಳ್ಳೆ ಬಲಿಷ್ಠನಾದ. ಯಾಕಂದರೆ ವೇದಗಳೆಲ್ಲ ಹೇಳ್ತಾ ಇರುವಂತೆ ಜ್ಞಾನ ಬಲ ಎರಡರಲ್ಲಿಯೂ ಕೂಡ ಸರಿಸಾಟಿ ಇಲ್ಲದೆ ಇರುವವನು ಯಾರು ಅಂತ ಹೇಳಿದ್ರೆ ವಾಯುದೇವ. ಅದಕ್ಕೆ ವಾಯುದೇವನನ್ನು ಕರಿ ಅಂತ ಪಾಂಡುರಾಜ ಹೇಳ್ತಾನೆ. ಅದು ಹೇಗೆ ಅಂದರೆ ಹಾಗೆ ಬರುವುದಿಲ್ಲ. ನಿಯಮ ಮಾಸ್ಥಾಯ, ನೀನು ಒಳ್ಳೆ ವ್ರತ ನಿಯಮದಲ್ಲಿದ್ದು ನಿನ್ನ ದೇಹವನ್ನು ಶುದ್ಧ ಮಾಡಿಕೊಂಡು ಕರಿ ವಾಯುದೇವನನ್ನು ಅಂತ ಹೇಳ್ತಾಳೆ. ಆಯಿತು ಅಂತ ಕುಂತಿ ಹಾಗೆ ತಾನು ನಿಯಮದಲ್ಲಿದ್ದವಳಾಗಿ ತಥೋಕ್ತವತಿ ಸಾ ಕಾಲೇ ವಾಯುಮಯ ವಾಜುಹಾವಚ ದ್ವಿತೀಯೇನೋಪಹಾರೇಣ ತೇನೋಕ್ತ ವಿಧಿನಾ ಪುನಃ. ಮೊದಲು ವಾಯುದೇವನಿಗೆ ಪೂಜೆಯನ್ನು ಮಾಡಿದ್ಲಂತೆ. ವಾಯುದೇವನಿಗೆ ಪೂಜೆಯನ್ನು ಮಾಡಿ
ನಂತರ ವಾಯುದೇವನನ್ನು ತಾನು ಕರೆದ್ಲಂತೆ. ವಾಯುದೇವನನ್ನು ಕರೆದಾಗ ಆ ವಾಯುದೇವ ಬಂದು ನಿಂತು ಕೇಳ್ತಾನೆ, ಏನಾಗಬೇಕು ನನ್ನಿಂದ ನಿನಗೆ ಅಂತ. ಕುಂತಿ ತನ್ನ ಗಂಡನ ಆಜ್ಞೆಯಂತೆ ನನಗೆ ನಿನ್ನಿಂದ ಬಲಿಷ್ಠನಾದ ಮಗ ಬೇಕಾಗಿದೆ ಅಂತ ಹೇಳಿದಾಗ ವಾಯುದೇವ ಇದನ್ನು ಸ್ಪಷ್ಟವಾಗಿ ಮಹಾಭಾರತ ಹೇಳುತ್ತದೆ. ಅವಳು ತಾನು ನಾಚಿಕೆಯಿಂದಾಗಿ ಹೇಳಿದ್ಲಂತೆ, ನನಗೊಂದು ಮಗು ಬೇಕು ಅಂತ. ಯಾಕಂದರೆ ಪುರುಷನನ್ನು, ತನ್ನ ಪತಿಯನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಮಗು ಬೇಕು ಅಂತ ಕೇಳೋದು ನಾಚಿಕೆಯ ವಿಷಯ ಒಬ್ಬಳು ಹೆಂಗಸಿಗೆ. ಆದರೂ ಕೂಡ ಇವಳಿಗೆ ಅನಿವಾರ್ಯ. ಅದಕ್ಕೆ ವಾಯುದೇವನ ಹತ್ರ ಕೇಳಿದಾಗ ತಥಾಸ್ತ್ವಿತಿ ಚ ತಾಂ ವಾಯು ಸಮಾಲಿಂಗ್ಯ ದಿವಂಗತಃ, ಹಾಗೆ ಆಗಲಿ ಅಂತ ಹೇಳಿದಂತೆ. ಹೇಳಿದಂತಹ ವಾಯುದೇವ ಕೇವಲ ಸ್ಪರ್ಶ ಮಾಡಿದಂತೆ. ಸ್ಪರ್ಶ ಅಂದರೆ ಅವಳನ್ನೊಂದು ಆಲಿಂಗನ ಮಾಡಿಕೊಂಡಂತೆ, ಅಷ್ಟೇ ನೋಡಿ, ಇನ್ನೇನಿಲ್ಲ. ಇಷ್ಟು ಮಾಡಿದ್ದೇ ತಡ ಅವಳು ಗರ್ಭವತಿ ಆದಳು. ಇನ್ನೇನಲ್ಲ, ಈ ವಾಯುದೇವನೇ ಅವಳ ಗರ್ಭದಲ್ಲಿ ಹೋಗಿ ಕೂತ. ತಾನು ಹೊರಗಿನಿಂದ ಅವಳನ್ನು ಆಲಿಂಗನ ಮಾಡಿಕೊಂಡ, ಅವಳ ಗರ್ಭದಲ್ಲಿ ಹೋಗಿ ಕೂತ. ಮುಂದೆ ತಸ್ಮಾಜ್ಜಾತೋ ಮಹಾವೀರ್ಯೋ ಭೀಮೋ ಭೀಮ ಪರಾಕ್ರಮ, ಆ ವಾಯುದೇವನಿಂದ ಕುಂತಿಗೆ ಬಂದವನೇ ಭೀಮ ಅಂತ, ಮಹಾಪರಾಕ್ರಮಿಯಾದವನು. ಅವನ ಹೆಸರೇ ಭೀಮಸೇನ ಅಂತ. ಇದು ಋಷಿಗಳಿಟ್ಟ ಹೆಸರು. ಆ ಬದರಿಕಾಶ್ರಮದಲ್ಲಿದ್ದ ಅಂಥ ಋಷಿಗಳೇನಿದ್ದಾರೆ ಅವರೇ ಇಟ್ಟಂಥ ಹೆಸರು. ಮೊದಲಿನವನಿಗೆ ಧರ್ಮರಾಜ ಯುಧಿಷ್ಠಿರ ಅಂತ, ಎರಡನೇವನಿಗೆ ಭೀಮಸೇನ ಅಂತ. ಅವನಿಗೆ ಯಾಕೆ ಧರ್ಮರಾಜ ಅಂದರೆ ಯಾವತ್ತೂ ಧರ್ಮ ಮಾರ್ಗವನ್ನು ಬಿಟ್ಟು ಹೋಗಲ್ಲ ಅವನಂತ, ಅಧರ್ಮ ಮಾರ್ಗವನ್ನು ತುಳಿಯುವುದಿಲ್ಲ, ಅದವನ ಶ್ರೇಷ್ಠತೆ. ಅದು ಮತ್ತು ಯುಧಿಷ್ಠಿರ, ಯುದ್ಧದಲ್ಲಿ ಗಟ್ಟಿ ನಿಲ್ಲುವವನೇ ಹೊರತು ಯಾವತ್ತೂ ಯುದ್ಧದಿಂದ ಪಲಾಯನ ಮಾಡಿ ಹೋಗುವವನಲ್ಲ. ಅದಕ್ಕೆ ಅವನಿಗೆ ಧರ್ಮರಾಜ ಅಂತ ಹೆಸರು. ಇವನಿಗೆ ಭೀಮಸೇನ ಅಂತ ಹೆಸರು. ಯಾಕೆ ಇವನಿಗೆ ಭೀಮಸೇನ ಅಂತ ಹೆಸರಿಟ್ಟರು ಅಂದರೆ ಭೀಮಸೇನ ಅಂತ. ಭೀಮ ಅಂತ ಹೇಳಿದರೆ ಶತ್ರು ಭಯಂಕರ ಅಂತ, ಶತ್ರುಗಳಿಗೆ ಅತ್ಯಂತ ಭಯಂಕರನಾದದ್ರಿಂದಾಗಿ ಭೀಮ ಅಂತ ಹೆಸರಂತೆ. ಅದನ್ನೇ ನಾವು ತಿರುಗು ಮುರುಗು ಮಾಡಿದರೆ ಮಾಭಿ ಅಂತ. ಭೀಮ ಮಾಭಿ, ಮಾಭಿ ಅಂದರೆ ಸಜ್ಜನರಿಗೆ ಅಷ್ಟೇ ರಕ್ಷಕ ಅಂತೆ, ಹೆದರಬೇಡಿ. ಭೀ ಅಂದರೆ ಭಯ, ಬೇಡ, ಭಯಪಡಬೇಡಿ ಅಂತ ಸಜ್ಜನರಿಗೆ ಆಶ್ವಾಸನೆಯನ್ನು ಕೊಡ್ತಾನಂತೆ. ಯಾರು ದುರ್ಜನರಿದ್ದಾರೆ ಅವರಿಗೆ ಭಯಂಕರ. ಅದರೊಟ್ಟಿಗೆ ಸೇನ ಅಂತ. ಸೇನ ಅಂತ ಅವನಿಗೆ ಯಾಕೆ ಹೆಸರು ಅಂದರೆ ಇನ ಅಂತ ಹೇಳಿದರೆ ಭಗವಂತನಿಗೆ ಹೆಸರಂತೆ. ಇನ ಅಂದರೆ ಸ್ವಾಮಿ ಅಂತ. ಸ್ವಾಮಿ ಯಾರು ಅಂತ ಹೇಳಿದರೆ ನಾರಾಯಣ. ಅವನೊಟ್ಟಿಗೆ ಸಹಿತನಾದವನು, ಇನನೊಟ್ಟಿಗೆ ಸಹಿತನಾದವನು ಸೇನ. ಅಂದರೆ ಯಾವತ್ತೂ ವಿಷ್ಣುವಿನೊಂದಿಗೆ ಇರುವವನು, ಅಂದರೆ ಯಾವತ್ತೂ ಒಳಗಿನಿಂದ ದೇವರ ಸ್ಮರಣೆಯನ್ನು ಮಾಡ್ತಾ ಇರುವಂತಹ ಮಹಾಜ್ಞಾನಿ. ಅಂತಹ ಭೀಮಸೇನ ಯಾವಾಗ ತಾನು ಅವತರಿಸಿ ಹುಟ್ಟಿ ಬಂದ ಕೂಡಲೇ ಕೆಲವೊಂದು ವಿಚಿತ್ರ ಘಟಿಸಿತು ಅಂತ ಹೇಳ್ತಾನೆ ವೈಶಂಪಾಯನರು. ತಮಪ್ಯತಿಬಲಂ ಜಾತಂ ವಾಗುವಾಚಾ ಶರೀರಿಣಿ ಸರ್ವೇಷಾಂ ಬಲಿನಾಂ ಶ್ರೇಷ್ಠೋ ಜಾತೋಯಮಿತಿ ಭಾರತ. ಆಗೊಂದು ಅಶರೀರವಾಣಿ ಆಯ್ತಂತೆ. ಎಲ್ಲರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠನಾದವನು ಹುಟ್ಟುಕೊಂಡು ಬಂದಿದ್ದಾನೆ, ಅತ್ಯಂತ ಬಲಿಷ್ಠನಾದವನು ಹುಟ್ಟುಕೊಂಡು ಬಂದಿದ್ದಾನೆ ಅಂತ. ಅದರಿಂದಾಗಿಯೇ ಇಡೀ ವಾತಾವರಣದಲ್ಲಿ ಈ ಭೀಮಸೇನನ ಜನನ ಆದ ಕೂಡಲೇ ಜಾತಮಾತ್ರೇ ಕುಮಾರೇತು ಸರ್ವಲೋಕಸ್ಯ ಪಾರ್ಥಿವಾಹ ಮೂತ್ರಂ ಪ್ರಸೃಸುವು ಸರ್ವೇ ವ್ರಥಾಂ ಚಾಪಿ ಪ್ರಪೇದಿರೇ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಭೀಮಸೇನ ಹುಟ್ಟಿದ ಅಂತ ಗೊತ್ತಾದ ಕೂಡಲೇ ಪ್ರಪಂಚದಲ್ಲಿ ಯಾರ್ಯಾರು ದುಷ್ಟ ರಾಜರುಗಳಿದ್ದಾರೆ ಆ ಎಲ್ಲ ದುಷ್ಟ ರಾಜರುಗಳು ಕೂಡ ಮೂತ್ರ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅಂದರೆ ಹೆದರಿಕೆಯಿಂದ ಮೂತ್ರ ಮಾಡಿಕೊಂಡ್ರು ಅಂತ. ಕಾರಣ ಏನು ಅಂದರೆ ಇದು ಯಾರೋ ಬಲಿಷ್ಠನಾದವನು ಬಂದುಬಿಟ್ಟಿದ್ದಾನಲ್ವಾ ಅಂತ. ವಾಹನ ನಿವ್ಯಶೀರ್ಯಂತ ವ್ಯಮುಂಚನ್ನಶ್ರುಬಿಂಧವ ಅಂತ ಹೇಳ್ತಾರೆ. ವಾಹನ ಮುಂತಾದವುಗಳೇನಿದ್ದಾವೆ ಆ ವಾಹನ ಮುಂತಾದವುಗಳು ಅಲ್ಲಲ್ಲೇ ತುಂಡಾಗಿ ಬಿದ್ದುವಂತೆ. ಅಷ್ಟು ಮಾತ್ರ ಅಲ್ಲ, ವ್ಯಮುಂಚನ್ ಅಶ್ರುಬಿಂಧವ, ವಾಹನಗಳೇನಿದೆ ಕುದುರೆ ಆನೆ ಮುಂತಾದವುಗಳು ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡಿದ್ವಂತೆ. ಯಾಕಂತ ಹೇಳಿದ್ರೆ ನಮಗಿನ ಅವಸಾನ ಕಾಲ ಬಂತು, ಹೋಗುವ ಕಾಲ ಬಂತು, ಭೀಮಸೇನ ಬಿಡುವುದಿಲ್ಲ ಅಂತ. ಅಂತಹ ಮಹಾಪರಾಕ್ರಮಿಯಾದವ ಅಂತ. ಯಥಾನಿಲ ಸಮುದ್ಭೂತ ಸಮರ್ಥ ಕಂಪತೆ ಭುವ. ವಾಯು ಅಂದರೆ ವಾಯುವೆ. ಅದಕ್ಕೆ ಉದಾಹರಣೆ ಹೇಳ್ತಾರೆ. ವಾಯುದೇವ ಭೀಮಸೇನನಾಗಿ ಬಂದದ್ರಿಂದ ಯಾವ ರೀತಿ ಅಂತೇಳಿದರೆ, ಹೇಗೆ ಒಂದು ಚಂಡಮಾರುತ ಬಂತು ಅಂತೇಳಿದರೆ, ಬಿರುಗಾಳಿ ಚಂಡಮಾರುತ ಬಂತು ಅಂದರೆ ಇದ್ದದ್ದನ್ನೆಲ್ಲ ಸರ್ವನಾಶ ಮಾಡಿ ಹೋಗ್ತದೆ. ಹಾಗೆ ಈ ಭೀಮಸೇನ ಬಂದ ಅಂತ ಹೇಳಿದ್ರೆ ಸರ್ವನಾಶ ಅಂತ. ಇವನಿಗೆ ಎದುರಾಳಿಯೇ ಇಲ್ಲ. ಆ ಚಂಡಮಾರುತಕ್ಕೆ ಯಾವ ರೀತಿ ಸುನಾಮಿ ಅಂತ ಹೇಳ್ತೇವಲ್ಲ, ಅದಕ್ಕೆ ಎದುರಾಳಿಯೇ ಇಲ್ಲ.
ಆ ರೀತಿ ಭೀಮಸೇನಿಗೆ ಎದುರಾಳಿಯೇ ಇಲ್ಲ. ಮುಂದೆ ಗೊತ್ತಾಗುತ್ತೆ ನಮಗೆ, ಮಹಾಭಾರತ ಯುದ್ಧದಲ್ಲಿ ಗೊತ್ತಾಗುತ್ತೆ. ಕಡೆಗೆ ಎಲ್ಲಿವರೆಗೆ ಅಂದರೆ ಕೌರವರು ಎದುರಿಸಲಿಕ್ಕಾಗದೆ ಆನೆಗಳ ಪಡೆಯನ್ನು ಕಳಿಸ್ತಾ ಇದ್ರಂತೆ ಭೀಮಸೇನನ್ನು ಯುದ್ಧ ಮಾಡಲಿಕ್ಕೆ. ಒಂದು ಆನೆ ಅಲ್ಲ, ಇಡೀ ಆನೆಗಳ ಪಡೆಯನ್ನು ಕಳಿಸ್ತಾ ಇದ್ರಂತೆ. ಆ ಆನೆಗಳ ಪಡೆಯನ್ನು ಭೀಮಸೇನ ಹೇಗೆ ಚೆಚ್ಚಿ ಹಾಕ್ತಾ ಇದ್ದ ಅನ್ನೋದನ್ನು ನೋಡಿದಾಗ ಭೀಮಸೇನನ ಪರಾಕ್ರಮ ಗೊತ್ತಾಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ದುಶ್ಯಾಸನನನ್ನು ಕೊಂದಾಗ ಆ ಒಂದು ದೃಶ್ಯ ಕಣ್ಣಿಗೆ ಕಟ್ಟುತ್ತದೆ ಭೀಮಸೇನನ ಪರಾಕ್ರಮ ಏನು ಅಂತ. ದುಶ್ಯಾಸನನನ್ನು ಕೊಂದು ಅವನ ಎದೆಯನ್ನು ತಾನು ಸೀಳಿ ರಕ್ತವನ್ನು ಕುಡಿತಾ ಇರಬೇಕಾದ್ರೆ ಯಾರು ಧೈರ್ಯ ಇದ್ದರೆ ಬಂದರೆ ಇನ್ನು ಇಡೀ ರಣರಂಗ ಖಾಲಿಯಾಗಿತ್ತು. ದ್ರೋಣನೇ ಮುಂತಾದವರು ಕೂಡ ಹೆದರು ಹೋಗಿದ್ದಾರಂತೆ. ಯಾರೂ ಇಲ್ಲ ರಣರಂಗದಲ್ಲಿ, ಇಡೀ ರಣರಂಗ ಖಾಲಿ. ಕುರುಕ್ಷೇತ್ರದ ರಣರಂಗ ಇದನ್ನು ವರ್ಣನೆಯನ್ನು ಮಾಡುತ್ತದೆ ಮಹಾಭಾರತ. ಹಾಗೆ ಮಹಾಪರಾಕ್ರಮಿಯಾದವ ಭೀಮಸೇನ ಅವನು ಹುಟ್ಟುಕೊಂಡು ಬಂದಿದ್ದಾನಂತೆ. ಇದಂಚ ಅದ್ಭುತ ಮಾತ್ರ ಆಸೀತ್. ಅಷ್ಟು ಮಾತ್ರ ಅಲ್ಲ, ವೈಶಂಪಾಯನರು ಹೇಳ್ತಾರೆ ಇನ್ನೊಂದು ಅದ್ಭುತ ಘಟಿಸಿಬಿಡ್ತು ಅಂತ. ಭೀಮಸೇನ ಹುಟ್ಟಿ ಒಂದು 10 ದಿನ ಆಗಿದೆಯಂತೆ, ಅಷ್ಟೇ 10 ದಿನ ಆಗಿದೆ. ಆ 10ನೇ ದಿನದಲ್ಲಿ ಕುಂತೀತು ಸಹಪುತ್ರೇಣ ಯಾತ ಶುಚಿರುಚಿರಂ ಸರಹ. ಕುಂತಿ ಆ ಭೀಮಸೇನ ಪುಟ್ಟ ಮಗು, ಆ ಮಗುವನ್ನು ಕರ್ಕೊಂಡು ಒಂದು ಸರೋವರಕ್ಕೆ ಹೋಗಿದ್ದಾಳಂತೆ. ಸರೋವರದ ಹತ್ರ ಹೋಗ್ತಾ ಇರಬೇಕಾದ್ರೆ ಹಿಂದಿನಿಂದ ಪಾಂಡುರಾಜ ಬರ್ತಾ ಇದ್ದಾನೆ. ಒಂದು ಹುಲಿ ಹಿಂದಿನಿಂದ ಬಂತಂತೆ. ಹುಲಿ ಬಂದು ಇನ್ನೇನು ಕುಂತಿಯ ಮೇಲೆ ಬೀಳಬೇಕು ಅಂತ ಹೇಳಬೇಕಾದ್ರೆ ಪಾಂಡುರಾಜ ತಾನು ಬಾಣವನ್ನು ಪ್ರಯೋಗವನ್ನು ಮಾಡಿದಂತೆ ಆ ಹುಲಿ ಮೇಲೆ. ಆ ಹುಲಿ ಆ ಬಾಣಕ್ಕೆ ಸಿಲುಕಿದ್ದಾಗಿ ತಾನು ಪ್ರಾಣವನ್ನು ಬಿಡುವುದಕ್ಕಿಂತ ಮುಂಚೆ ಜೋರಾಗಿ ಗರ್ಜನೆ ಮಾಡಿದೆಯಂತೆ. ಎಷ್ಟು ಭಯಂಕರವಾಗಿ ಗರ್ಜನೆ ಮಾಡಿದೆ ಅಂತ ಹೇಳಿದರೆ ಆ ಗರ್ಜನೆಯಿಂದಾಗಿ ಕುಂತಿ ಹೆದರಿ ಹೋದ್ಲಂತೆ. ಹೆದರಿ ಆ ಮಗು ಏನಿದೆ ಕೈಲಿದ್ದ ಮಗು, ಆ ಮಗುವನ್ನು ತಾನು ಬಿಟ್ಟುಬಿಟ್ಟಿದ್ದಾಳಂತೆ. ಆ ಮಗು ಏನಿದೆ ಆ ಮಗು ತಾನು ಮೇಲಿನಿಂದ ಕೆಳಗೆ ಬಿತ್ತಂತೆ. ಅದಿದ್ದದ್ದೆಲ್ಲಿಂದ ಶತಶೃಂಗ ಪರ್ವತ ಅಂತ, ಶತಶೃಂಗ ಪರ್ವತದಲ್ಲಿ ಇದ್ದದಂತೆ. ಆ ಶತಶೃಂಗ ಪರ್ವತದಲ್ಲಿ ಅವಳು ಮೇಲೆ ಹೋಗಿದ್ದಾಳೆ ಅಂತ ಕಾಣಿಸ್ತದೆ. ಆ ಮೇಲಿನಿಂದ ಮಗುವನ್ನು ಕೆಳಗೆ ಬಿಟ್ಟಾಗ ಕೈ ಜಾರಿ ಅದು ಕೆಳಗೊಂದು ದೊಡ್ಡ ಬಂಡೆ, ಆ ಬಂಡೆ ಮೇಲೆ ಮಗು ಬಿತ್ತಂತೆ. ನಿಜವಾಗ್ಲೂ ಮಗು ಸತ್ತು ಹೋಗಿಬಿಡಬೇಕು, ಕೈಕಾಲು ಮುರಿದು ಹೋಗಬೇಕು. ಇದು ಹಾಗಾಗಲಿಲ್ಲ ಅಂತ ಹೇಳ್ತಾರೆ. ಮತ್ತು ಆ ದೊಡ್ಡ ಬಂಡೆಯ ಮೇಲೆ ಬಿದ್ದಾಗ ಬಂಡೆಯೇ ನುಚ್ಚುನೂರಾಗೋಯ್ತು ಅಂತ ಹೇಳ್ತಾರೆ ಭೀಮಸೇನ. ಆ ಪುಟ್ಟ ಮಗು ಇನ್ನು 10 ದಿನದ ಮಗು ಒಂದು ದೊಡ್ಡ ಬಂಡೆ ಮೇಲೆ ಬಿದ್ದಾಗ ಬಂಡೆಯೇ ನುಚ್ಚುನೂರಾಗೋಯ್ತು. ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು ಅಂತ ಹೇಳ್ತಾರೆ. ಭೀಮಸೇನನ ಸಾಮರ್ಥ್ಯಕ್ಕೆ ಇದನ್ನು ಕುಂತಿ ಹೇಳ್ತಾಳೆ. ಮುಂದೆ ಬರ್ತದೆ, ಬಕಾಸುರನನ್ನು ಕೊಲ್ಲಿಕ್ಕೆ ಕಳಿಸ್ಬೇಕಾದ್ರೆ ಕುಂತಿ ಭೀಮಸೇನನನ್ನು ಕಳಿಸ್ಬೇಕಾದ್ರೆ ಧರ್ಮರಾಜ ಹೇಳ್ತಾನೆ, ಏನು ಭೀಮಸೇನನನ್ನು ಕಳಿಸ್ತಾ ಇದೆಯಾ, ನಾವು ಬದುಕಿರುವುದೇ ಅವನಿಂದ ಅಂತ ಹೇಳಿದಾಗ ಕುಂತಿ ತಾಯಿ ಅಂದರೆ ನೋಡಿ, ಯಾವ ಮಕ್ಕಳ ಬಗ್ಗೆ ತಾಯಿಗೆ ಎಷ್ಟಂದ್ರೂ ಒಬ್ಬ ಸಾವಿನ ದವಡೆಗೆ ದೂಡಬೇಕಾದ್ರೆ ಎಷ್ಟು ಭಯ ಆಗಿರಲಿಕ್ಕಿಲ್ಲ. ಆದರೆ ಕುಂತಿಗೆ ಭಯ ಇಲ್ಲ. ನಿನಗೇನು ಗೊತ್ತು ಅಂತ ಕೇಳ್ತಾಳೆ ಧರ್ಮರಾಜನಿಗೆ. ನನ್ನ ಭೀಮಸೇನ ಏನಿದ್ದಾನೆ ಅವನ ಸಾಮರ್ಥ್ಯ ನನಗೆ ಮಾತ್ರ ಗೊತ್ತು. ಯಾಕಂದರೆ ಹುಟ್ಟಿದ ಮಗು ಒಂದು ಬಂಡೆ ಮೇಲೆ ಬಿದ್ದು ಬಂಡೆಯೇ ನುಚ್ಚುನೂರಾಗಿ ಹೋಗಿದೆ ಅಂತ ಹೇಳಿದರೆ ಇವನನ್ನು ಎದುರಿಸಲಿಕ್ಕೆ ಯಾರಿದ್ದಾರೆ? ಬಕಾಸುರ ಇವನ ಮುಂದೆ ಯಾವ ಲೆಕ್ಕವೂ ಅಲ್ಲ ಅಂತ ಕಳಿಸಿಕೊಡ್ತಾಳೆ ಧೈರ್ಯದಿಂದ ತಾಯಿ. ಯಾಕಂತೇಳಿದರೆ ಅಂಥ ಒಂದು ಘಟನೆ ಘಟಿಸಿದೆ ಅಂತ ಹೇಳ್ತಾರೆ. ಭೀಮಸೇನ ತಾನು ಹುಟ್ಟಿದ ಮಾತ್ರದಲ್ಲಿಯೇ ಅಷ್ಟು ಇದು ಘಟನೆ ಘಟಿಸಿದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ತಿಳಿಸಿ ಹೇಳ್ತಾರೆ, ಯಾವಾಗ ಭೀಮಸೇನ ಹುಟ್ಟಿದ, ಭೀಮಸೇನ ಅವತರಿಸಿದ ದಿನ ಯಾವತ್ತು ಅದನ್ನು ಹೇಳ್ತಾರೆ. ಮಘೇ ಚಂದ್ರಮಸಾಯುಕ್ತೆ ಸಿಂಹೇ ಚಾಭ್ಯುದಿತೆ ಗುರೌ ದಿವಾ ಮಧ್ಯಗತೆ ಸೂರ್ಯೇ ತಿಥೋ ಪುಣ್ಯೇ ತ್ರಯೋದಶೆ ಮೈತ್ರೇ ಮುಹೂರ್ತೆ ಸಾ ಕುಂತಿ ಸುಷುವೆ ಭೀಮಮಚ್ಯುತಂ ಅಂತ ಹೇಳ್ತಾರೆ. ಮಾಘ ಮಾಸದಲ್ಲಿ ಮಖ ನಕ್ಷತ್ರದಲ್ಲಿ ಭೀಮಸೇನ ತಾನು ಬಂದಂತೆ. ಇಲ್ಲಿ ವಾಸ್ತವಿಕವಾಗಿ ಮಾಘ ಮಾಸ ಅಂತ ಹೇಳುವುದಿಲ್ಲ, ಆದರೆ ಮುಂದೆ ಅದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಮಘೆ ಅಂತ ಅಷ್ಟೇ ಹೇಳಿದ್ದಾರೆ. ಮಘೆ ಅಂತ ಹೇಳಿದರೆ ಮಾಘ ಮಾಸ ಅಥವಾ ಮಖ ನಕ್ಷತ್ರ ಎರಡು. ಮಾಘ ಮಾಸವನ್ನು ಇಟ್ಕೊಳ್ಬೇಕಾಗ್ತದೆ. ಮಖ ನಕ್ಷತ್ರ ಅದು ಕೂಡ ಗುರು ಸಿಂಹರಾಶಿಯಲ್ಲಿರಬೇಕಾದ್ರೆ, ಅಂದರೆ ಗುರು ಚಂದ್ರ ಇಬ್ಬರೂ ಕೂಡ ಸಿಂಹರಾಶಿಯಲ್ಲಿರಬೇಕಾದ್ರೆ ಹುಟ್ಕೊಂಡ್ಬಂದಿದ್ದಾನೆ. ಇದು ಯಾಕೆ ಇದನ್ನು ತಿಳಿಸ್ತಾ ಇದ್ದಾರೆ? ಗುರು ಸಿಂಹರಾಶಿಯಲ್ಲಿದ್ದಾಗ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇದು ಯಾರು ಜ್ಯೋತಿಷ್ಕರಿದ್ದಾರೆ ಅವರಿಗೆ ಬಹಳ ಆಹಾರ. ಜ್ಯೋತಿಷ್ಯವನ್ನು ಬಲ್ಲವರಿಗೆ ಭೀಮಸೇನನ ವ್ಯಕ್ತಿತ್ವ ಎಂಥದ್ದು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಚಂದ್ರ ಗುರು ಇಬ್ಬರು ಒಟ್ಟಿಗೆ ಇದ್ದಾರೆ ಅಂತ ಹೇಳಿದರೆ ಅದೇ ಗಜಕೇಸರಿ ಯೋಗ, ಕೇಸರಿ ಯೋಗ ಇಂಥದ್ದೆಲ್ಲ ಹೇಳ್ಕೊಂಬರ್ತಾರೆ. ಅದರಿಂದ ಏನೇನು ಅವನು ಆ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂಥ ಒಂದು ಯೋಗ ಇದ್ದಾಗ ಅಂತ. ಈ ರೀತಿ ಆ ಎರಡು ಯುಕ್ತವಾದಾಗ ತ್ರಯೋದಶಿಯ ದಿನ ಯುಧಿಷ್ಠಿರನು ಧರ್ಮರಾಜನು ಸೂರ್ಯ ಮಧ್ಯಾಹ್ನ ನಡುನೆತ್ತಿಯಲ್ಲಿದ್ದಾಗ ಹುಟ್ಟಿದ್ದು. ಭೀಮಸೇನನು ಕೂಡ ಹಾಗೆ ಅಂತ ನಡುನೆತ್ತಿ ಅಂದರೆ ಅಭಿಜಿನ್ ಮುಹೂರ್ತ.
ಅಭಿಜಿನ್ ಮುಹೂರ್ತ ಅನ್ನುವಂಥದ್ದು ಶ್ರೇಷ್ಠವಾದ ಮುಹೂರ್ತ ಅಂತ ಹೇಳ್ತಾರೆ. ಯಾವಾಗ ಸೂರ್ಯ ನಡುನೆತ್ತಿಗೆ ಬರ್ತಾನೆ ಅದು ಬಹಳ ಶ್ರೇಷ್ಠವಾದ ಮುಹೂರ್ತ ಅಂತೆ. ಅಲ್ಲಿ ಏನು ದೋಷ ಇದ್ದರೂ ಪರಿಹಾರ ಆಗುತ್ತಂತೆ. ಇದನ್ನು ಒಂದು ಕಡೆ ಹೇಳ್ತಾರೆ ಮಧ್ವಾಚಾರ್ಯ. ಯಾಕಂದರೆ ವಿಷ್ಣುವಿನ ಸುದರ್ಶನ ಚಕ್ರ ಆವಾಗ ಮೇಲೆ ತಿರುಗುತ್ತಾ ಇರ್ತದೆ, ಎಲ್ಲ ದೋಷವನ್ನು ಪರಿಹಾರ ಮಾಡುತ್ತದೆ ಅಂತ. ಅಂಥ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಭೀಮಸೇನ ತಾನು ಅವತರಿಸಿ ಬಂದಿದ್ದಾನೆ. ಧರ್ಮರಾಜನದ್ದು ಜ್ಯೇಷ್ಠ ನಕ್ಷತ್ರ ಪಂಚಮಿಯ ದಿನ, ಇವನು ಮಖ ನಕ್ಷತ್ರ ಮತ್ತು ತ್ರಯೋದಶಿಯ ದಿನ ಭೀಮಸೇನ ತಾನು ಅವತಾರ ಮಾಡಿ ಬಂದಿದ್ದಾನೆ. ಯಾವಾಗ ಭೀಮಸೇನ ಹುಟ್ಟಿದ ಅದರ ಹಿಂದಿನ ದಿನ ದುರ್ಯೋಧನ ತಾನು ಹುಟ್ಟಿದ್ದಾನೆ. ಭೀಮಸೇನನಿಗೂ ದುರ್ಯೋಧನನಿಗೂ ಒಂದೇ ದಿನದ ವ್ಯತ್ಯಾಸ. ಇದೇ ಸಂದರ್ಭದಲ್ಲಿಯೇ ಕೆಲವೊಂದು ಘಟನೆಗಳು ಘಟಿಸಿದೆ ನೋಡಿ. ಅದು ಕೂಡ ನಾವು ತಿಳ್ಕೊಳ್ಬೇಕಾದದ್ದು. ಭೀಮಸೇನ ಯಾವಾಗ ತಾನು ಹುಟ್ಟಿ ಬಂದ, ಈ ಭೀಮಸೇನ ಹುಟ್ಟಿ 6 ತಿಂಗಳಿಗೆ ಕೃಷ್ಣ ತಾನು ಅವತಾರ ಮಾಡಿ ಬಂದದ್ದು. ಭೀಮಸೇನ ತಾನು ಅವತಾರ ಮಾಡಿದ ವಾಯುದೇವ. ಆಮೇಲೆ ಪಾಂಡುರಾಜನಿಗೆ ಇನ್ನೊಂದು ಆಸೆ ಶುರುವಾಯ್ತಂದೆ. ಏನಂದ್ರೆ, ಹೌದು, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಜ್ಞಾನ ಬೇಕು, ಬಲ ಬೇಕು. ಅದಕ್ಕೋಸ್ಕರ ಒಬ್ಬ ಬಲಿಷ್ಠನಾದ ಮಗ ಬಂದ. ಆದರೆ ಏನು ಅಂದರೆ, ಯಾರು ಶತ್ರುಗಳು ಆಕ್ರಮಣ ಮಾಡ್ತಾ ಇದ್ದಾರೆ. ಶತ್ರುಗಳು ಆಕ್ರಮಣ ಮಾಡ್ತಾ ಇರಬೇಕಾದ್ರೆ ಯಾರು ಬಲಿಷ್ಠನಾದ ಮಗ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು, ಧರ್ಮರಾಜನನ್ನು ಉಳಿಸಬೇಕು ಅಂತ ಹೇಳಿ ತಾನು ಯುದ್ಧಕ್ಕೆ ಹೋದ ಅಂತೇಳಿದರೆ, ಇನ್ನೊಂದು ಕಡೆಯಿಂದ ಇನ್ನೊಬ್ಬರು ಯಾರು ಶತ್ರುಗಳು ಆಕ್ರಮಣ ಮಾಡಿದರು ಅಂದರೆ ಅವಾಗ ಧರ್ಮನನ್ನು ನಾಶ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಬಲಿಷ್ಠನಾದ ಒಬ್ಬ ಮಗ ಇದ್ದರೆ ಸಾಕಾಗೋಲ್ಲ, ಮತ್ತು ಬಲಿಷ್ಠನಾದ ಇನ್ನೊಬ್ಬ ಮಗ ಬೇಕು ಅಂತ ಹೇಳಿ ಲೆಕ್ಕಾಚಾರ ಮಾಡಿ ಕುಂತಿಗೆ ಹೇಳ್ತಾನೆ. ಕುಂತಿ, ಇನ್ನೊಬ್ಬ ಬಲಿಷ್ಠನಾದ ಮಗ ಬೇಕು ನನಗೆ, ಅದಕ್ಕೆ ಇನ್ನೊಬ್ಬ ದೇವತೆಯನ್ನು ಕರಿ. ಯಾವ ದೇವತೆಯನ್ನು ಕರೆಯುವುದು? ಅದಕ್ಕೆ ಯೋಚನೆ ಮಾಡಿ ಹೇಳ್ತಾರೆ, ವಾಯುದೇವನನ್ನು ಕರೆದಾಯಿತು. ವಾಯುವಿನ ನಂತರ ಬಲಿಷ್ಠನಾದವರು ಯಾರು ಅಂತೇಳಿದರೆ ಶೇಷ. ಶೇಷ, ಗರುಡ, ರುದ್ರ, ಇವರು 3 ಬಲಿಷ್ಠರಾಗಿರುವಂಥವ್ರು ವಾಯುವಿನ ನಂತರ. ಅದರಲ್ಲಿ ಗರುಡ ಅಂತೂ ಬರುವುದಿಲ್ಲ. ಗರುಡನಿಗೆ ಅವತಾರ ಮಾಡಲಿಕ್ಕೆ ಇಲ್ಲಿ ಹುಟ್ಟಿ ಬರಲಿಕ್ಕೆ ಇಲ್ಲ. ಇನ್ನು ಶೇಷ ಅವನು ಬಲರಾಮನಾಗಿ ಬಂದಾಗಿದೆ. ಅದರಿಂದಾಗಿ ಆ ಬಲರಾಮ ಅಂದರೆ ಮತ್ತಾರೂ ಅಲ್ಲ, ವಸುದೇವನ ಮಗನೇ, ಅಂದರೆ ತನ್ನ ಅಣ್ಣನ ಮಗ, ತನ್ನ ಸೋದರಳಿಯ. ಅದರಿಂದಾಗಿ ಸೋದರಳಿಯನಿಂದಲೇ, ಅಂದರೆ ಇವಳ ಸೋದರಳಿಯ, ಕುಂತಿಯ ಸೋದರಳಿಯ. ಅದರಿಂದಾಗಿ ಅವನಿಂದ ಮಕ್ಕಳನ್ನು ಪಡೆಯುವುದು ಛೇ ಸರಿಯಲ್ಲ ಅದು. ಇನ್ನು ಶಿವನು ಕೂಡ ಅಶ್ವತ್ಥಾಮನಾಗಿ ಹುಟ್ಟಿಯಾಗಿದೆ. ಅದರಿಂದಾಗ ಅವನನ್ನು ಪಡೆಯುವುದು ಯೋಗ್ಯ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಶಿವನನ್ನು ಕರೆದ್ರು, ಶಿವ ಮಕ್ಕಳು ಬಂದು ಕೊಟ್ಟರೂ ಕೂಡ ಅದು ರಕ್ಷಣೆ ಮಾಡುವುದಿಲ್ಲ, ಸಂಹಾರ ಮಾಡ್ತಾರೆ ಅಷ್ಟೇ. ಯಾಕಂದರೆ ಶಿವ ಸಂಹಾರಕ ಶಕ್ತಿ ಅವನ ಮಕ್ಕಳು ಕೂಡ ಅಂಥವರೇ ಭಯಂಕರವಾಗಿರ್ತಾರೆ. ಬೇಡ, ಇನ್ಯಾರು? ಇವರ ನಂತರ ಬಲಿಷ್ಠನಾದವನೇ ಇಂದ್ರ, ದೇವೇಂದ್ರ. ಅದಕ್ಕೋಸ್ಕರ ನೀನು ದೇವೇಂದ್ರನನ್ನು ಕರಿ, ಆ ದೇವೇಂದ್ರನಿಂದಾಗಿ ಒಬ್ಬ ಶ್ರೇಷ್ಠನಾದ ಮಗನನ್ನು ಪಡಿ ಅಂತ ಹೇಳ್ತಾಳೆ. ಅದಕ್ಕೆ ಆಯಿತು ಅಂತ ಒಪ್ಪಿದ್ಲು ಕುಂತಿ. ಒಪ್ಪಿ ತಾನು ದೇವೇಂದ್ರನನ್ನು ಆರಾಧನೆಯನ್ನು ಮಾಡಿದ್ಲು. ಆರಾಧನೆಯನ್ನು ಮಾಡಿ ದೇವೇಂದ್ರನನ್ನು ಕರೆದ್ಲಂತೆ. ದೇವೇಂದ್ರ ತಾನು ಬಂದ. ನಿನಗೇನು ಬೇಕು ಕೇಳಿದ. ಇವಳು ನನಗೆ ಒಬ್ಬ ಪುತ್ರನನ್ನು ಕರುಣಿಸು ಅಂತ ಹೇಳಿದಾಗ ದೇವೇಂದ್ರ ಇವಳ ಸಮಾಗಮವನ್ನು ಮಾಡಿ, ದೇವೇಂದ್ರನಿಂದಾಗಿ, ಅಂದರೆ ಸಮಾಗಮ ಅಂದರೆ ನಮ್ಮ ಹಾಗಲ್ಲ, ಮನುಷ್ಯರಾಗಲ್ಲ, ಯೋಗ ಶಕ್ತಿಯಿಂದ ಆ ದೇವೇಂದ್ರನೇ ಇವಳ ಗರ್ಭದಲ್ಲಿ ಹೋಗಿ ಕೂತ. ಅವನೇ ಅರ್ಜುನನಾಗಿ ಬಂದ. ಇವನು ಯಾವಾಗ ಬಂದದ್ದು ಅಂತೇಳಿದರೆ ಫಾಲ್ಗುಣ ಮಾಸದಲ್ಲಿ. ಅರ್ಜುನ ಫಾಲ್ಗುಣ ಮಾಸದಲ್ಲಿ, ಅದು ಉತ್ತರ ಫಲ್ಗುಣಿ ಪೂರ್ವ ಫಲ್ಗುಣಿ ಅಂತೇಳಿದರೆ ನಾವು ಹುಬ್ಬ ಉತ್ತರ ಅಂತ ಹೇಳ್ತೇವೆ. 2 ನಕ್ಷತ್ರಗಳು, ಅಂದರೆ ಮಧ್ಯಾಹ್ನದ ತನಕ ಒಂದು, ಮಧ್ಯಾಹ್ನದ ನಂತರ ಒಂದು, ಇಂಥ 2 ಸೇರಿದ್ದ ಒಂದು ಸಂದರ್ಭದಲ್ಲಿ ಇವನು ಅವತಾರ ಮಾಡಿ ಬಂದ. ಅರ್ಜುನ ತಾನು ಬಂದಂತೆ. ಅರ್ಜುನ ಯಾವಾಗ ಬಂದ ಅವಾಗ ಏನು ಪುಷ್ಪವೃಷ್ಟಿ, ಯಾಕಂದರೆ ದೇವೇಂದ್ರ ಬಂದಿದ್ದಾನೆ ಅಂತ ಪುಷ್ಪವೃಷ್ಟಿ ಆಯಿತಂತೆ. ದೇವತೆಗಳು ಬಂದರಂತೆ, ಗಂಧರ್ವರು ಬಂದರಂತೆ, ಅಪ್ಸರರು ಬಂದರಂತೆ, ಎಲ್ಲ ಋಷಿಗಳು ಬಂದರಂತೆ, ಬಂದು ಆಶೀರ್ವಾದವನ್ನು ಮಾಡಿದರಂತೆ. ಆಗ ಒಂದು ಅಶರೀರವಾಣಿ ಆಯಿತಂತೆ. ಇವನು ದೊಡ್ಡ ಬಿಲ್ಗಾರನಾಗ್ತಾನೆ, ಸರಿಸಾಟಿ ಇಲ್ಲದಂತಹ ಬಿಲ್ಲೋಜನಾಗ್ತಾನೆ ಇವನು. ಅಷ್ಟು ಮಾತ್ರ ಅಲ್ಲ, ಇವನು ಎಂಥೆಂಥವರನ್ನು ಗೆಲ್ತಾನೆ ಅಂತ ಈ ರೀತಿ ಬಹಳ ಅಲ್ಲಿ ಅಶರೀರವಾಣಿ ಎಲ್ಲ ಆಯ್ತಂತೆ. ಭೀಮಸೇನ ತಾನು ಅವತಾರ ಮಾಡಿದ ಮೇಲೆ, ಅರ್ಜುನನು ಕೂಡ ಹುಟ್ಟಿದ ಮೇಲೆ ಮತ್ತೆ ಕುಂತಿ ಹತ್ರ ಕೇಳ್ತಾನೆ ಪಾಂಡುರಾಜ, ಏನಂದರೆ ನನಗೆ ಇನ್ನೂ ಮಕ್ಕಳು ಬೇಕು ಅಂತ. ಯಾಕೆ ಅಂತ ಹೇಳಿದರೆ ಮಕ್ಕಳೇನೋ ಹುಟ್ಟಿದ್ವು, ಆದರೆ ಚಂದವಾದ ಮಕ್ಕಳು ಹುಟ್ಟಲಿಲ್ಲ. ನನಗೆ ಚಂದವಾದ ಮಕ್ಕಳು ಬೇಕು ಅಂತ ಹೇಳ್ತಾರೆ.
ಚಂದವಾದ ಮಕ್ಕಳು ಅಂದರೆ ಆಗಿದ್ರೆ ಇವರು ಚಂದ ಇಲ್ವಾ, ನೋಡ್ಲಿಕ್ಕೆ ಚೆನ್ನಾಗಿಲ್ವಾ, ಸುಂದರ ಇಲ್ವಾ? ಧರ್ಮರಾಜ, ಭೀಮಸೇನ, ಅರ್ಜುನ. ಇಲ್ಲಿ ಸೌಂದರ್ಯ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಪುರುಷ ಸೌಂದರ್ಯ. ಈ ಮೂವರಿಗೂ ಇರುವಂಥದ್ದು ಪುರುಷ ಸೌಂದರ್ಯ. ಪುರುಷ ಸೌಂದರ್ಯ ಅಂತ ಹೇಳಿದರೆ ದೃಢವಾದ ಗಟ್ಟಿಮುಟ್ಟಾದಂತಹ ದೇಹ. ಅಂದರೆ ಇಲ್ಲಿ ನಯ ಇದೆಲ್ಲ ಇಲ್ಲ, ಅಂದರೆ ಕೋಮಲತೆ ಇಲ್ಲ. ಸಾಮಾನ್ಯ ಗಂಡಸರ ಒಂದು ಸೌಂದರ್ಯ ಅಂದರೆ ಅದೇ ರೀತಿ ದಷ್ಟಪುಷ್ಟವಾಗಿರ್ತದೆ, ನಮ್ಮ 6 ಪ್ಯಾಕ್ ಅಂತ ಹೇಳ್ತೇವಲ್ಲ ಆ ರೀತಿ. ಆದರೆ ಅವನಿಗೆ ಏನಂದರೆ ಹಾಗಲ್ಲ, ಮತ್ತು ಸುಂದರವಾಗಿರಬೇಕು, ಹೆಣ್ಣು ಮಕ್ಕಳಾಗಿ ಚೆಂದ ಇರಬೇಕು, ನೋಡಲಿಕ್ಕೆ ಚೆನ್ನಾಗಿರಬೇಕು, ಅಂಥ ಮಕ್ಕಳು ಬೇಕು ನನಗೆ. ಸಾಮಾನ್ಯ ಲೋಕದಲ್ಲಿ ಸೌಂದರ್ಯ ಅಂದರೆ ಲೆಕ್ಕಾಚಾರ ಮಾಡೋದು ಅಂದರೆ ಹೆಣ್ಣಿನ ಸೌಂದರ್ಯವನ್ನೇ ಸೌಂದರ್ಯ ಅಂದರೆ ಲೆಕ್ಕಾಚಾರ ಮಾಡೋದು. ಅಂಥ ಸೌಂದರ್ಯದಿಂದ ಕೂಡಿದ ಮಕ್ಕಳು ಬೇಕು ಅಂತ ಇವನಿಗೆ ಹೇಳಿದಾಗ ಒಪ್ಪುವುದಿಲ್ಲ ಕುಂತಿ ಹೇಳ್ತಾಳೆ, ನೋಡು, ಯಾವತ್ತೂ ಪತಿಯನ್ನು ಬಿಟ್ಟು ಇನ್ನೊಬ್ಬರನ್ನು ಬಯಸುವುದೇ ತಪ್ಪು. ಅದರಿಂದಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಪತಿಯನ್ನು ಬಿಟ್ಟು ಬೇರೆಯವರನ್ನು ಬಯಸುವುದಿಲ್ಲ. ಆದರೂ ನೀನು ಹೇಳಿದ್ಯಾ ಅಂತ ಹೇಳಿ ನಾನು ಧರ್ಮರಾಜನನ್ನು, ವಾಯುದೇವನನ್ನು ಹಾಗೂ ಇಂದ್ರನನ್ನು ಕರೆದು ಮಕ್ಕಳನ್ನು ಪಡೆದಿದ್ದೇನೆ. ಇದು ಆಪತ್ಕಾಲದಲ್ಲಿ ಮಾಡಬೇಕಾದದ್ದು. 4ನೆಯದ್ದನ್ನು ಬಯಸಬಾರ್ದು. 4ನೆಯನ್ನು ಬಯಸಿದ್ಲು ಅಂತ ಹೇಳಿದರೆ ಒಬ್ಬಳು ಹೆಣ್ಣು, ಆಗ ಅವಳು ನೀತಿ ಕೆಟ್ಟವಳಾಗ್ತಾಳಂತೆ, ಶೀಲಗೆಟ್ಟವಳಾಗ್ತಾಳಂತೆ. 5ನೆಯ ಮಗುವನ್ನು ಬಯಸಿದ್ಲು ಅಂತ ಹೇಳಿದರೆ ಅವಳು ವೇಶ್ಯಾಸ್ತ್ರೀ ಆಗ್ತಾಳಂತೆ. ಸಾಧ್ಯ ಇಲ್ಲ, ನನ್ನನ್ನು ಮತ್ತೆ ನೀನು ಕರಿಬೇಡ ಅಂತ ಹೇಳ್ತಾನೆ. ಮತ್ತೆ ಮಕ್ಕಳು ಬೇಕು, ನನ್ನನ್ನು ನೀನು ಹೇಳಬೇಡ ಅಂತ ಹೇಳಿಬಿಟ್ಟು ಕುಂತಿ, ಯಾಕಂದರೆ ಇದು ಧರ್ಮ ಅಲ್ಲ ಅಂತ. ಪಾಂಡುರಾಜನ ಒಪ್ಪಿದ್ಲಂತೆ, ಹೌದು ನೀನು ಹೇಳಿದ್ದು ಸರಿಯೇ ಅಂತ ಅಲ್ಲಿಗೆ ನಿಲ್ಲಿಸಿದ. ಆದರೆ ಈ ಕಡೆ ಮಾದ್ರಿ ಇದ್ದಾಳಲ್ವ, ಮಾದ್ರಿಗೆ ತುಂಬ ಬೇಜಾರಂದೆ. ಯಾಕಂತೇಳಿದರೆ ಆ ಕಡೆ ಗಾಂಧಾರಿಗೂ ಮಕ್ಕಳಾಯಿತು, ಈ ಕಡೆ ಕುಂತಿಗೂ ಮಕ್ಕಳಾಯಿತು. ಆದರೆ ನಾನು ಮಾತ್ರ ಮಕ್ಕಳಿಲ್ಲದೆ ಇರುವಂಥವಳು ಅಂತ ಹೇಳಿ ತುಂಬ ದುಃಖದಿಂದ ಪಾಂಡುರಾಜನ ಹತ್ರ ಬಂದು ಹೇಳ್ತಾಳೆ, ರೀ ನೀವು ಹೋಗಿ ಹೇಳಿ ಕುಂತಿಗೆ ಸ್ವಲ್ಪ, ನನಗೂ ಮಂತ್ರೋಪದೇಶ ಮಾಡಲಿಕ್ಕೆ. ಯಾಕಂತೇಳಿದರೆ ನಾನೊಬ್ಬಳೇ ಮಕ್ಕಳಿಲ್ಲದೆ ಇರುವವಳು, ಅದರಿಂದಾಗಿ ನಿಮ್ಮಿಂದ ನನಗೂ ಒಂದು ಮಕ್ಕಳು ಸಿಗಲಿ, ನಾನು ಉದ್ಧಾರ ಆಗ್ತೇನೆ, ನಾನು ಮಕ್ಕಳಿಲ್ದಿದ್ದವಳು ಅಂತ ನನಗೆ ಬಿರುದು ಬೇಡ ಅಂತ ಹೇಳಿದಾಗ ಪಾಂಡುರಾಜ ಹೇಳ್ತಾನೆ, ಹೌದು ನನಗೂ ಮನಸ್ಸಿನಲ್ಲಿತ್ತು, ಆದರೆ ನೀನು ಏನು ಮಾಡ್ತೀವೋ ಇಲ್ವೋ ಅಂತ ನಾನು ಎಣಿಸಿ ಸುಮ್ಮನಿದ್ದೆ ಅಂತ. ಅದಕ್ಕೋಸ್ಕರ ಹೋಗಿ ನೀನೇ ಕೇಳು ಅಂತ ಹೇಳಿದಾಗ ಹೇಳ್ತಾಳೆ ಮಾದ್ರಿ, ನಾನು ಕೇಳಿದರೆ ಯಾವುದೇ ಕಾರಣಕ್ಕೂ ಕುಂತಿ ಕೊಡೋಲ್ಲ. ಯಾಕಂತ ಹೇಳಿದ್ರೆ ಸವತಿ ಮಾತ್ಸರ್ಯ ಇದ್ದೇ ಇರ್ತದೆ. ಯಾವತ್ತು ಸ್ತ್ರೀಯರಲ್ಲಿ ಒಂದು ಮಾತ್ಸರ್ಯ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಮಾತ್ಸರ್ಯ ಇದ್ದೇ ಇರ್ತದೆ. ಅದರಿಂದಾಗಿ ಸವತಿ ಮಾತ್ಸರ್ಯದಿಂದಾಗಿ ನನಗೆ ಅವಳು ಹೇಳೋದಿಲ್ಲ. ಅದರಿಂದಾಗಿ ನೀವು ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ, ನೀವು ಹೋಗಿ ಕೇಳಿದರೆ ಅವಳ ಹತ್ರ ಗಂಡನ ಮಾತನ್ನು ಮೀರಬಾರ್ದು ಅಂತ ಕೊಟ್ಟಾಳು ಅಂತ ಮಾದ್ರಿ ಹೇಳ್ತಾಳೆ. ಪಾಂಡುರಾಜ ಒಪ್ಪಿದ, ಆಯಿತು ಅಂತ. ತಾನು ಹೋಗಿ ಕುಂತಿ ಹತ್ರ ಹೇಳ್ತಾಳೆ, ನೋಡು ಕುಂತಿ, ನಿನಗೆ ಮಕ್ಕಳಾಯಿತು, 3 ಮಕ್ಕಳಾಯಿತು. ಪಾಪ ಮಾದ್ರಿಗೆ 1 ಮಕ್ಕಳು ಆಗಿಲ್ಲ, ಅವಳು ದುಃಖದಿದ್ದಾಳೆ. ಅವಳಿಗೂ ಕೂಡ ನೀನು ಆಶೀರ್ವಾದವನ್ನು ಮಾಡು, ಆ ಮಂತ್ರವನ್ನು ಉಪದೇಶ ಕೊಡು, ಅವಳು ಕೂಡ ಮಕ್ಕಳನ್ನು ಪಡೆಯುವಂತಾಗಲಿ ಅಂತ ಹೇಳ್ತಾಳೆ. ಕುಂತಿ ಪಾಪ ವಿಶಾಲವಾದ ಮನಸ್ಸವಳು, ಅದಕ್ಕೆ ಹೇಳ್ತಾಳೆ, ಆಯಿತು ಮಾದ್ರಿಯೂ ಕೂಡ ಪಡೀಲಿ, ಮಕ್ಕಳಿಲ್ಲ ಅಂತ ಕೊರಗು ಅವಳಿಗೆ ಯಾಕೆ ಅಂಥೇಳಿ ಮಾದ್ರಿಯನ್ನು ಕರೆದು ಹೇಳ್ತಾಳೆ, ಆಯಿತು ನಿನಗೆ ಆ ದುರ್ವಾಸರು ಕೊಟ್ಟ ಮಂತ್ರ ಏನಿದೆ ಉಪದೇಶ ಮಾಡ್ತೇನೆ, ಆದರೆ ಒಂದೇ ಬಾರಿ ಉಪಯೋಗಿಸಬೇಕು, ಅದಕ್ಕಿಂತ ಹೆಚ್ಚು ನೀನು ಉಪಯೋಗಿಸಬಾರ್ದು ಇದನ್ನು, ಒಂದೇ ಬಾರಿ ಉಪಯೋಗಿಸಲಿಕ್ಕೆ. ಯಾಕೆ ಅಂತ ಹೇಳಿದರೆ ನನಗಿಂತ ಹೆಚ್ಚು ಮಕ್ಕಳು ಪಡೆದರೆ ಅಲ್ಲಿ ಕೂಡ ಕಾಂಪಿಟೇಷನ್ ಇದ್ದೇ ಇದೆ. ಇವಳಿಗೆ 3 ಮಕ್ಕಳಾಗಿದೆ, ನನಗೆ 4 ಮಕ್ಕಳಾಗಬೇಕು, ಅದಕ್ಕೋಸ್ಕರ ಒಂದೇ ಬಾರಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಆಯಿತು ಅಂತ ಮಾದ್ರಿ ಒಪ್ಪಿದ್ಲಂತೆ. ಒಪ್ಪಿ ಮಂತ್ರವನ್ನು ಉಪದೇಶ ಪಡೆದು ಅವಳು ಏನು ಯೋಚನೆ ಮಾಡ್ತಾಳೆ ಅಂದರೆ, ಇವಳು ಉಪದೇಶ ಕೊಟ್ಟದ್ದು ಒಂದು ಮಂತ್ರದಿಂದಾಗಿ ನಾನು ಎಷ್ಟು ಸಾಧ್ಯ ಉಂಟು ಅಷ್ಟು ಗರಿಷ್ಠವಾದ ಮಕ್ಕಳನ್ನು ಪಡಿಬೇಕು. ಅವಳೇ ನೋಡಿ ಕಾಂಪಿಟೇಷನ್ ಅನ್ನೋದು ಎಷ್ಟರ ಮಟ್ಟಿಗೆ, ನಾನು ಗರಿಷ್ಠವಾದ ಮಕ್ಕಳನ್ನು ಪಡಿಬೇಕು. ಹೇಗೆ ಒಂದು ಸಲ ಮಂತ್ರವನ್ನು ಜಪಿಸಿ 2 ಮಕ್ಕಳನ್ನೇ ಹೇಗೆ ಪಡೀಲಿಕ್ಕೆ ಸಾಧ್ಯ? ಯೋಚನೆಯನ್ನು ಮಾಡಿದ್ಳು. ಯೋಚನೆ ಮಾಡಿ ಅವಳಿಗೆ ಉಳಿದದ್ದೇನು ಅಂತ ಹೇಳಿದ್ರೆ, ಒಂದೇ ಹೆಸರಿಗೆ ಬರುವವರು 2 ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳೇ ಅಶ್ವಿನಿ ಅಂತ ಕರೆದರೆ 2 ಬಂದುಬಿಡ್ತಾರೆ. ನಿಜವಾಗಲೂ ಅವರ ಹೆಸರು ಬೇರೆ, ನಾಸತ್ಯ ದಸರಾ ಅಂತ. ಆದರೆ ಅಶ್ವಿನಿ ಅಂದರೆ 2 ಒಟ್ಟಿಗೆ ಬರುವವರು, ಅವರು ಸಪ್ರೇಟಾಗಿ ಬರುವುದು ಅಂತಿಲ್ಲ. ಅದರಿಂದಾಗಿ ನಾನು ಈ ಮಂತ್ರದಿಂದಾಗಿ ಅಶ್ವಿನಿ ದೇವತೆಗಳನ್ನು ಕರಿತೇನೆ, ಅವರಿಬ್ಬರು ಬರ್ತಾರಲ್ವ, ಇಬ್ಬರಿಂದಾಗಿ 2 ಮಕ್ಕಳನ್ನು ಪಡಿತೇನೆ ಅಂತ ಯೋಚನೆ ಮಾಡಿ ಅಶ್ವಿನಿ ದೇವತೆಗಳನ್ನು ಕರೆದ್ಲಂತೆ. ಆ ಮಂತ್ರದಿಂದಾಗಿ ಅಶ್ವಿನಿ ದೇವತೆಗಳು ಬಂದರು. ಆ ಅಶ್ವಿನಿ ದೇವತೆಗಳಿಂದಾಗಿ ಇವಳಿಗೆ 2 ಮಕ್ಕಳಾಯಿತು. ಅದೇ ನಕುಲ ಸಹದೇವ. ಇನ್ಯಾರು ಅಲ್ಲ, ಆ ಅಶ್ವಿನಿ ದೇವತೆಗಳೇ ನಕುಲ ಸಹದೇವರಾಗಿ ತಾನು ಇವಳಿಂದ ಬಂದರು.
ಎರಡೇ ಮಕ್ಕಳಾಗಿದೆಯಲ್ವ, ಇನ್ನೊಂದು ಸಲ ಆಗಿಬಿಟ್ರೆ, ಇನ್ನೊಂದು ಮಗು ಆಗಿಬಿಟ್ರೆ. ಅದಕ್ಕೆ ಮತ್ತೆ ಪಾಂಡುರಾಜನ ಹತ್ರ ಹೋಗಿ ಹೇಳ್ತಾಳೆ, ಒಂದು ಸಲ ನನಗೆ ಉಪದೇಶ ಕೊಡ್ಲಿಕ್ಕೆ ಹೇಳಿ, ಇನ್ನೊಂದು ಸಲ ಹೇಗಂತ ಹೇಳಿದ್ರೆ ಇನ್ನೊಂದು ಪಡೆದು ಬಿಟ್ಟೆ ಅಂತ ಹೇಳಿದ್ರೆ ಅವಾಗ ನಾನು ಈಕ್ವಲ್ ಆಗಿಬಿಡ್ತೇನೆ, ಅವಳಿಗೆ ಸರಿ ಆಗಿಬಿಡ್ತೇನೆ ಅಂತ ಹೇಳಿ ಪಾಂಡುರಾಜನಿಗೆ ಇವಳು ಹೋಗಿ ಹೇಳ್ತಾಳೆ ಮಾದರಿ. ಅದು ಪಾಂಡುರಾಜ ಮತ್ತೆ ಹೋಗಿ ಕುಂತಿ ಹತ್ರ ಹೇಳ್ತಾನೆ, ಈ ರೀತಿ ಅವಳು ಹೇಳ್ತಾ ಇದ್ದಾಳೆ, ಇನ್ನೊಂದು ಸಲ ನೀನು ಮಂತ್ರ ಉಪಯೋಗಿಸಲಿಕ್ಕೆ ಚಾನ್ಸ್ ಕೊಡಬೇಕಂತ ಅವಳಿಗೆ ಅಂತ. ಕುಂತಿ ಹೇಳ್ತಾಳೆ, ನನಗೆ ಮೋಸ ಮಾಡಿದ್ದಾಳೆ ಅವಳು ಅಂತ. ನಾನು ಅವಳಿಗೆ ಹೇಳಿದ್ದು ಒಂದು ಸಲ ಉಪಯೋಗಿಸಬೇಕು ಅಂತ. ಅವಳು ಒಂದೇ ಸಲ ಉಪಯೋಗಿಸಿ ಈ ರೀತಿ 2 ಮಕ್ಕಳನ್ನು ಪಡಿತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾನು ಉಪದೇಶವೇ ಮಾಡ್ತಾ ಇರಲಿಲ್ಲ. ಇನ್ನೂ ಕೊಡಲಿಕ್ಕೆ, ಯಾಕಂದರೆ ಅವಳು ಬಯಸ್ತಾ ಇರೋದೇನು ಅಂದರೆ ನನಗೆ ಈಕ್ವಲ್ ಆಗಬೇಕು ಅಂತ. ನಾನು 3 ಮಕ್ಕಳನ್ನು ಪಡೆದಿದ್ದೇನೆ, ಅವಳು 3 ಮಕ್ಕಳು ಪಡಿಬೇಕು ಅಂತ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ನನಗೆ ಸಮವಾಗಿ ಅವಳಾಗ್ಲಿಕ್ಕೆ ನಾನು ಬಿಡುವುದಿಲ್ಲ ಅಂದರೆ ಆ ಈರ್ಷ್ಯೆ ಅನ್ನೋದು ಯಾವ ರೀತಿ ಇರ್ತದೆ ಅಂತ ನಾನು ಬಿಡುವುದಿಲ್ಲ ಅಂತ ಹೇಳ್ತಾನೆ. ಅಲ್ಲಿಗೆ ಪಾಂಡುರಾಜು ಸುಮ್ಮನಾದ. ಆಮೇಲೆ ತಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ. ಆ 5 ಮಕ್ಕಳೇನಿದ್ದಾರೆ, 5 ಮಕ್ಕಳೂ ಕೂಡ ಬೆಳೆದ್ರಂತೆ. ಅಲ್ಲಿ ಋಷಿಮುನಿಗಳೇನಿದ್ದಾರೆ, ಆ ಬದರಿಯ ಆ ಪಾಂಡುಕೇಶ್ವರ ಅದರ ಸಮೀಪದಲ್ಲಿದ್ದ ಋಷಿಮುನಿಗಳಿಗಂತೂ ಕೂಡ 5 ಮಂದಿ ಪಾಂಡವರು ಕೂಡ ತಮ್ಮ ಮಕ್ಕಳಿದ್ದಾಗಂತೆ. ಆ ಋಷಿಗಳೇ ಪಾಲನೆ ಪೋಷಣೆ ಮಾಡ್ತಾರಂತೆ, ಎತ್ತುಕೊಳ್ತಾರಂತೆ ಆ ಮಕ್ಕಳನ್ನು, ಅವರೇ ನಾಮಕರಣ ಮಾಡಿದರಂತೆ. ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ಈ ನಕುಲ ಸಹದೇವರು ಕೂಡ ಬಹಳ ಧರ್ಮಿಷ್ಠರು, ಬಹಳ ನೀತಿಶಾಸ್ತ್ರ ಮುಂತಾದವುಗಳಲ್ಲಿ ಅಶ್ವವಿದ್ಯೆ, ಗಜವಿದ್ಯೆ ಇವುಗಳಲ್ಲೆಲ್ಲ ಪ್ರವೀಣರಾದವರಾಗ್ತಾರೆ ಅಂತ ಅಲ್ಲಿಯೂ ಅಶರೀರವಾಣಿ ಆಯಿತು ಇವರಿಬ್ಬರು ಬಂದಾಗಲೂ ಕೂಡ. ಹೀಗೆ ಪಾಂಡವರಲ್ಲೇ ಬೆಳೀತಾ ಇದ್ದಾರಂತೆ. ಈ ಕಡೆ ಯಾದವರಿಗೆ ಗೊತ್ತಾಯಿತು, ಓ ಇಲ್ಲಿ ಪಾಂಡುರಾಜನಿಗೆ ಮಕ್ಕಳಾಗಿದೆ ಅಂತ ಗೊತ್ತಾಯಿತು. ಬಹಳ ಸಂತೋಷ ಆಯಿತಂತೆ ಯಾದವರಿಗೆ. ಯಾಕಂದರೆ ಯಾದವರ ಕಡೆಯವಳಲ್ಲ ಕುಂತಿ, ಶೂರಸೇನನ ಮಗಳು ಇವಳು, ವಸುದೇವನ ತಂಗಿ. ಅದಕ್ಕೆ ವಸುದೇವ ಪಾಪ ಮಕ್ಕಳಿಗೆ ಸರಿಯಾಗಿ ಕಾಲಕ್ಕೆ ಸಂಸ್ಕಾರ ಆಗಬೇಕು. ಯಾಕಂದರೆ ಸಂಸ್ಕಾರ, ನಾಮಕರಣ ಮುಂತಾದ ಸಂಸ್ಕಾರಗಳಾಗದೇ ಇದ್ದರೆ ಆ ಮಕ್ಕಳು ಯಾವ ಜಾತಿಯಿಂದ ಆಗೋಲ್ಲ, ಪ್ರಾಣಿಗಳಾಗ್ಬಿಡ್ತಾರೆ. ಅದಕ್ಕೋಸ್ಕರ ವಸುದೇವ ಬೇಕಾದಷ್ಟು ತಾನು ಬಂಗಾರ ಮುಂತಾದವುಗಳನ್ನೆಲ್ಲ ಕಳಿಸ್ಕೊಟ್ಟ, ಪುರೋಹಿತರನ್ನು ಕಳಿಸ್ಕೊಟ್ಟ, ಕಾಶ್ಯಪ ಗೋತ್ರದ ಪುರೋಹಿತರನ್ನು ಕಳಿಸಿಕೊಟ್ರಂತೆ. ಆ ಪುರೋಹಿತರು ಬಂದು ಪಾಂಡವರಿಗೆ ನಾಮಕರಣಾದಿಗಳನ್ನು ಮಾಡಿದಾರಂತೆ. ನಾಮಕರಣ, ಜಾತಕರ್ಮದಿಂದ ಹಿಡಿದು ನಾಮಕರಣ, ಉಪನಯನ ಎಲ್ಲ ಮಾಡಿದಾರಂತೆ, ಕ್ರಮ ಪ್ರಕಾರ ಮಾಡಿದಾರಂತೆ. ಅಷ್ಟು ಮಾಡಿದ ಮೇಲೆ ಆ ಮಕ್ಕಳಿಗೆ ಅಧ್ಯಯನ ಆಗಬೇಕಲ್ವ, ಅಲ್ಲಿ ಅಧ್ಯಯನವೂ ಕೂಡ ಆಗಿದೆ. ಋಷಿಮುನಿಗಳೆಲ್ಲ ತಾವು ವೇದ ಶಾಸ್ತ್ರವೆಲ್ಲ ಹೇಳಿಕೊಡ್ಬೋದು. ಶಸ್ತ್ರವಿದ್ಯೆ ಕೌರವರಿಗೆ ಅಂದರೆ ಕ್ಷತ್ರಿಯರೇನಿದ್ದಾರೆ ಕ್ಷತ್ರವಿದ್ಯೆ ಮುಖ್ಯ. ಅದಕ್ಕೋಸ್ಕರ ಅಲ್ಲಿ ಈ ಶರಿಯಾತಿ ರಾಜನ ಮಗ ಒಬ್ಬ ಇದ್ದಂತೆ ನೋಡಿ, ಶುಕ ಅಂತ. ಶರಿಯಾತಿ ಅಂತ ಹೇಳಿದರೆ ಸೂರ್ಯವಂಶದಲ್ಲಿ ಬಂದ ರಾಜ ಅವನು ಶರಿಯಾತಿ. ಈ ವೈವಸ್ವತ ಮನು ಏನಿದ್ದಾನೆ, ವೈವಸ್ವತ ಮನುವಿನ 10 ಮಕ್ಕಳಲ್ಲಿ ಇವನೊಬ್ಬ ಶರಿಯಾತಿ ಅಂತ. ಅಂದರೆ ಇಕ್ಷ್ವಾಕುವಿನ ಸಹೋದರ, ಅವನ ಮಗ ಶುಕ ಅಂತ. ಆ ಶುಕ ಬಹಳ ದೊಡ್ಡ ರಾಜ, ಅವನು ಬಹಳ ಒಳ್ಳೆಯ ರಾಜ. ಅವನು ರಾಜ್ಯಭಾರ ಮುಂತಾದವುಗಳನ್ನೆಲ್ಲ ಮಾಡಿ ಆನಂತರ ಎಲ್ಲವನ್ನು ತೊರೆದು ಇಲ್ಲಿ ಬಂದು ತಪಸ್ಸು ಮಾಡ್ತಾ ಇದ್ದಾರೆ. ಆ ಶುಕ ಬಹಳ ತಪಸ್ಸು ಮಾಡ್ತಾ ಇದ್ದಾರಂತೆ. ಈ 5 ಮಕ್ಕಳನ್ನು ನೋಡಿ ಬಹಳ ಸಂತೋಷ ಆಯ್ತಂತೆ ಪಾಂಡವರನ್ನು ನೋಡಿ. ಆ ಶುಕ ಏನಿದ್ದಾನೆ ಮಹಾರಾಜ, ಶುಕ ಮಹಾರಾಜ ತಾನು ಶಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟಿದ್ದಾನಂತೆ ಪಾಂಡವರಿಗೆ. ಒಬ್ಬೊಬ್ಬರಲ್ಲಿ ಒಂದೊಂದರಲ್ಲಿ ಪ್ರವೀಣರನ್ನಾಗಿ ಮಾಡಿದ್ದಾನಂತೆ. ಅಂದರೆ ಇಲ್ಲಿ ಇದ್ದಾಗಲೇ, ಆ ಹಿಮಾಲಯದ ತಪ್ಪಲಿನಲ್ಲಿದ್ದಾಗಲೇ ಧರ್ಮರಾಜ ಈಟಿ ಯುದ್ಧದಲ್ಲಿ, ಈ ಭರ್ಜಿ ಏನಿದೆ ಈಟಿ ಅಂತ, ಅದನ್ನು ಎಸೆಯುವುದರಲ್ಲಿ ಧರ್ಮರಾಜ ಬಹಳ ಶ್ರೇಷ್ಠ ಅಂತೆ, ಆ ಯುದ್ಧದಲ್ಲಿ ಬಹಳ ಪ್ರವೀಣ ಅಂತೆ. ಇನ್ನು ಭೀಮಸೇನ ಗದಾ ಯುದ್ಧದಲ್ಲಿ ಅವನನ್ನು ಕೇಳುವುದೇ ಬೇಡ. ಧರ್ಮರಾಜ, ಅರ್ಜುನ ಬಿಲ್ಲು ವಿದ್ಯೆಯಲ್ಲಿ ಸಣ್ಣಲ್ಲಿಂದಲೇ ಅರ್ಜುನ ತಾನು ಪ್ರವೀಣ ಅಂತ. ಎಷ್ಟಿವಾಗ ವಯಸ್ಸೆಷ್ಟು ಅವರಿಗೆ ಅಂತ ಹೇಳಿದ್ರೆ 10, 11, 12, 13, 14 ಈ ರೀತಿ, ಒಬ್ಬೊಬ್ಬರಿಗೆ 1 ವರ್ಷ ವ್ಯತ್ಯಾಸ, ಆ ರೀತಿಯಂತೆ. ಈ ನಕುಲ ಸಹದೇವರೇನಿದ್ದಾರೆ ಅವರು ಅಶ್ವವಿದ್ಯೆ, ಗಜವಿದ್ಯೆ ಅದರಲ್ಲೆಲ್ಲ ಪ್ರವೀಣರಂತೆ. ಹೀಗೆ ಆ ಶುಕರಾಜ ಮಹಾರಾಜರಿದ್ದಾರೆ, ಇವರು ವಿದ್ಯೆಯನ್ನೆಲ್ಲ ಕಳಿಸಿ ಕಡೆಗೆ ಆ ಅರ್ಜುನನ ಬಗ್ಗೆ ಬಹಳ ಖುಷಿಯಾಯ್ತಂತೆ. ಏನು ಆ ಸಣ್ಣಲ್ಲಿಂದಲೇ ಅವನ ಬಿಲ್ಲು ವಿದ್ಯೆ, ಅದನ್ನು ನೋಡಿ, ಬಿಲ್ಲು ವಿದ್ಯೆಯಲ್ಲಿ ನಿನಗೆ ಸರಿಸಾಟಿ ಆದವರೇ ಇಲ್ಲ ಅಂತ ಹೇಳಿ ಅವನಿಗೆ ಒಂದು 6 ಅಡಿ ಎತ್ತರದ ಬಿಲ್ಲನ್ನು ಕೊಟ್ಟನಂತೆ ಆ ಶುಕ ಮಹಾರಾಜ. ಬತ್ತಳಿಕೆಯನ್ನು ಮತ್ತು ಕವಚವನ್ನು, ಚರ್ಮದ ಕವಚವನ್ನು, ಚಾಕನ್ನು ಇವುಗಳನ್ನೆಲ್ಲ ಕೊಟ್ಟಿದ್ದಾರಂತೆ ಆ ಶುಕ ಮಹಾರಾಜ. ಚೆನ್ನಾಗಿ ನೀನು ಇಲ್ಲಿ ನಮಗೆ ಸ್ವಾರಸ್ಯ ಏನಂತ ಆಗಿದರೆ, ಪಾಂಡವರಲ್ಲಿ ಅರ್ಜುನನಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಅಂತ ಕಾಣ್ಬೋದು. ನಿಜವಾಗಿಯೂ ಕೂಡ ಮೇಲುನೋಟಕ್ಕೆ ಮಹಾಭಾರತದಲ್ಲಿ ಈ ರೀತಿ ಕಂಡರೂ ಕೂಡ ನಿಜವಾಗಿ ಭೀಮಸೇನ ಮಹಾಬಲಿಷ್ಠ.
ಆದರೆ ಏನಂದರೆ ಭೀಮಸೇನ ಈ ಬಿಲ್ಲು ವಿದ್ಯೆ ಅವುಗಳನ್ನೆಲ್ಲ ಹೆಚ್ಚಿಕೊಂಡವನಲ್ಲ, ಸ್ವಾಭಾವಿಕವಾಗಿಯೇ ಬಲಿಷ್ಠನಾದವ ಭೀಮಸೇನ. ಆದರೆ ವಿದ್ಯೆಯಿಂದ ಬಲಿಷ್ಠನಾದವ ಅರ್ಜುನ. ಅರ್ಜುನನ ಏನು ಕಮ್ಮಿ ಅಲ್ಲ, ಯಾಕಂದರೆ ಅರ್ಜುನ ಅಂತ ಹೇಳಿದರೆ ಇಂದ್ರನೇ ಬಂದದ್ದು ಒಂದನೇದ್ದಾಗಿ. ಮತ್ತು ಎರಡನೆಯದ್ದೇನು ಅಂತ ಹೇಳಿದರೆ ಅವನಲ್ಲಿ ಶೇಷನ ನರನಾರಾಯಣರೇ ಕೃಷ್ಣಾರ್ಜುನರಾಗಿ ಬಂದದ್ದು. ನಾವೇನು ನರನಾರಾಯಣ ಅಂತ ಬದರಿಯಲ್ಲಿ ಕೇಳ್ತೇವೆ, ಆ ನಾರಾಯಣನೇ ಕೃಷ್ಣನಾಗಿ ಬಂದ, ನರನೇ ಅರ್ಜುನನಾಗಿ ಬಂದದ್ದು. ನರ ಅಂತ ಹೇಳಿದ್ರೆ ಶೇಷ, ಆ ಶೇಷ ಈ ಅರ್ಜುನನೊಳಗೆ ಕೂತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ವಿಷ್ಣು ನರಾವೇಶ ಅಂತ, ನರ ಅಂತ ಒಂದು ರೂಪದಿಂದ ಇವನೊಳಗೆ ಕೂತಿದ್ದಾನಂತ. ಇಷ್ಟಲ್ಲದೆ ಇನ್ನೊಂದೇನು ವಿಶೇಷ ಅಂದರೆ ಪಂಚ ಪಾಂಡವರಲ್ಲಿ ಪಂಚಪ್ರಾಣ ಇದ್ದಾರಂತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ 5 ವಾಯು ಈ 5 ಪಾಂಡವರಲ್ಲಿದ್ದಾರಂತೆ. ಅದರಿಂದಾಗಿ 5 ಮಂದಿ ಪಾಂಡವರು ಕೂಡ ಬಲಿಷ್ಠರು. ಹೀಗೆ ಆ ಅರ್ಜುನ ಅಂತ ಹೇಳಿದರೆ ವಿಷ್ಣು ಕೂತಿದ್ದಾನೆ, ವಾಯು ಕೂತಿದ್ದಾನೆ, ಶೇಷ ಕೂತಿದ್ದಾನೆ, ಇಂದ್ರ ಕೂತಿದ್ದಾನೆ. ಈ ರೀತಿ ಮಹಾಬಲಿಷ್ಠ ಅವನು ಅರ್ಜುನನು ಕೂಡ. ಆ ಅರ್ಜುನನ ಬಗ್ಗೆ ಬಹಳ ಪ್ರೀತಿ ಅಂತೆ ಆ ಶುಕರಿಗೆ. ಹೀಗೆ ಪಾಂಡವರಲ್ಲಿ ಬೆಳೀತಾ ಇದ್ದಾರೆ.